ನಮಸ್ಕಾರ ವೀಕ್ಷಕರೇ, ನೇರ ನುಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಜನಶಕ್ತಿ ನ್ಯೂಸ್. ಇದು ನಂಬಿಕೆಯ ವಾಸ್ತವ ರೂಪ. ನಾನು ಅನಿಲ್ ಎಂ ತಲಕಟ್ಟೆ. ಸ್ನೇಹಿತರೆ, ಪ್ರತಿ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಇದ್ದಾರೆ. ಕರ್ನಾಟಕ ಕಂಡಂತಹ ಧೀಮಂತ ನಾಯಕ, ಮಾಜಿ ಮಂತ್ರಿಗಳು, ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಹೋರಾಟವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ, ವೈವಾಹಿಕ ಜೀವನವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದಂತಹ ವಿಶೇಷ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಅವರೇ ನಮ್ಮ ಶ್ರೀ ತೈಲೇಶ್ವರ ಪೂರ್ಣಾನಂದಪುರಿ ಶ್ರೀಗಳು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ವೈವಾಹಿಕ ಜೀವನವನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕಾರ ಮಾಡಿ ಹೇಗಿದೆ ಜೀವನ? ನಾನು ವ್ಯಕ್ತಿಗತವಾಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಯೋಚನೆ ಇರಲಿಲ್ಲ ನನಗೆ. ಆದರೆ ನಮ್ಮ ಒಂದು ಜನಾಂಗದ ಅತ್ಯಂತ ಹಿಂದುಳಿದ ಜನಾಂಗ ನಮ್ಮ ಗಾಣಿಗೆ ಜನಾಂಗ. ಈ ಜನಾಂಗಕ್ಕೆ ಒಂದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಮಠ ಮಾನ್ಯಗಳು ಇರಲಿಲ್ಲ. ನಮ್ಮ ಜನಾಂಗಕ್ಕೆ ಇತರೆ ಜನಾಂಗಗಳಿಗೆ ಇರುವ ಹಾಗೆ ಒಂದು ವಿದ್ಯಾಸಂಸ್ಥೆ ಹಾಗೂ ಮಠಗಳನ್ನು ಕಟ್ಟಬೇಕು ಅಂತಕ್ಕಂಥದ್ದು ನನ್ನ ಒಂದು ರಾಜಕೀಯ ಜೀವನದಲ್ಲಿ ಬಂದಂತಹ ಒಂದು ಯೋಚನೆ. ಅದಕ್ಕೋಸ್ಕರವಾಗಿ ನಾನು ನಮ್ಮ BS ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿ ಆಗಿದ್ದರು. ಅವರಿಗೆ ನಾನು ರಾಜಕೀಯ ಕಾರ್ಯದರ್ಶಿಯಾಗಿ ಕಾಯ ವಾಚ ಮನಸ ಸಂಪೂರ್ಣವಾಗಿ ಪ್ರಾಮಾಣಿಕತೆಯಿಂದ ಶ್ರದ್ಧಾಭಕ್ತಿಗಳಿಂದ ನನಗೆ ಸಿಕ್ಕದಂಥ ಕೆಲಸಗಳನ್ನು ಅವರ ಕಷ್ಟ ಕಾಲದಲ್ಲಿ ನಾನು ಅವರ ಜೊತೆಯಲ್ಲಿ ನಿಂತು ದೃಢ ಮನಸ್ಸಿನಿಂದ ನನ್ನ ಶಕ್ತಿಯನ್ನೆಲ್ಲ ಮೀರಿ ನನ್ನ ಬುದ್ಧಿಶಕ್ತಿಯನ್ನೆಲ್ಲ ದಾರಿ ಎರೆದು ಕೆಲಸವನ್ನು ಮಾಡಿದೆ ಅವರಿಗೆ. ಆ ದೃಷ್ಟಿಯಿಂದ ನಾನು ಅವರಿಗೆ ಒಂದು ಮನವಿಯನ್ನು ಮಾಡಿದೆ. ನನ್ನ ಸ್ವಾರ್ಥಕ್ಕೆ ಸುಮಾರು 2.5 ವರ್ಷ ಕ್ಯಾಬಿನೆಟ್ ರ್ಯಾಂಕ್ನ ಕಾರ್ಯದರ್ಶಿ ಅಡ್ವೈಸರ್ ಆಗಿ ಅವರಿಗೆ ಯಾವತ್ತೂ ಸಹ ನನ್ನ ಸ್ವಾರ್ಥಕ್ಕೆ ನಾನು ಅವ್ರನ್ನ ಬಳಸ್ಕೊಳ್ಳಿಲ್ಲ. ಮತ್ತು ನನ್ನಿಂದ ನಾಯಕರು ಯಾವಾಗಲೂ ಹತ್ರ ಇರ್ತಕ್ಕಂಥ ಸಂದರ್ಭದಲ್ಲಿ ನಾಯಕರ ಜೊತೆಯಲ್ಲಿ ಪಕ್ಕದಲ್ಲಿ ಆತ್ಮೀಯರಾಗಿರ್ತಕ್ಕಂಥವರಿಂದ ಕೆಲವು ಕೆಟ್ಟ ಹೆಸರು ಬರ್ತದೆ ಅವ್ರಿಗೆ. ಆದರೆ ನನ್ನಿಂದ ಯಡಿಯೂರಪ್ಪನವ್ರಿಗೆ ಯಾವುದೇ ಒಂದು ಗುರುಗಂಜಿಯಷ್ಟು ಸಹ ಒಂದು ಕೆಟ್ಟ ಹೆಸರು ಬರೆದಾಗೆ ನನ್ನ ರಾಜಕೀಯ ಜೀವನವನ್ನು ನಡೆಸಿದೆ. ಅದು ಅವರಿಗೆ ನಮ್ಮ ಮಧ್ಯದಲ್ಲಿ ಹೆಚ್ಚಿನ ಸಂಬಂಧ ಜಾಸ್ತಿ ಆಯಿತು. ಹಾಗೆ ನಾನು ಅವರಿಗೆ ಮನವಿಯನ್ನು ಮಾಡಿದೆ. ನಮ್ಮ ಜನಾಂಗಕ್ಕೆ ಒಂದು ಸಂಸ್ಥೆಯನ್ನು ಕಟ್ಟಬೇಕು, ಮಠವನ್ನು ಮಾಡಬೇಕು, ನನಗೆ 8 ಎಕರೆ ಜಮೀನು ಕೊಡಿ ಅಂತೇಳಿ 8 ಎಕರೆ ಜಮೀನು ಮತ್ತು 5 ಕೋಟಿ ಹಣವನ್ನು ಆಯವ್ಯಯದಲ್ಲಿ 2011-12 ಕೊಟ್ಟರು. ಅದನ್ನೆಲ್ಲ ಉಪಯೋಗಿಸಿ ಇವತ್ತಿನ ದಿವಸ ಮಠವನ್ನು ಕಟ್ಟಿದೆ. ಅದು ಆ ಮಠಕ್ಕೆ ನಾನು 3 ಜನ ಹುಡುಗರನ್ನ ಅಲ್ಲಿ ಟ್ರೈನಿಂಗ್ಗೋಸ್ಕರ ಮೊದಲು ಮುರುಘರಾಜೇಂದ್ರ ಮಠದಲ್ಲಿ ಒಬ್ಬರು ಬಿಟ್ಟಿದ್ದೆ. ಇನ್ನೊಬ್ಬರನ್ನ ಅವನು ಹೊರಟೋಗ್ಬಿಟ್ಟ 3 ತಿಂಗಳಾದಮೇಲೆ ಚಿನ್ನ ದೀಕ್ಷೆ ತಗೊಂಡು. ಇನ್ನೊಬ್ಬ ಹುಡುಗನ್ನ ನಮ್ಮ ಶಿವಕುಮಾರ ಸ್ವಾಮಿಗಳು ಸಾಮಾನ್ಯವಾಗಿ ಯಾರಿಗೂ ದೀಕ್ಷೆ ಕೊಡಲ್ಲ. ಅವ್ರಿಗೂ ನನಗೂ ಇದ್ದಂಥ ಪ್ರೀತಿ, ಅವರ ಆಶೀರ್ವಾದ ನನ್ನ ಮೇಲೆ ಇದ್ದುದರಿಂದ ನನಗೋಸ್ಕರವಾಗಿ ನಾನು ಹೇಳಿದಂಥ ಹುಡುಗನಿಗೆ ದೀಕ್ಷೆಯನ್ನು ಕೊಟ್ಟರು. ಅವನು ಸಹ 6 ತಿಂಗಳಾದಮೇಲೆ ಅವನು ಹೊರಟೋದ. ಕೆಲವು ಚಿತಾವಣೆನೂ ಇದೆ, ನಮ್ಮ ಜನಾಂಗದವ್ರದ್ದು ಕೆಲವು ಚಿತಾವಣೆನೂ ಇದೆ. ಮತ್ತು ಅವನೇನಂದರೆ ಆಸ್ತಿನೇ ನನಗೆ ಬೇಕು ಅಂತಕ್ಕಂಥ ಭಾವನೆಯಿಂದ ಇದ್ದ. ಅದರಿಂದ ಅದಕ್ಕೆ ಸಾಧ್ಯವಾಗಲು ಹೊರಟೋದ. 3ನೇ ಹುಡುಗನ್ನ ಇಲ್ಲಿ ಕೈಲಾಸ ಮಠ, ರಾಜರಾಜೇಶ್ವರಿ ಮಠದಲ್ಲಿ ಕೈಲಾಸ ಮಠ ಇದೆ. ಆ ಕೈಲಾಸ ಮಠದಲ್ಲಿ ಎಲ್ಲ ಸಾಮಾನ್ಯವಾಗಿ ಬ್ರಾಹ್ಮಿನ್ಸು ಮತ್ತು ಲಿಂಗಾಯತರೇತರ ಎಲ್ಲ ಸ್ವಾಮಿಗಳನ್ನು ಸಹ ದೀಕ್ಷೆ ತೆಗೆದುಕೊಂಡಿರೋದು ಅಲ್ಲೇ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾಮಿಗಳನ್ನು ಸಹ ಅಲ್ಲೇ ಓದಿರ್ತಕ್ಕಂಥದ್ದು. ಆಗ ನನಗೆ ಯಾರೋ ಅಲ್ಲಿ ಸಜೆಷನ್ ಮಾಡಿದ್ರು, ಅಲ್ಲಿ ಒಂದು ಹುಡುಗನ ಬಿಟ್ಟಿದೆ. ಅವನು ಸುಮಾರು 9 ತಿಂಗಳು ಅಲ್ಲಿ ಟ್ರೈನಿಂಗ್ನಲ್ಲಿದ್ದ. ಅದಾದಮೇಲೆ ನಾನು ಪಟ್ಟಾಭಿಷೇಕ ಮಾಡಬೇಕು ಅಂತೇಳಿ ನಾವು ನಮ್ಮ ಟ್ರಸ್ಟಿಗಳು ಸ್ವಾಮಿಗಳನ್ನು ಕೇಳಿದಾಗ ಅವ್ರು ಹೇಳಿದ್ರು, ಪುಟ್ಟಸ್ವಾಮಿಯವರೇ, ಒಂದು ದೀಕ್ಷೆ ಕೊಡಬೇಕಾಗಿದ್ದರೆ, ಶಾಸ್ತ್ರೋಕ್ತವಾದ ದೀಕ್ಷೆ ಕೊಡಬೇಕಾಗಿದ್ದರೆ ಮೊದಲನೇದಾಗಿ ಮಠವನ್ನು ಕಟ್ಟಿರ್ತಕ್ಕಂಥ ಅವ್ರಿಗೆ ಅನುಭವ ಇರಬೇಕು ಮತ್ತು ಶ್ರಮ ಇರಬೇಕು ಮಠ ಮಾಡಿರ್ತಕ್ಕಂಥದ್ದು. ಎರಡನೇದಾಗಿ ದೈವಾನುಗ್ರಹ ಇರಬೇಕು. ದೈವಾನುಗ್ರಹ ಇಲ್ಲದೆ ಇರೋರಿಗೆ ನಾವು ದೀಕ್ಷೆ ಕೊಡೋಕ್ಕೆ ಬರೋದಿಲ್ಲ. ಏಕೆಂದರೆ ನೀವು ಆಶೀರ್ವಾದ ಮಾಡಿದಾಗ ಮಾಡೋರಿಗೆ ಮತ್ತು ನಿಮಗೆ ಎಲ್ಲ ಒಳ್ಳೆಯದಾಗಬೇಕು. ಅದರಿಂದ ದೈವಾನುಗ್ರಹ ಬೇಕು. ನಿಮ್ಮ ಹುಡುಗ 9 ತಿಂಗಳ ಇದ್ದಾನೆ, ನಾವು ಜಪ ಮಾಡುವಾಗ ಯಾವತ್ತೂ ಅವನ ಹೆಸರು ಬಂದಿಲ್ಲ. ನೀವು ವಿಧಾನಸೌಧದಲ್ಲಿದ್ದೀರಾ, ಮಂತ್ರಿ ಸ್ಥಾನದಲ್ಲಿದ್ದು. ಆಗ ನಾನು
ನೀತಿ ಮತ್ತು ಪ್ಲ್ಯಾನಿಂಗ್ ಕಮಿಷನ್ನ ಆಯೋಗದ ಕಮಿಷನ್ಗೆ ಉಪಾಧ್ಯಕ್ಷನಾಗಿದ್ದೆ. ಅದು ಕ್ಯಾಬಿನೆಟ್ ರ್ಯಾಂಕ್. ಅದು ಆ ಕ್ಯಾಬಿನೆಟ್ಗಿಂತಲೂ ಸ್ವಲ್ಪ ಹೆಚ್ಚಿನ ಒಳ್ಳೆಯ ಉತ್ತಮವಾದಂಥ ಸ್ಥಳ. ಏಕೆಂದರೆ ನಾವೆಲ್ಲ ಚೀಫ್ ಮಿನಿಸ್ಟ್ರು ನಾವು ಜೊತೆಯಲ್ಲಿ ಕುಳಿತುಕೊಂಡು ಆಯವ್ಯಯದಲ್ಲಿ ಗ್ರ್ಯಾಂಟನ್ನು ಕೊಡ್ತಕ್ಕಂಥ ಒಂದು ಸ್ಥಳ. ಅದು ಭಾಳ ಮುಖ್ಯವಾದಂಥ ಸ್ಥಳ. ಅಲ್ಲಿದ್ದೀರಾ ನೀವು. ನಾವು ಜಪ ಮಾಡುವಾಗ ರಾಜರಾಜೇಶ್ವರಿ ದೈವಾನುಗ್ರಹ ನಿಮಗಾಗಿದೆ, ನೀವು ದೀಕ್ಷೆ ತಗೋಬೇಕು ಅಂತ ಹೇಳಿದ್ರು. ನನಗೆ ಮೊದಲಿಂದಲೂ ನಮ್ಮ ಜನಾಂಗಕ್ಕೆ ಒಂದು ಮಠ ಆಗಲೇಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪ. ಈಗ ಈ ಥರ ಸಂದರ್ಭ ಬಂದಾಗ ನನಗೆ ಮಾನಸಿಕವಾಗಿ ಗೊತ್ತಿಲ್ಲ ಯಾತಕ್ಕೆ ಅಂದರೆ ದೈವ ಕೃಪೆ ಏನಿದೆಯೋ ಗೊತ್ತಿಲ್ಲ. ಆ ದೈವ ಕೃಪೆ ಆಗಿದೆ ಅಂತ ಹೇಳಿದ ತಕ್ಷಣ ನನಗೆ ಮಾನಸಿಕವಾಗಿ ಸುಮಾರು ಒಂದು 10-15 ನಿಮಿಷದಲ್ಲೇ ಮಾನಸಿಕವಾಗಿ ನಾನು ಪರಿವರ್ತನೆ ಆಯಿತು ಮನಸ್ಸು ನನಗೆ. ನಾನು ದೀಕ್ಷೆ ನಾನೇ ತಗೊಳ್ಬೇಕು ಅಂತ. ಆದರೆ ಅದಕ್ಕೆ ಮೊದಲೇ ನಾನು ಸ್ವಾಮಿಗಳಿಗೆ ಕೇಳಿದೆ, ನಮ್ಮ ಜನಾಂಗದವ್ರನ್ನ ಒಪಿನಿಯನ್ ಕೇಳಬೇಕು. ಮತ್ತು ಈಗಾಗಲೇ ಟ್ರೈನಿಂಗ್ ಇರ್ತಕ್ಕಂಥ ಹುಡುಗ ಅವನು ಮಿಸ್ಟೇಕ್ ಮಾಡ್ಕೋಬಾರ್ದು, ನಾಳೆ ಕರ್ಕೊಂಡು ಬಂದು ಇವರೇ ತಗೊಂಡ್ರು ಅಂತಕ್ಕಂಥ ಭಾವನೆ ಬರಬಾರ್ದು, ಜನಗಳಲ್ಲಿ ತಪ್ಪು ಅಭಿಪ್ರಾಯ ಬರಬಾರ್ದು. ಅದರಿಂದ ಈ ಸಮಸ್ಯೆಗಳನ್ನು ಗುರುಗಳ ಮುಂದೆ ಇಟ್ಟೆ. ಆಗ ಅವರು ಗುರುಗಳೇನು ಹೇಳಿದ್ರು ಅಂದರೆ, ಆ ಜವಾಬ್ದಾರಿ ನಾನು ತೆಗೆದುಕೊಳ್ತೀನಿ ಅಂಥೇಳಿ ಹುಡುಗನ್ನ ಕರೆದು ಕೇಳಿದ್ರು. ಆ ಹುಡುಗ, ನಿನಗೆ ದೈವಾನುಗ್ರಹ ಆಗಿಲ್ಲಪ್ಪ, ದೈವಾನುಗ್ರಹ ಇವ್ರಿಗಿದೆ, ನೀನು ಅವ್ರ ಹತ್ರ ಸೇವೆ ಮಾಡ್ಕೊಂಡಿರು, ಯಾವತ್ತು ದೈವಾನುಗ್ರಹ ಆಗುತ್ತೋ ಆವತ್ತು ನಾನೇ ನಿಮಗೆ ದೀಕ್ಷೆಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆಗ ಆ ಹುಡುಗ ದೀರ್ಘದಂಡ ನಮಸ್ಕಾರ ಮಾಡಿ, ನಾನು ಅವರ ತಂದೆ ರೀತಿ ಅವ್ರು ನೋಡ್ಕೊಳ್ತೀನಿ, ಯಾವತ್ತು ನನಗೆ ದೈವಾನುಗ್ರಹ ಆವತ್ತು ನಾನು ದೀಕ್ಷೆ ತೆಗೆದುಕೊಳ್ತೀನಿ ಅಂತಕ್ಕಂಥ ಒಪಿನಿಯನ್ನ ಹೇಳ್ದ. ಅದಾದಮೇಲೆ ನಮ್ಮ ಜನಾಂಗದ ನಾಯಕರುಗಳನ್ನೆಲ್ಲ ನಾನು ನಮ್ಮ ಮಠದಲ್ಲಿ ಕರೆದಿದ್ದೆ. ಅಲ್ಲಿ ಸ್ವಾಮಿಗಳೇ ಬಂದು ನೈಜ ವಿಚಾರವನ್ನು ಹೇಳಿದ್ರು. ಆಗ ಜನಗಳೆಲ್ಲರೂ ಸಹ ರಾಜಕೀಯದಲ್ಲೂ ನಮಗೆ ಇರ್ತಕ್ಕಂಥವರು ಒಬ್ಬರೇ, ಅವ್ರನ್ನ ಬಿಟ್ಟರೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಆಗ ಸ್ವಾಮಿಗಳು ನಿಮಗೆ ಮಠ ಬೇಕೋ ರಾಜಕಾರಣ ಬೇಕೋ ಅಂತ ಕೇಳಿದ್ರು. ಆಗ ಮಠ ಬೇಕು ಅಂದರೆ ಈಗ ಆಗ್ತಾ ಇದೆ, ಇದನ್ನು ತಪ್ಪಿಸಿದ್ರೆ ತಿರ್ಗಾ ಆಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಎಲ್ಲರೂ ಒಪ್ಪಿಗೆ ಕೊಟ್ಟರು. ಆಗ ನಾನು 5/6/2022 ನನ್ನ ವೃತ್ತಿ ಜೀವನ ಅಂದರೆ ಸರ್ಕಾರದ ಒಂದು ಏನು ಹುದ್ದೆ ಇತ್ತು, ಕರ್ನಾಟಕ ರಾಜ್ಯದ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟೆ. ರಾಜೀನಾಮೆಯನ್ನು ಕೊಟ್ಟಾಗ ಅಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನನಗೆ ಹೇಳಿದ್ರು, ನೀವು ಹಿರಿಯರಾಗಿದ್ದೀರಿ, ನೀವು ರಾಜೀನಾಮೆ ಕೊಟ್ಟರೆ ನನಗೆ ಯಾರೂ ಸ್ವಲ್ಪ ಸಲಹೆ ಸೂಚನೆಗಳು ಕೊಡೋರಿಲ್ಲ, ನೀವು ಬೇಡಿ, ಅಲ್ಲಿ ಎರಡಕ್ಕಲ್ಲಿ ಸನ್ಯಾಸಿ ಆಗೇನೆ ಇಲ್ಲಿ ಕಂಟಿನ್ಯೂ ಆಗಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮತ್ತು ನಮ್ಮ ಬೋರ್ಡ್ನಲ್ಲಿ, ನಮ್ಮ ಕಮಿಷನ್ನಲ್ಲಿ ಅತ್ಯಂತ ಹಿರಿಯ ಹಾಗೂ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಮೆಂಬರ್ಸ್ ಆಗಿರ್ತಾರೆ. ಅವರು ಎಲ್ಲರೂ ಸಜೆಷನ್ಸ್ ಕೊಟ್ಟರು, ನೀವು ಪ್ಲ್ಯಾನಿಂಗ್ ಕಮಿಷನ್ಗೆ ಬಂದ ಮೇಲೆ ಇದಕ್ಕೊಂದು ಚೈತನ್ಯ ಬಂದಿದೆ, ನೀವು ರಾಜೀನಾಮೆ ಕೊಡಬೇಡಿ, ಇಲ್ಲಿ ಕಂಟಿನ್ಯೂ ಆಗಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ರು. ನಾನು ಹೇಳಿದೆ, ಎರಡು ಕಡೆ ಕಾಲಿಡ್ತಕ್ಕಂಥದ್ದು ಜನ ಇವತ್ತು ಅಪಹಾಸ್ಯ ಮಾಡ್ತಾರೆ, ಅದಕ್ಕೋಸ್ಕರ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ರಾಜೀನಾಮೆ ಕೊಟ್ಟೆ. ಕೊಟ್ಟಾದ ಮೇಲೆ ಮುಖ್ಯಮಂತ್ರಿಗಳು ಸುಮಾರು 1 ತಿಂಗಳು ಅದನ್ನು ಅಕ್ಸೆಪ್ಟೇ ಮಾಡಿರಲಿಲ್ಲ. ಆಗ 15/5/2022 ನಮ್ಮ ಮಠದಲ್ಲಿ ದೀಕ್ಷೆ ಇದನ್ನು ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆಗಿ ನಾನು ಸನ್ಯಾಸತ್ವ ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡಿ ಇವತ್ತು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಪಟ್ಟಾಭಿಷೇಕಕ್ಕೆ ಬಂದ ದಿನದಿಂದ ಇವತ್ತಿನವರೆಗೂ ಸಹ ನನ್ನ ಫ್ಯಾಮಿಲಿಯ ಅಂತಕ್ಕಂಥ ವ್ಯಾಮೋಹನಾಗಲಿ ಅಥವಾ ಯಾವುದೇ ಒಂದು ಪೂರ್ವಾಶ್ರಮದ ವಿಚಾರಗಳಲ್ಲಿ ನನಗೆ ಅದು ಜ್ಞಾಪಕ ಇಲ್ಲ. ಸಂಪೂರ್ಣವಾಗಿ ತ್ಯಾಗವನ್ನು ಮಾಡಿ ನನ್ನ ಮನೆ ಮಠ ಎಲ್ಲರನ್ನ ಬಿಟ್ಟು ಇಡೀ ನಮ್ಮ ಸಮಾಜನೇ ನನಗೆ ಸಂಬಂಧ, ಸಮಾಜನೇ ನನ್ನ ಮಕ್ಕಳು ಅನ್ನೋ ದೃಷ್ಟಿಯಿಂದ ಸಮಾಜಮುಖಿಯಾಗಿ ಸಮಾಜದ ಅಭಿವೃದ್ಧಿಗೆ ಏನು ಕಾರ್ಯಕ್ರಮಗಳು ಬೇಕೋ ಅದನ್ನು ದಿನನಿತ್ಯ ಮಾಡಿಕೊಂಡು ಇವತ್ತು ಕಾಲವನ್ನು ಕಳೀತಾ ಇದ್ದೇನೆ. ಮತ್ತು ನಾನು ಮಠವನ್ನು ಬಿಟ್ಟು ಯಾವತ್ತೂ ಸಹ ನಾ ಪೂರ್ವಾಶ್ರಮದ ನಮ್ಮ ಮನೆಗಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಎಲ್ಲೂ ನಾನು ವಾಸ ಇಲ್ಲ, ಮಠದಲ್ಲೇ ವಾಸ ಮಾಡ್ತಾ ಇದ್ದೇನೆ. ವಾಸ ಮಾಡಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಏನೇನು ಒಬ್ಬ ಸನ್ಯಾಸಿ ಮಾಡಬೇಕಾಗುತ್ತೋ ದಿನನಿತ್ಯ ಕಾರ್ಯಕ್ರಮಗಳನ್ನು ಅದನ್ನು ಯಾವುದು ಚಾಚೂ ತಪ್ಪದಲ್ಲೇ ಆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ನಾನು ಸನ್ಯಾಸಿಯಾಗಿ ಇದ್ದೇನೆ. ಈ ಸನ್ಯಾಸಿ ಆಗ್ತಕ್ಕಂಥದ್ದಕ್ಕೆ ಇದು ಒಂದು ಪೀಠಿಕೆ. ಇದರಿಂದ ನಾನು ದೈವಾನುಗ್ರಹ ಆದದಕ್ಕೋಸ್ಕರ ದೈವ ಏನು ಒಂದು ಆಜ್ಞೆಯನ್ನು ಕೊಟ್ಟರೋ ಅದು ನನಗನ್ನಿಸ್ತಾ ಇದೆ
ಕರ್ಮಣ್ಯವಾಧಿಕಾರಸ್ತು ಮಬಲೇಸು ಕದಾಚನ ಅಂತ ಮನುಷ್ಯ ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವೂ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕರ್ಮಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಕರ್ಮ ನಿಂದು ಫಲ ನಂದು ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಬೋಧನೆಯನ್ನು ಮಾಡ್ತಾನೆ. ಹಾಗೆ ನನಗೆ ಸಿಕ್ಕ ಕರ್ಮಗಳನ್ನು ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಆ ಕೆಲಸವನ್ನು ನಾನು ನಿರ್ವಹಣೆ ಮಾಡ್ಕೊಂಡು ಬಂದೆ. ಹಾಗೆ ದೇವರು ನಾನು ಅಲ್ಲಿ ಕೆಲಸ ಬಿಟ್ಟು ನೀನು ಇಲ್ಲಿ ಹೋಗು ಅಂತ ಹೇಳಿದ ದೇವರು ನನಗೆ ದಾರಿಯನ್ನು ಕೊಟ್ಟರು. ಆ ದೇವರು ಕೊಟ್ಟಂಥ ದಾರಿಯಲ್ಲಿ ಇವತ್ತು ನಾನು ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡಿ ಸನ್ಯಾಸಾಶ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಮಠದಲ್ಲಿದ್ದೇನೆ. ಪುಟ್ಟಸ್ವಾಮಿಗಳ ಬಾಲ್ಯ ಜೀವನವನ್ನು ನೋಡೋದಾದರೆ, ನನ್ನ ಬಾಲ್ಯ ಜೀವನ, ನಾನು ಹುಟ್ಟಿದ್ದು ನನ್ನ ಸ್ಥಳ ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕು ಬೆಕ್ಕಳಲೆ ಗ್ರಾಮ. ಅದು ಒಂದು ಕುಗ್ರಾಮ ಅಂತ ಹೇಳ್ಬೋದು. ಜಿಲ್ಲೆಯ ಕೊನೆಯಲ್ಲಿರ್ತಕ್ಕಂಥ ಗ್ರಾಮ ಅದು. ಅಲ್ಲಿ ನನ್ನ ತಂದೆ ದಿವಂಗತ ಜವರ ಶೆಟ್ಟರು, ನಮ್ಮ ತಾಯಿ ದಿವಂಗತ ತಿಮ್ಮಮ್ಮನವರು. ಇಬ್ಬರೂ ಸಹ ದೈವಭಕ್ತರು ಮತ್ತು ಪ್ರಾಮಾಣಿಕರು ಮತ್ತು ದಾನಿಗಳು. ತಾವು ಶ್ರಮಪಟ್ಟು ಸಂಪಾದನೆ ಮಾಡೋದ್ರಲ್ಲಿ ಯಾರಾದರೂ ದೈನಿ ಅಂತ ಬಂದರೆ ಕೈ ಎತ್ತಿ ಕೊಡ್ತಕ್ಕಂಥವ್ರೆ ಹೊರತು ಈಸ್ಕೊಂಡಂಥವರಲ್ಲ. ಅವರ ಹೊಟ್ಟೆಯಲ್ಲಿ ನಮ್ಮ ತಾಯಿ ಹೇಳ್ತಾ ಇದ್ರು, ನಮ್ಮ ಸಂಸಾರಿಕ ಜೀವನ ಪ್ರಾರಂಭ ಆದ 7 ವರ್ಷ ನಮಗೆ ಮಕ್ಕಳಿರಲಿಲ್ಲ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವರುಗಳನ್ನು ಬೇಡಿ ನಿನ್ನನ್ನು ಪಡೆದೀವಿ ಅಂತೇಳಿ ನಮ್ಮ ತಾಯಿ ಹೇಳ್ತಾ ಇದ್ರು ನನಗೆ. 7 ವರ್ಷ ಆದಮೇಲೆ, ಅದು ನಾನು ಆದಮೇಲೆ ನಮ್ಮ ತಂದೆ ನನಗೆ ಮಾರ್ಗದರ್ಶಕರು, ವಿದ್ಯೆ ಕಲಿಸ್ಬೇಕು ಅಂತಕ್ಕಂಥದ್ದು, ಓದಬೇಕು ನನ್ನ ಮಗ ಅಂತಕ್ಕಂಥದ್ದನ್ನು ಅವರು ಹೆಚ್ಚಿಗೆ ಶ್ರಮ ಪಡ್ತಾಯಿದ್ರು. ಶ್ರಮಜೀವಿಗಳು ನಾವೆಲ್ಲ ಅವಾಗ ಗಾಣಿಗರು. ನಮ್ಮ ಕಮ್ಯುನಿಟಿ ತೇಲಿ ಕಮ್ಯುನಿಟಿ ಅಂದರೆ ಬೆಳಿಗ್ಗೆ ಇದ್ದರೆ ಗಾನ ಆಡಿಸ್ತಕ್ಕಂಥದ್ದು, ಅದರಲ್ಲಿ ಬರ್ತಕ್ಕಂಥ ಉತ್ಪತ್ತಿನಲ್ಲಿ ಜೀವನ ಮಾಡ್ತಕ್ಕಂಥದ್ದು. ಅದು ಒಂಥರ ಕಷ್ಟ ಬಿದ್ದರೆ ಏನು ತೊಂದರೆ ಇರ್ತಿರಲಿಲ್ಲ ಜೀವನಕ್ಕೆ, ನೇರವಾಗಿ ಜೀವನ ನಡೀತಾ ಇತ್ತು. ಹಾಗೆ ಅಲ್ಲಿ ನನ್ನ ಹುಟ್ಟಿದಂಥ ಊರದು. ಅದಾದಮೇಲೆ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು ಅಲ್ಲೇ ನಮ್ಮೂರಿನಲ್ಲೇ ನಡೀತು, LS LS ಆದಮೇಲೆ ನಮ್ಮೂರಿನಲ್ಲೇ ಒಂದು ಹೈಸ್ಕೂಲು ಪ್ರಾರಂಭ ಆಗಿತ್ತು. ಹಾಗೆ LSನಲ್ಲಿ ನಾನು ಓದೋದರಲ್ಲಿ ಯಾವಾಗಲೂ ಸಹ ನಮ್ಮ ಗುರುಗಳಿಗೆ ನಾನು ಭಾಳ ವಿನಯನಾಗಿರ್ತಿದ್ದೆ. ಏಕೆ ನಮ್ಮ ತಂದೆ ಹೇಳ್ಕೊಡ್ತಾ ಇದ್ದಂಥ ಪಾಠ, ಗುರುಗಳ ಹತ್ರ ನೀನು ಭಾಳ ಒಬೀಡಿಯೆಂಟ್ ಆಗಿರಬೇಕು ಮತ್ತು ಅವ್ರಿಗೆ ಶ್ರದ್ಧೆಯಿಂದ ನೀನು ಪಾಠ ಕಲಿಬೇಕು ಅಂತಕ್ಕಂಥದ್ದು. ಮತ್ತು ಸಾಯಂಕಾಲ ಆಯಿತು ಅಂತ ಹೇಳಿದ್ರೆ ಅವರು 6 ಗಂಟೆ 7 ಗಂಟೆಗೆ ಎಷ್ಟೇ ಕೆಲಸಗಳಿದ್ರೂ ಆಗ ಸೀಮೆಣ್ಣೆ ಬುಡ್ಡಿ ದೀಪ ಹಚ್ಬಿಟ್ಟು ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳೋರು ಓದಿಸೋದಕ್ಕೆ. ಏನಾದ್ರು ಒಂದು ಸ್ವಲ್ಪ ತಪ್ಪು ಹೇಳಿದ್ರೆ ಇಲ್ಲಿ ಹಿಡ್ಕೊಂಡಿರೋರು, ಹಾಗೆ ನುಲ್ಲು ಬಿಡೋರು ತಪ್ಪು ಹೇಳಿದ್ರೆ. ಅಂದರೆ ಅಷ್ಟು ಶ್ರದ್ಧೆಯಿಂದ ನನಗೆ ಹೇಳ್ಕೊಡ್ತಾಯಿದ್ರು. ಕನ್ನಡ ಚೆನ್ನಾಗಿ ಬರ್ತಿತ್ತು ಅವ್ರಿಗೆ. ಆ ಥರ ಆಗಿ ನನಗೆ ವಿದ್ಯೆ ಕಲಿಸಿದ್ರು. LSನಲ್ಲಿ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ. ಆಗ ನಮ್ಮೂರಿನಲ್ಲಿ ಹೈಸ್ಕೂಲಿಗೆ ಸೇರಿಸ್ಬೇಕು ಅಂತ ನಮ್ಮೂರಿನವರೆಲ್ಲ ಗಲಾಟೆ ಮಾಡಿದ್ರು. ಆಗ ನಮ್ಮ ತಂದೆಯವರು, ಇಲ್ಲ ನನ್ನ ಮಗನ್ನ ಬೇರೆ ಕಡೆ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅಂತೇಳಿ ನಮ್ಮ ತಂದೆ ತಾಯಿಗಳು ನನಗೆ ಬೆಂಗಳೂರಿನಲ್ಲಿ ನಮ್ಮ ಕಸಿನ್ ಒಬ್ಬರಿದ್ದರು, BBMPನಲ್ಲಿ, ಅವ್ರ ಮನೆಗೆ ಸೇರಿಸಿ ನಾನು ನ್ಯಾಷನಲ್ ಹೈಸ್ಕೂಲ್ಗೆ ಅರ್ಜಿ ಹಾಕ್ತೆ. ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಾಹುಕಾರರ ಮಕ್ಕಳು ಬರ್ತಾರೆ ಅಲ್ಲಿಗೆ. ಎಲ್ಲ ಚಿನ್ನವರು ಇದು ಕಟ್ಕೊಂಡು ದೊಡ್ಡ ಇದರಲ್ಲಿ ಕಾರಲ್ಲಿ ಬರೋರೆಲ್ಲ. ಅಲ್ಲಿ ಬಸವನಗುಡಿಯಲ್ಲಿ ಇದೆಯಲ್ಲ ನ್ಯಾಷನಲ್ ಹೈಸ್ಕೂಲ್. ಆಗ 1955 ನಾನು ಬೆಂಗಳೂರಿಗೆ ಬಂದದ್ದು, 1955. ಅಲ್ಲಿ ನಾನು ಅರ್ಜಿ ಹಾಕ್ತೆ. ನನ್ನ ಮೆರಿಟ್ ನೋಡಿ ನನಗೆ ಫಸ್ಟ್ ಅಟೆಂಪ್ಟ್ ಸೀಟ್ ಸಿಕ್ತು. ಸೀಟ್ ಸಿಕ್ಕಿದ ಮೇಲೆ ಲಾಲ್ಬಾಗ್ನಲ್ಲಿ ನಮ್ಮ ಅಣ್ಣವ್ರ ಮನೆಯಲ್ಲಿದ್ದೆ, ನಮ್ಮ ಕಸಿನ್ ಅವ್ರ ಮನೆಯಲ್ಲಿ. ಅಲ್ಲಿಂದ ನಾನು ಇದಕ್ಕೆ ನ್ಯಾಷನಲ್ ಹೈಸ್ಕೂಲ್ಗೆ ನಡ್ಕೊಂಡು ಬರ್ತಿದ್ದೆ. ಒಂದು ತುಂಡು ಪಂಚೆ ಪೈಜಾಮು, ಒಂದು ಹಾಫ್ ಶರ್ಟ್ ಹಾಕ್ಕೊಳ್ತಿದ್ದೆ, ಚಪ್ಪಲಿ ಇರಲಿಲ್ಲ. ಏಕೆಂದರೆ ನಮ್ಮ ತಂದೆ ತಾಯಿಗಳ ಮಟ್ಟಕ್ಕೆ, ಅವರ ಸಂಪಾದನೆಗೆ ತಕ್ಕಂತೆ ನಾನು ಇಲ್ಲಿ ಜೀವನ ಮಾಡಬೇಕು, ಅವರಿಗೆ ಕಷ್ಟ ಕೊಡಬಾರ್ದು. ಅಂದರೆ ತುಂಬ ಬಡತನದಿಂದ ಬಡತನ ಮೀಡಿಯಂ ಫ್ಯಾಮಿಲಿ, ಆದರೂ ತೀವ್ರ ತೊಂದರೆ ಕೊಡಬಾರ್ದು ಅವರಿಗೆ, ಶ್ರಮಜೀವಿಗಳು ಅಂತಕ್ಕಂಥದ್ದು ನನ್ನ ಮೂಲ ಉದ್ದೇಶ. ಅದರಿಂದ ನಾನು ಹೆಚ್ಚಿಗೆ ಖರ್ಚು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ, ಭಾಳ ಮಿನಿಮಮ್ ಖರ್ಚು ಮಾಡ್ತಾ ಇದ್ದೆ. ಬಟ್ ಆದರೆ ನಮ್ಮ ಮನೆಯಲ್ಲಿದ್ದಾಗ ಏನಾಯ್ತಿತ್ತು ಅಂತ ಹೇಳಿದ್ರೆ, ನಮ್ಮ ಅಣ್ಣ ಬರ್ತಿದ್ದು ಸುಮಾರು ನಮ್ಮ ಕಸಿನ್ ಅಣ್ಣ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಅವರು ಕೆಲಸದಿಂದ ಬರೋದು 12 ಗಂಟೆ 1 ಗಂಟೆಗೆ ಬರ್ತಿದ್ರು. ಆಗ ಅಷ್ಟೊತ್ತಿಗೆ ಅಡುಗೆ ಆಗ್ತಾಯಿತ್ತು, ಬೆಳಿಗ್ಗೆ ಅಡುಗೆ ಆಗ್ತಾ ಇರಲಿಲ್ಲ.
ನಾನು ಲಾಲ್ಬಾಗ್ನಿಂದ ಬಂದು ಈಗಲೂ ಸಜ್ಜನರಾವ್ ಸರ್ಕಲ್ನಲ್ಲಿ ಸರ್ಕಲ್ ಹೋಮ್ ಅಂತಿತ್ತು, ಅದರಲ್ಲಿ ಒಂದಾಣಿ ಕೊಟ್ಟು 2 ಇಡ್ಲಿ ಕೊಡೋರು, 2 ಇಡ್ಲಿ ಸಾಂಬಾರು ಕೊಡೋರು. ನಾನು 2 ಸಾರಿ ಸಾಂಬಾರು ಹಾಕ್ಸ್ಕೊಂಡು ಒಂದಾಣಿ ಇಡ್ಲಿಗೆ 2 ಇಡ್ಲಿ ತಿಂದ್ಬಿಟ್ಟು ಹೋಗ್ತಾ ಇದ್ದೆ. ಸಾಯಂಕಾಲ ಬಂದು ಸಾಯಂಕಾಲ ಒಂದು ಹೊತ್ತು ಊಟ ಮಾಡ್ತಾ ಇದ್ದೆ ಅಷ್ಟೇ. ಈ ಥರ ಕಷ್ಟದಲ್ಲಿದ್ದೆ. ಅದಾದಮೇಲೆ ಸ್ವಲ್ಪ ದಿವಸ ತೊಂದರೆ ಆಯಿತು, ಇನ್ನೆಲ್ಲ ಬೇರೆಯವ್ರ ಮನೇಲಿದ್ದೆ. ಅಲ್ಲಿ ಫುಟ್ಪಾತ್ನಲ್ಲಿ ನಾನು ಓದ್ತಾ ಇದ್ದೆ, ಲೈಟ್ ಬೆಳಕಿನಲ್ಲಿ ಹೋಗ್ತಾ ಇದ್ದು. ನ್ಯಾಷನಲ್ ಸ್ಕೂಲ್ನೆಲ್ಲ ದೊಡ್ಡ ದೊಡ್ಡ ಸಾಹುಕಾರರ ಮಕ್ಕಳಾದ್ದರಿಂದ ನಾನು ಕೊನೆಯ ಬೆಂಚ್ನಲ್ಲಿ ಕೂತ್ಕೊಳ್ತಾ ಇದ್ದೆ. HMS ಅಂತ ಈಗಲೂ ಜ್ಞಾಪಕ ಇದೆ, ಮ್ಯಾಥಮೆಟಿಕ್ಸ್ ಟೀಚರು. ಅವರು US BJ ಪುಟ್ಟಸ್ವಾಮಿ ಅಂದರು. ನಾನು ಎದ್ದು ನಿಂತೆ. ಬ್ರಾಹ್ಮಣರಲ್ಲಿ ಓದೋ ಮಕ್ಕಳು ಕಂಡ್ರೆ ಎಷ್ಟು ಪ್ರೀತಿ ಅನ್ನೋದಕ್ಕೆ ವಾತ್ಸಲ್ಯ, ಟೀಚಿಂಗ್ ಗುರುಗಳನ್ನು ವಾತ್ಸಲ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ ಅವ್ರನ್ನ. ಈಗ ಜ್ಞಾಪಿಸ್ಕೊಳ್ತಾ ಇದ್ದೀನಿ ಇಷ್ಟು ವರ್ಷ ಆದಮೇಲೆ. ನಾನು ಅಲ್ಲಿ ಬರ್ತಾ ಇದ್ದಂಗೆ ನನ್ನ ಎತ್ತಿ 2 ಕೆನ್ನೆಗೂ ಮುತ್ತಿಕ್ಕಿದ್ರು. ಒಬ್ಬ ಹಳ್ಳಿ ಹುಡುಗ 100% ತೊಗೊಂಡಿದ್ದಾನೆ, 100% 100 ಅಂತೇಳಿ ಇದು ಮಾಡಿದ್ರು. ಆಮೇಲೆ ನನಗೇನು ಹೇಳಿದ್ರು, ಫಸ್ಟ್ ಬೆಂಚ್ನಲ್ಲಿ ಫಸ್ಟ್ ಸೀಟಲ್ಲಿ ಕೂತ್ಕೋಬೇಕು ಅಂತ ಅಲ್ಲಿ ಖಾಲಿ ಮಾಡಿಸಿ ನನಗೆ ಬಿಡಿಸ್ಕೊಟ್ರು. ಅದಾದಮೇಲೆ ಅಲ್ಲಿ ಸುಮಾರು 360 ಜನ ಇದು ಒಂದು ಕ್ಲಾಸ್ನಲ್ಲಿ 6 ಸೆಕ್ಷನ್ಗೂ ನನ್ನ ಆನ್ಸರ್ ಪೇಪರ್ನ ಸರ್ಕ್ಯುಲೇಟ್ ಮಾಡೋರು. ಯಾವುದು ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಆಮೇಲೆ ಇಂಗ್ಲೀಷ್ ಸೆಕೆಂಡ್ ಪೇಪರು, ಇವನ್ನೆಲ್ಲ ಸರ್ಕ್ಯುಲೇಟ್ ಮಾಡೋರು. ಯಾಕೆಂದ್ರೆ ಅವೆಲ್ಲ 98-95% ಮೇಲೆ ತೊಗೊಳ್ತಿದ್ದೆ, ಬೀದಿ ದೀಪದಲ್ಲಿ ಕೂತ್ಕೊಂಡು ರ್ಯಾಂಕ್ ಸ್ಟೂಡೆಂಟ್ ಇರ್ತಾರೆ. ಆಗ ಆ ಥರ ನನ್ನ ಎಜುಕೇಷನ್ ಅಲ್ಲಿಗೆ ಇದು ನಡೀತು ಇಲ್ಲಿವರೆಗೆ. ಬಹುಶಃ ಇನ್ನೂ ಮುಂದೆ ಹೇಳಬೇಕು ಅಂತ ಹೇಳಿದ್ರೆ, ಇದಾದಮೇಲೆ ನಾನು SSLCನಲ್ಲೂ SSLCಗೆ ಏನಾಯಿತು ಅಂದರೆ ನನಗೆ ಇಲ್ಲಿ ಊಟಕ್ಕೆ ತೊಂದರೆ ಆದ್ದರಿಂದ ಮಂಡ್ಯಕ್ಕೆ ಶಿಫ್ಟ್ ಮಾಡಿಸ್ಕೊಂಡೆ. ಮಂಡ್ಯಕ್ಕೆ ಹೋದಾಗ ಮಂಡ್ಯ ಜಿಲ್ಲೆಯಲ್ಲಿ 1958ನಲ್ಲಿ ನಾನು ಇನ್ನೊಬ್ಬ MK ರಾಮಯ್ಯ ಅಂತಿದ್ದ, ನಾವಿಬ್ಬರೇ ಇಡೀ ಜಿಲ್ಲೆಗೆ ಫಸ್ಟ್ ಕ್ಲಾಸು. ಜಿಲ್ಲೆಗೆ ನಮ್ಮ ಊರಿನಲ್ಲಿ ನೀವು ಹೇಳಿದಾಗೆ ಒಂದು ನಮ್ಮದು ಕುಗ್ರಾಮ, ನಮ್ಮೂರಿನಲ್ಲಿ SSLCಗೆ ನಮ್ಮ ಅಣ್ಣ ತಮ್ಮದಿರೋ ಒಬ್ಬರು 7 ಸಾರಿ ಫೇಲ್ ಆಗಿದ್ರು SSLCನಲ್ಲಿ. ಆಮೇಲೆ ನಮ್ಮೂರಿನಲ್ಲಿ SSLC ಪಾಸ್ ಮಾಡೋದೇ ದೊಡ್ಡ ಹಬ್ಬ ಅವ್ರಿಗೆ. ಅದರಿಂದ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ, ಮಂಡ್ಯ ಜಿಲ್ಲೆಗೆ ಫಸ್ಟ್ ಆಗಿ ಅಂದ್ಬಿಟ್ಟು ನನಗೆ ತುಂಬ ನಮ್ಮ ಊರಿನಲ್ಲಿ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಅಲ್ಲಾದಮೇಲೆ ನನಗೆ ಇನ್ನೂ ಎಜುಕೇಷನ್ನ ಓದಬೇಕು ಅಂತ ಆಸೆ ಇದ್ರೂ ನಮ್ಮ ಫ್ಯಾಮಿಲಿಯ ಒಂದು ಸಂದರ್ಭ ನೋಡಿ ನಾನು ಬೇಗ ಆದಷ್ಟು ಸ್ವಲ್ಪ ಕೆಲಸಕ್ಕೆ ಸೇರಿಕೊಳ್ಬೇಕು ಅಂತಕ್ಕಂಥ ನಮ್ಮ ತಂದೆ ತಾಯಿಗಳ ಆಸೆಯಿಂದ ನಾನೇನು ಮಾಡಿದೆ, ಗೌರ್ಮೆಂಟ್ ಪಾಲಿಟೆಕ್ನಿಕ್ನಲ್ಲಿ ಸೀಟ್ಗೆ ಹಾಕಿದೆ. ಬಟ್ ನಾನು ಬೆಂಗಳೂರಿನಲ್ಲಿ ಹಾಕಿದ್ದೆ, ಚನ್ನಪಟ್ಟಣದಲ್ಲಿ ಹೊಸದಾಗಿದೆ ಅಲ್ಲಿ ಹಾಕಿದ್ದೆ, ಎಲ್ಲ ಕಡೆಯೂ ಸೀಟ್ ಸಿಕ್ತು. ಯಾಕೆಂದರೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ದೆ ಅವಾಗ. ಆಮೇಲೆ ನಾನು ಚನ್ನಪಟ್ಟಣದಲ್ಲಿ ನನ್ನ ಪಾಲಿಟೆಕ್ನಿಕ್ಕನ್ನು ಮುಗಿಸ್ದೆ. ಅದೆಲ್ಲ ಮುಗಿಸಿದ ಮೇಲೆ ನಮ್ಗೆ ಅವಾಗ ಅಲ್ಲೂ ಸಹ ನಾನು ಕೆಲವು ಡಿಸೈನ್ ಡ್ರಾಯಿಂಗು, ಸರ್ವೇಯಿಂಗು ಮತ್ತು ಇನ್ನು ಕೆಲವು ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಅಂತ ಇದರಲ್ಲಿ ಬಿಲ್ಡಿಂಗ್ ಡಿಸೈನು ಇಂಥದ್ರಲ್ಲೆಲ್ಲ ಸ್ಟೇಟ್ಗೆ ಫಸ್ಟ್ ಬರ್ತಾ ಇದ್ದೆ. ಅಲ್ಲಿ ಅಶ್ವಥ್ ನಾರಾಯಣ್ ಅಂತ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು. ಅವರು ನಮ್ಮ ರಿಲೇಷನ್, ನಮ್ಮ ಮಾವರವ್ರಿಗೆ ಸ್ನೇಹಿತರವರು. ಅವ್ರು ಯಾವಾಗಲೂ ನನ್ನ ಹತ್ರ ಬರೋರು, ನಾನು ಬರೀತಾ ಇದ್ದೆ, ನೀನು ರ್ಯಾಂಕ್ ಸ್ಟೂಡೆಂಟು, ಎಷ್ಟು ಕಂಪ್ಲೀಟ್ ಮಾಡಿದೆ ನೀನು ಅಂತ ಬರೋರು ನನ್ನ ಹತ್ರ. ಆಮೇಲೆ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು 98ನಲ್ಲೇ ಪಾಲಿಟೆಕ್ನಿಕ್ ಕಂಪ್ಲೀಟ್ ಮಾಡಿದೆ. ಆಮೇಲೆ ಮ್ಯಾಂಗ್ಳೂರು ಹಾರ್ಬರ್ಗೆ ಫಸ್ಟ್ ನಾವು ಓದ್ತಾ ಇರೋವಾಗಲೇ ನಮಗೆ ಅಡ್ರೆಸ್ ತೊಗೊಂಡು ರಿಸಲ್ಟ್ ಬಂದು 8 ದಿವಸಕ್ಕೆ ನಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದುಬಿಡ್ತು ಕೆಲಸಕ್ಕೆ. ಆವಾಗ ನನಗೆ ಮಂಗಳೂರಿಗೆ ಹಾಕಿದ್ರು ಫಸ್ಟು. ಮಂಗಳೂರಿನಲ್ಲಿ ಅಲ್ಲಿಂದ ರೀಪೋಸ್ಟಿಂಗ್ ಕೊಟ್ಟದ್ದು ಮ್ಯಾಂಗ್ಳೂರು ಹಾರ್ಬರ್ಗೆ ಕೊಟ್ಟರು. ಮಂಗಳೂರು ಬಂದರೂ ಇವತ್ತೇನಾದ್ರು ಇರೋದು ಹಾರ್ಬರ್ನ ಸಂಪೂರ್ಣವಾಗಿ ರಿಸರ್ಚ್ ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥದ್ದು ನಾನು, ಒಬ್ಬರು ಸತ್ಯನಾರಾಯಣ್ ಅಂತ ಹೇಳ್ಬಿಟ್ಟು ಅವ್ರು BE ಇದ್ದರು, ನಾನು ಡಿಪ್ಲೊಮೊ ಮಾಡಿದ್ವಿ. ಅಲ್ಲಿ ಕೊನೆಗೆ ಅವ್ರಿಗೂ ಏನಾಯಿತು ಅಂತ ಹೇಳಿದ್ರೆ ಸಿಕ್ ಅಂತ ಬರೋದು. ಈ ಹೋಗ್ತಾ ಇದ್ರೆ ಸಿನಲ್ಲಿ ನಾವು ಒಳಗಡೆ 10 ಮೈಲಿ ಒಳಗಡೆ ಹೋಗ್ತಿದ್ದೋ ಸರ್ವೆ ಮಾಡಬೇಕಾದ್ರೆ. ಅಂದರೆ ಹಡಗು ಬರಬೇಕಾಗಿದ್ರೆ 40 ಅಡಿ ಡೆಪ್ತ್ ಆಫ್ ವಾಟರ್ ಬೇಕು. ಆ 40 ಅಡಿ ನೀರು ಮೇಲ್ಗಡೆ ಸಮುದ್ರದಿಂದ ಕೆಳಗಡೆ 40 ಅಡಿ ಒಳಗಡೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ಇದು. ಮಂಗಳೂರು ಹತ್ರ ಏನಾಗಿದೆ ಅಂದರೆ ಶೋರಿಂದ ಈ ಸ್ಲೋಪ್ ಆಗಿದೆ. ಸ್ಲೋಪ್ ಆಗಿದ್ದು ಸುಮಾರು 2 ಮೈಲಿ 3 ಮೈಲಿ ಅಷ್ಟು 40 ಅಡಿ ನೀರು ಸಿಗೋದಿಲ್ಲ. 20 ಅಡಿ 10 ಅಡಿ ಅಷ್ಟೇ ನೀರು ಕೆಳಗಡೆ ಭೂಮಿ ಸಿಕ್ಬಿಡ್ತದೆ. ಆದ್ರೆ ಡೆಡ್ಜ್ ಮಾಡಬೇಕಾದಿಲ್ಲ, ಚಾನಲ್ ಮಾಡಬೇಕಲ್ಲ. ಆ ಚಾನಲ್ ಮಾಡಬೇಕಾಗಿದ್ರೆ ಏನು ಸ್ಟ್ರಾಟಜಿ ಇದೆ ಅನ್ನೋದು ಸರ್ವೆ ಮಾಡಬೇಕು. ಅದಕ್ಕೆ ನಾವು
ಸಿ ಒಳಗಡೆ 10 ಮೈಲಿ, ಸಿ ಶೋರ್ನಲ್ಲಿ 10 ಮೈಲಿ ಒಂದು ಬ್ಲ್ಯಾಕ್ ಸರ್ವೆ ಮಾಡ್ತಾ ಇದ್ದು. ಅಲ್ಲಿ ಬಜೇಕರ್ ಅಂತ ಹೇಳ್ಬಿಟ್ಟು ಬಾಂಬೆನವರು ಶಿಪ್ ಪೈಲಟು. ಆ ಶಿಪ್ ಪೈಲಟು ಯಾರು ನಮ್ಮ ಸಬ್ ಡಿವಿಷನ್ಗೆ ರಿಪೋರ್ಟ್ ಮಾಡ್ಕೊಂಡು ಅವ್ರ ಜೊತೆಲಿ ಕಳಿಸೋರು. ಅಲ್ಲಿ ಹೋದರೆ ಅವರು ಎಂಟ್ರಾಗ್ತಾ ಇದ್ದಾಗೇ ವಾಮಿಟ್ ಮಾಡಿ ಬಿದ್ದೋಗ್ಬಿಡೋರಂತೆ, ನನಗೆ ಗೊತ್ತಿಲ್ಲ. ಅವ್ರು ವಾಪಸ್ ತಗೊಳ್ಳೋರು. ನಾನು ಹೋದೆ ಇವತ್ತು ರಿಪೋರ್ಟ್ ಮಾಡ್ಕೊಂಡೆ ಸಾಯಂಕಾಲ 5 ಗಂಟೆಗೆ, ಬೆಳಿಗ್ಗೆ ನೀವು ಪೈಲಟ್ ಜೊತೆಲಿ ಹೋಗ್ಬೇಕು ಸರ್ವೆಗೆ ಅಂದರು. ನಾನು ಬೆಳಿಗ್ಗೆ ಹೋದಾಗ ಸರ್ವೆ ಮಾಡಿಕೊಂಡು ರಾತ್ರಿ 3 ಗಂಟೆ ಬೆಳಿಗ್ಗೆ 5 ಗಂಟೆಗೆ ಹೋಗಬೇಕಾಗಿತ್ತು. ಈಗಿನವರು ಕೆಲಸ ಮಾಡ್ತಾರೆ ಹಿಂಗೆ. ನಾವು 5 ಗಂಟೆಗೆ ಹೋಗ್ತಿದ್ದು. 5 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆಗೆ ಬರ್ತಿದ್ದು ವಾಪಸ್ಸು ಸಿಯಿಂದ. ಆಮೇಲೆ ಹೋಗಿ ಸರ್ವೆ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೆ. ಬಜೇಕರ್ ಕೇಳಿದ್ರು, ಹ್ಯಾವ್ ಟೇಕನ್ ಪಿಲ್ಸ್ ಅಂದರು. ನೋ ಸರ್ ಅಂದೆ. ವಾಟ್ ಪಿಲ್ಸ್? ಐ ಡೋಂಟ್ ನೋ, ಐ ನಾಟ್ ಟೇಕನ್ ಅಂದೆ. ಆಮೇಲೆ ಇಮಿಡಿಯೇಟ್ಲಿ ಬರೆದುಬಿಟ್ರು, ಡೆಪ್ಯೂಟ್ ಬಿ ಜೆ ಪುಟ್ಟಸ್ವಾಮಿ ಪರ್ಮನೆಂಟ್ಲಿ ಫಾರ್ ಹೈಡ್ರೋಗ್ರಾಫಿಕ್ ಸರ್ವೆ ಅಂತ. ಹೈಡ್ರೋಗ್ರಾಫಿಕ್ ಸರ್ವೆ ನಮಗೆ BE-ನಲ್ಲಿ ನಮ್ಗೆ ಇರೋದಿಲ್ಲ, ಅವರು ಮೆರಿನ್ ಇವ್ರಿಗೆ ಇರ್ತದೆ ಸರ್ವೆ. ಅವ್ರು ನನಗೆಲ್ಲ ಟೈಡ್ ಕ್ಯಾಲ್ಕುಲೇಷನ್ ಹೈಡ್ರೋಗ್ರಾಫಿಕ್ ಅಂದರೆ ಎವ್ರಿ 5 ಮಿನಿಟ್ಸ್ ವೇವ್ಸ್ ಎಷ್ಟು ಎತ್ತರ ಬರ್ತದೆ, ಎಷ್ಟು ಇಳೀತದೆ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಬೇಕು. ಅದನ್ನು ಟೋಟಲ್ ಡೆಪ್ತ್ ಆಫ್ ವಾಟರ್ ಮೈನಸ್ ಟೈಡ್ ವೇವ್ ಈಸ್ ದಿ ಆ್ಯಕ್ಚುಯಲ್ ಡೆಪ್ತ್ ಆಫ್ ವಾಟರ್. ಅದನ್ನು ನನಗೆ ಕ್ಯಾಲ್ಕುಲೇಷನ್ ಕಲಿಸ್ಕೊಟ್ರು. ಅಲ್ಲಿ 2 ವರ್ಷ ಇದ್ದೆ. ಅದಾದಮೇಲೆ ಬೆಂಗಳೂರಿಗೆ ವರ್ಗಾವಣೆ ಆಯಿತು. SM ಕೃಷ್ಣ ಅವರು MLA ಆಗಿದ್ದರು. ನಾವು ಅವರಿಗೆಲ್ಲ ಕ್ಯಾನ್ವಾಸ್ ಮಾಡಿದ್ದು 1962ರಲ್ಲಿ ಕಾಲೇಜ್ ಮದ್ದೂರು. ಅವಾಗ ಕ್ಯಾನ್ವಾಸ್ ಮಾಡಿದ್ದು. ಅವ್ರು ನನಗೆ ಪರಿಚಯ ಇದ್ದರು. ನಮ್ಗೆ ಎಲ್ಲಕ್ಕಿಂತ ನಮ್ಮ B ವೀರಣ್ಣಗೌಡರು ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಆತ್ಮೀಯರು. ಅವರು BSc ಗ್ರಾಜ್ಯುಯೇಟು. ಆಮೇಲೆ ಭಾಳ ಸರಳ ಸ್ವಭಾವ ಮತ್ತು ದೈವ ಭಕ್ತರು. ನಾನು ಅವ್ರಿಗೆ ಓದ್ತಾ ಇರೋವಾಗ ಕೇಳ್ತಾ ಇದ್ದೆ ಮಿಡ್ಲ್ ಸ್ಕೂಲ್ನಲ್ಲಿ, ದೇವರು ಅಂದ್ರೆ ಯಾರು, ದೇವ್ರು ಎಲ್ಲಿದ್ದಾನೆ, ಹೇಗೆ ಎಲ್ಲಿ ನೋಡೋದು ದೇವ್ರನ್ನ ಯಾಕೆ ಪೂಜೆ ಮಾಡಬೇಕು ಅಂತ ಈ ರೀತಿ ಪ್ರಶ್ನೆಗಳು ಕೇಳ್ತಿದ್ದೆ ಅವ್ರಿಗೆ. ಈ ಎಲ್ಲ ಕೆಲಸಗಳ ನಡುವೆ ನಿಮ್ಮ ರಾಜಕೀಯ ಎಂಟ್ರಿ ಹೇಳ್ತೀನಿ. ಹೀಗೆ ಅವರು ನನಗೆ ಅವ್ರು ಹೇಳೋರು, ದೇವರು ಅಂದರೆ ಅಬ್ಸ್ಟ್ರಾಕ್ಟು, ನಮ್ಮ ನಡತೆನೇ ದೇವರು ಅಂತ ಕೆಲವೆಲ್ಲ ಹೇಳೋರು. ನಮ್ಮ ತಂದೆ ಅವರಿಬ್ಬರದ್ದು ಒಂದೇ ಲೈನು. ಆವತ್ತು ಬೋಧನೆ ಮಾಡಿದ್ದೆ ನಮ್ಗೆ ಇವತ್ತೆಲ್ಲ ನಡವಳಿಕೆಗಳು ಬರಬೇಕಾಗಿದ್ರೆ ಕಾರಣ. ಹೀಗಾಗಿ ನಾನು ಇಲ್ಲಿಗೆ ಬೆಂಗಳೂರಿಂದ ಇಲ್ಲಿಗೆ ಅವರ B ವೀರಣ್ಣಗೌಡರು ಹೇಳಿ ನನಗೆ ಬೆಂಗಳೂರು ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆದಮೇಲೆ ನಾನು ಹಿಂದುಳಿದ ವರ್ಗಗಳ ಇದರಲ್ಲಿ ಸ್ವಲ್ಪ ರಾಜಕಾರಣದಲ್ಲಿ ಇದ್ರೂ ನಮ್ಮ ಜನಾಂಗಕ್ಕೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಆಸೆ. ರಾಜಕೀಯಕ್ಕೆ ಬರಬೇಕಾದ್ರೆ ಮೂಲ ಹೇಳ್ತೀನಿ ನಾನು. ಜನಾಂಗಕ್ಕೆ, ನಮ್ಮ ಜನಾಂಗದಲ್ಲಿ ಗಾಣಿಗರಲ್ಲಿ ಈ ಕಡೆ ಸೌದರ್ನ್ ಗಾಣಿಕೆ, ಉತ್ತರ ಕರ್ನಾಟಕದಲ್ಲಿ ಗಾಣಿಗರಿದ್ದಾರೆ, ಇಲ್ಲೂ ಇದ್ದಾರೆ. ಇಲ್ಲಿ ದಕ್ಷಿಣ ಕರ್ನಾಟಕ ಗಾಣಿಗರಲ್ಲಿ ಒಂದು 6 ಸಬ್ಸೆಕ್ಟ್ ಇದೆ. ಈ ಒಳಪಂಗಡಿಗಳೆಲ್ಲ ಒಬ್ರಿಗೊಬ್ರು ಸೇರ್ತಾನೆ ಇರಲಿಲ್ಲ ಮತ್ತು ಸಂಘನೇ ಇರಲಿಲ್ಲ. ಆಗ ನನಗೆ ಬಂದ ತಕ್ಷಣವೇ ಒಂದು ಸಂಘ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊದಲು ನಮ್ಮ ಒಳಪಂಗಡದ ಒಂದು ಜ್ಯೋತಿಪಣ ಸಂಘ ಅಂತ ಹೇಳ್ಬಿಟ್ಟು 1966ರಲ್ಲಿ ಒಬ್ಬರು ಪಾಪ್ಶೆಟ್ಟಿ ಗಾನಗಿರಿ ಸಂಘ, ಜ್ಯೋತಿಪಣ ಸಂಘ, ರಾಜ್ಯ ಜ್ಯೋತಿಪಣ ಸಂಘ. ಅದು ನಮ್ಮ ಪಾಪ್ಶೆಟ್ರು ಅಂತ ಒಬ್ಬರು ಹಿರಿಯರಿದ್ದರು. ಅವರು ನಾವೆಲ್ಲ ಸೇರಿ ಒಂದು ಸಂಘವನ್ನು ಬೆಂಗಳೂರಿನ ಸ್ಥಾಪನೆ ಮಾಡಿದೋ. ಅದರಲ್ಲಿ ಈಗಿರ್ತಕ್ಕಂಥ ಇದರಲ್ಲಿ ಶ್ರೀರಾಮ್ಪುರದಲ್ಲಿ ಅದು ಇದೆ. ಅವ್ರಿಗೆ ಆ ಸೈಟನ್ನು ಜಾಗನೂ ನಾನೇ ಮಾಡಿಸ್ಕೊಟ್ಟೆ ಅದನ್ನು. ಅದಾದಮೇಲೆ ಅಖಿಲ ಕರ್ನಾಟಕ ಗಾಣಿಗರ ಸಂಘ ಅಂತ ಹೇಳ್ಬಿಟ್ಟು ಎಲ್ಲ ಒಳಪಂಗಡಗಳನ್ನ ಸೇರಿಸಿ ಒಟ್ಟಿಗೆ ಮಾಡಿ 1992-93ರಲ್ಲಿ ಆವನೂರು ಕಮಿಷನ್ಸ್ಗೆ ರಿಪೋರ್ಟ್ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಅವಾಗ ಅದನ್ನು ಹೇಳಿ ಜೈಮ್ ರಾಜನ್ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಆಗಿದ್ದರು ಮತ್ತು ವಿಶ್ವನಾಥನ್ ಅಂತ ಹೇಳ್ಬಿಟ್ಟು ಕಮಿಷನರ್ ಆಗಿದ್ದರು. ಅವರು, ನಾನು ಮತ್ತು ಇನ್ನೊಬ್ಬ ಶ್ರೀನಿವಾಸಮೂರ್ತಿ ಅಂತ ನಾವೆಲ್ಲ ಸೇರಿ ಆ ಸಂಘವನ್ನು ಸ್ಥಾಪನೆ ಮಾಡಿದೋ. 2ನೇ ನಾನೇ ಅಧ್ಯಕ್ಷ. ಸ್ಥಾಪಕರಲ್ಲಿ ನಾನು ಒಬ್ಬ, ಸ್ಥಾಪಕ ಅಧ್ಯಕ್ಷನ 2ನೇ ಅಧ್ಯಕ್ಷನಾದೆ. ಅಧ್ಯಕ್ಷನಾಗಿ ನಮ್ಮ ಎಲ್ಲ ಜನಾಂಗಗಳನ್ನು ಒಗ್ಗೂಡಿಸ್ತಕ್ಕಂಥದ್ದು ಮತ್ತು ಎಲ್ಲ ಬೆಂಗಳೂರು, ಮೈಸೂರು, ಮಂಗಳೂರು, ಕುಮಟಾ, ಆಮೇಲೆ ಇದರಲ್ಲಿ ತಿಪ್ಟೂರಿನಲ್ಲಿ ಅತ್ಯಂತ ಯಶಸ್ವಿಯಾದಂಥ ಒಂದು ಸಮಾವೇಶವನ್ನು ಮಾಡಿದೆ ನನ್ನ ಅಧ್ಯಕ್ಷತೆಯಲ್ಲಿ. R. ಗುಂಡೂರಾಯರು ಚೀಫ್ ಮಿನಿಸ್ಟ್ರು. ಅದಕ್ಕೆ ಮೊದಲು ನಾನು ದೇವರಾಜ ಅರಸನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಸ್ವಲ್ಪ ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸ್ತಕ್ಕಂಥದ್ರಲ್ಲಿ ಅವ್ರು ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಈ ನನಗೆ ಮಧ್ಯದಲ್ಲಿ ನಂಜನಗೂಡಿಗೆ ಟ್ರಾನ್ಸ್ಫರ್ ಆಯಿತು PWD ಡಿಪಾರ್ಟ್ಮೆಂಟ್ನಲ್ಲಿ. ಅಲ್ಲಿ ನಂಜನಗೂಡು ಹೋದಾಗ P. ವೆಂಕಟರಮಣವರು ಅಂತೇಳಿ ನಮ್ಮ ದೇವರಾಜ ಅರಸು ಸಾಹೇಬರ ಕ್ಯಾಬಿನೆಟ್ನಲ್ಲಿ ಸ್ಪೀಕರ್ ಆಗಿದ್ದರು. ಅವರು ಹೆಚ್ಚಿಗೆ ನನಗೆ ಅಂದರೆ ನನ್ನ ಪರಿಚಯ ಅಂದರೆ ನಾನು ಎಲ್ಲರೂ ಸಹ ಕೇಳ್ಕೊಂಡು ಹೋಗಲಿಲ್ಲ, ನನ್ನ ಕೆಲಸದಲ್ಲೇ ಪರಿಚಯ ಆಗೋರು. ಅಲ್ಲಿ ನಾನು ಭಾಳ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿದ್ದ ಎಲ್ಲ ರಾಜಕಾರಣಿಗಳಿಗೂ ನನಗೆ ಅಚ್ಚುಮೆಚ್ಚಿನಾದರು.
ಮತ್ತು ನಾನು ಸರ್ಕಾರಿ ನೌಕರಿ ಅಧ್ಯಕ್ಷ ಆಗಿದ್ದೆ ಅಲ್ಲಿ ತಾಲ್ಲೂಕಿಗೆ. ಅದಾದಾಗ ಸರ್ಕಾರಿ ಬಿಲ್ಡಿಂಗನ್ನು ಕಟ್ಟಿಸ್ದೆ ನನ್ನ ಅಧ್ಯಕ್ಷತೆಯಲ್ಲಿ. ಅದು ಯಾಕೆ ಕಟ್ಟಿಸ್ದೆ ಅಂದರೆ ನಮಗೆ ನಮ್ಮ ತಂದೆ ಭಾಳ ಹೆಸರುವಾಸಿಯಾದಂಥ ಕಲಾವಿದರು, ನನಗೂ ಇದಿದೆ. ಆಗ ನಾನೇನು ಮಾಡಿದೆ, ಒಂದು ಡ್ರಾಮಾವನ್ನು ಮಾಡಿ ಅಲ್ಲಿ ಅಣ್ಣ ತಮ್ಮ ಮತ್ತು ಕುರುಕ್ಷೇತ್ರ ಅಂತ ನಮ್ಮ ಕೊಲೀಗ್ಸ್ನೆಲ್ಲ ಸೇರಿ ಡ್ರಾಮಾ ಮಾಡಿ ಅದರಲ್ಲಿ ಕಲೆಕ್ಷನ್ ಮಾಡಿ ಅಲ್ಲಿ ಬಿಲ್ಡಿಂಗ್ ಕಟ್ಟಿಸಿದೆ. ಆಗ SM ಕೃಷ್ಣ ಅವರು ಅತ್ಯಂತ ಟಾಪ್ನಲ್ಲಿದ್ದರು, ದೇವರಾಜ ಅರಸನವರ ಕಾಲದಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದರು. ಅವ್ರನ್ನ ಕರೆಸಿ ಆ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಿದೆ. ಹೀಗಾಗಿ ಈ ರಾಜಕೀಯದ ಅಂಟು ಬಂತು. ಹಾಗಾಗಿ ಬಂದಾಗ ನಾನು ಸೋಷಿಯಲ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾಗ P. ವೆಂಕಟರಮಣವರು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು, ಅವರು ನನಗೆ ಭಾಳ ಆತ್ಮೀಯರಾದರು. ಅವರೇನು ಮಾಡಿದ್ರು, ಇಲ್ಲಿ ಬೆಂಗಳೂರಿಗೆ ನನ್ನ ತಿರ್ಗಾ ಅಲ್ಲಿಂದ ಬೆಂಗಳೂರು ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು. ಅವರೇನು ನಾನು ಕೇಳಕ್ಕೆ ಹೋಗಲಿಲ್ಲ. ಇಲ್ಲಿದ್ದೇ ಇದ್ದಾಗ ರೀ ಪುಟ್ಟಸ್ವಾಮಿ, ನೀನು ಸ್ವಲ್ಪ ಈ ಹಿಂದುಳಿದ ವರ್ಗ ಅದು ಇದು ಸ್ವಲ್ಪ ಸಪ್ರೆಸ್ಡ್ ಕ್ಲಾಸ್ ಬಗ್ಗೆ ನನಗೆ ಭಾಳ ಅನುಕಂಪ ಆಯಿತು. ಇದ್ರ ಬಗ್ಗೆ ಇದೆ, ನೀನು ರಾಜೀನಾಮೆ ಕೊಟ್ಬಿಡ್ರಿ ಅಂತ ಅಂದರು. ರಾಜಕೀಯಕ್ಕೆ ಎಂಟ್ರಿ ಆಗಿ ಅಂತ, ರಾಜಕೀಯಕ್ಕೆ ಎಂಟ್ರಿ ಮಾಡ್ರಿ ಅಂದರು. ನಾನು ಹೇಳಿದೆ, ನೀವು ರಾಜಕೀಯಕ್ಕೆ ಕೇಳಿದ್ರೆ ಅದು ಕೇಳ್ತಾ ಇದ್ದೀನಿ. ನನಗೆ ಅವಾಗ 7-8 ವರ್ಷ ಸರ್ವಿಸ್ ಆಗಿತ್ತೇನೋ. ಸರ್ ನನಗೆ ತೊಂದರೆ ಆಗ್ತಿದೆ ಇದೆ, ಅದು ದೇವ್ರ ಮೇಲೆ ಭಾರ ಹಾಕ್ರಿ, ರಿಸೈನ್ ಮಾಡಿರಿ ಅಂದ್ಬಿಟ್ರು. ರಿಸೈನ್ ಮಾಡಿಬಿಟ್ಟು ಸ್ವಲ್ಪ ಕಾಂಟ್ರಾಕ್ಟ್ರು ಅದು ಇದು ಮಾಡಿಸ್ತಾ ಇದ್ದೆ. ಇಲ್ಲೆಲ್ಲೂ ನಾನು PWD ಮಾಡಲಿಲ್ಲಪ್ಪ, ಮಿಲಿಟ್ರಿ ಇಂಜಿನಿಯರಿಂಗ್ ಸರ್ವಿಸ್ನಲ್ಲಿ ರಿಜಿಸ್ಟರ್ ಮಾಡಿಸ್ದೆ. ಇವ್ರು ಸಹವಾಸ ಬೇಡ, ಯಾಕೆಂದರೆ ನನಗೆ ಅವತ್ತೇ ಭ್ರಷ್ಟಾಚಾರದ ಬಗ್ಗೆ, ಅಧಿಕಾರ ದುರುಪಯೋಗದ ಬಗ್ಗೆ ಬಹಳ ಎಚ್ಚರಿಕೆ ನನಗೆ. ನಾನು ಮಿನಿಸ್ಟ್ರಿಗಳ ಹತ್ರ ಇದ್ದಾಗ ನಾನು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿದ್ರೆ ಬೇರೆಯವರು ಬೆಟ್ಟು ತೋರಿಸ್ತಾರೆ ಅಂತೇಳಿ ನಾನು ಮಿಲಿಟ್ರಿ ಇಂಜಿನಿಯರಿಂಗ್ ಸರ್ವಿಸ್ನಲ್ಲಿ ರಿಜಿಸ್ಟರ್ ಮಾಡಿಸ್ದೆ. ಅಲ್ಲಿಗೆ ಇವ್ರದ್ದು ಯಾರ್ದು ರಾಜಕಾರಣದ ಏನಿಲ್ಲ, ಅಲ್ಲಿ ಹಸ್ತಕ್ಷೇಪ ಇರೋದಿಲ್ಲ ಅಂತೇಳ್ಬಿಟ್ಟು ಅಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿಸ್ತಾ ಇದ್ದೆ. ಅದಾದಮೇಲೆ MLC ಬಂತು. MLC ಬಂದಾಗ ಈ ಹಿಂದುಳಿದ ವರ್ಗಗಳಿಗೆ ನಮ್ಮ ದಿವಂಗತ ದೇವರಾಜ ಅರಸು ಸಾಹೇಬರ ತಮ್ಮ ಜಯದೇವರ ಅರಸು ಅಂತ, ಕೆಂಪರಾಜ ಅರಸು ಅಂತ ಪಿಕ್ಚರ್ನಲ್ಲಿ ಆಕ್ಟ್ ಮಾಡ್ತಿದ್ರು ಅವರು ತಮ್ಮ. ಆಮೇಲೆ ಜಯದೇವರ ಅರಸು ಅಂತ MLA ಇವರೆಲ್ಲ ಹಿಂದುಳಿದ ವರ್ಗದವರು ಸಂಘಟನೆಗೆ ಅವ್ರಿಗೆ ಇದ್ದಿದ್ದು. ಅವ್ರ ಜೊತೆಲಿದ್ದೆ ನಾನು, P. ವೆಂಕಟರಮಣವ್ರಿಗೆ ಸೇರಿದ್ರಿಂದ. ಅದೆಲ್ಲ ಮಾಡ್ತಾ ಇರುವಾಗ ನಾನು ರಿಸೈನ್ ಮಾಡಿದ್ಮೇಲೆ ಅಲ್ಲಿ ತಿಪ್ಟೂರಿನಲ್ಲಿ ನಾನು ನಮ್ಮ ಗಾಣಿಗರ ಸಂಘದ ಬೃಹತ್ವಾದಂಥ ಒಂದು ಸಮಾವೇಶ ಮಾಡಿದೆ. ಏನು ಹೇಳಿದ್ನಲ್ಲ, 5-6 ಕಡೆ ಮಾಡಿಕೊಂಡು ಕೊನೆಗೆ ಅಲ್ಲಿಗೆ ಬಂದಾಗ ಮಾಡಿದೆ. ಅಲ್ಲಿ ಇವರು ಯಡಿಯೂರು ಅಷ್ಟೊತ್ತಿಗೆ ದೇವರಾಜ ಅರಸು ಹೋಗಿ ಇವರು ನಮ್ಮದು ಗುಂಡೂರಾಯರು ಇದಾಗಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು. ಅಲ್ಲಿ ನಾನು ಒಂದು ವೆಲ್ಕಮ್ ಸ್ಪೀಚ್ ಮಾಡಿದೆ. ನನಗೆ ಗೊತ್ತಿಲ್ಲ ಆಗ ತೇಮಂತಪ್ಪ ಅಂತ ಹೇಳ್ಬಿಟ್ಟು ಲಿಂಗಾಯತ್ ಗಾಣಿಗರು, ಗೊತ್ತಿರ್ಬೋದು ನಿಮ್ಗೆ ಅಂತ ಕಾಣಿಸುತ್ತೆ. ಅವರು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರು ಯಡಿಯೂರಪ್ಪನವ್ರಿಗೆ, ಗುಂಡೂರಾಯರಿಗೆ. ಅವರು ರಿಟೈರ್ಡ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಗ್ರೇಡ್ ಅವರು ವಿಧಾನಸೌಧದಲ್ಲಿ. ಪಾಪ ಬಹಳ ದೊಡ್ಡ ಮನುಷ್ಯ, ನಾನ್ ಕರಪ್ಟು. ಅವರು ಇದ್ರು. ನಾನು ಭಾಷಣ ಮಾಡುವಾಗ ಗುಂಡೂರಾಯರು, ಹನುಮಂತಪ್ಪ ಈ BJ ಪುಟ್ಟಸ್ವಾಮಿ ಭಾಳ ಚೆನ್ನಾಗಿ ಮಾತಾಡ್ತಾನೆ, ಇವನ್ನ ಎಲ್ಲರೂ ನಮ್ಮ ರಾಜಕೀಯ ಉಪಯೋಗ ಮಾಡೋಣ, ಹೆಸರು ಬರ್ಕೊಂಡಿರ್ರಿ ಅಂತ ಹೇಳಿದ್ರಂತೆ, ನನಗೆ ಗೊತ್ತಿಲ್ಲ. ಅದಾದಮೇಲೆ 6 ತಿಂಗಳಲ್ಲಿ MLC ಬಂತು. MLC ಬಂದಾಗ ನಾನು ಅಧ್ಯಕ್ಷನಾಗಿ ನಮ್ಮ ಜನಾಂಗಕ್ಕೆ ಒಂದು ರೆಪ್ರೆಸೆಂಟೇಷನ್ ಕೊಡಿ ಅಂತ ಗುಂಡೂರಾಯರಿಗೆ ಧರ್ಮದರ್ಶನದಲ್ಲಿ ನಿಂತ್ಕೊಂಡು ಅರ್ಜಿ ಕೊಟ್ಟೆ. ಯಾವಾಗ ಜೂನ್ 4ನೇ ತಾರೀಕು 1982 ಅರ್ಜಿ ಕೊಟ್ಟಾಗ ಗುಂಡೂರಾಯರು ಹೇಳಿದ್ರು, ಪುಟ್ಟಸ್ವಾಮಿ ಅವರೇ, ಇವರು ಅವ್ರು ಪರಿಚಯ ಇತ್ತಲ್ಲ, ನಂಗೆ ಎಲ್ಲ ದುಡಿತಾ ಇದ್ದೆ ಗೊತ್ತಾಯಿತು. ಆಮೇಲೆ ಹಿಂದಿನ ದಿವಸ ಡೆಲ್ಲಿಗೆ ಹೋಗಿದ್ರು R. ವೆಂಕಟರಮಣವರೆಲ್ಲ ಸಾಹೇಬರು. ನಮ್ಮ ಜೊತೆಲಿ ಬರುವಾಗ ಗುಂಡೂರಾಯರು ಇದ್ದರು. ಏನು ರೀ ಪುಟ್ಟಸ್ವಾಮಿ, ನೆನ್ನೆ ಡೆಲ್ಲಿಗೆ ಬಂದಿದ್ರಿ, ಇವತ್ತು ಇಲ್ಲಿ ಬಂದಿದ್ದೀರ, ಏನು ಸಮಾಚಾರ ಅಂದರು. ಏನಿಲ್ಲ ಸರ್, ನಾನು ಅಧ್ಯಕ್ಷನಾಗಿದ್ದೀನಿ, ನಮ್ಮ ಜನಾಂಗಕ್ಕೆ ಒಂದು MLC ಹೇಳೋದನ್ನಂತ ಬಂದಿದ್ದೀನಿ ಅಂದೆ. ಏನು ರೀ MLC ಸುಲಭನೇನಪ್ಪ, ನೋಡಿ ನಮ್ಮ ಮನೆಯಲ್ಲ ಕೂತವರೆಲ್ಲ MLA MP ರೆಕಮೆಂಡ್ ಮಾಡ್ತಾ ಇದ್ದಾರೆ, ನೀನು ಯಾರನ್ನ ಕರ್ಕೊಂಬಂದು ರೆಕಮೆಂಡ್ ಮಾಡಿಸು ಅಂದರು. ಪಾಪ ಅವ್ರು ಇಲ್ಲ. ಈಗ ನಾನು ಹೇಳಿದೆ, ಸರ್ ರೆಕಮೆಂಡ್ ಮಾಡಿಸುವಷ್ಟು ಶಕ್ತಿ ಇದ್ರೆ ನಾನು ಧರ್ಮದರ್ಶನದಲ್ಲಿ ಯಾಕೆ ಬರ್ತಾ ಇದ್ದೆ, ಅಲ್ಲೇ ಬಂದ್ಬಿಡ್ತಾ ಇದ್ದೆ, ಮಾಡ್ತಾ ಇದ್ದೆ. ಆದ್ರೆ ನನಗೆ ಆ ಶಕ್ತಿ ಇಲ್ಲದೆ ಇರೋದ್ರಿಂದ ನಿಮ್ಮನ್ನು ಕೇಳಕ್ ಬಂದಿದ್ದೀನಿ. ಒಂದು ಜನಾಂಗದ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕಾಗಿದೆ, ಒಂದು ಪ್ಲಾಟ್ಫಾರ್ಮ್ ಬೇಕು. ಗಾಣಿಗ ಸಮುದಾಯಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು, ಯಾವುದೇ ಸಮುದಾಯ ಬೇಕು, ಹಾಗೆ ನಮ್ದು ಸಮುದಾಯಕ್ಕೂ ಬೇಕು. ಅದರಿಂದ ನಾನು ಕೇಳ್ತಾ ಇದ್ದಿದ್ದು, ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆ, ಯಾರು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿ ಇದೆ, ಅಂಥವ್ರಿಗೆ ಕೊಡಬೇಕು ಅಂತ ಪ್ರಾವಿಷನ್ ಇದೆ. ಅದನ್ನು ಉಪಯೋಗಿಸಿ ನೀವು ನಮ್ಮ ಜನಾಂಗಕ್ಕೆ ಕೊಡಿ. ಇದರಲ್ಲಿ ನಾನು ಕೇಳ್ತಾ ಇಲ್ಲ,
ನಮ್ಮವರೊಬ್ರು ಮೈಸೂರಿನಲ್ಲಿ ಎಂ ಕೆ ಲಿಂಗಯ್ಯ ಅಂತ ಹೇಳ್ಬಿಟ್ಟು ಮೇಯರ್ ಆಗಿದ್ದಾರೆ, ಅವರು ಕೊಡಿ. ಆಮೇಲೆ ಎಲ್ ಶೆಟ್ರು ಅಂತ ನಿಮ್ಮ ಜೊತೆಲಿ ಯಾವಾಗಲೂ ಇರ್ತೀವಿ, 24 hours ಇರ್ತಾರೆ, ಅವರು ಕೊಡಿ. ಆಮೇಲೆ ಎಸ್ ನಾರಾಯಣಪ್ಪ ಅಂತ ತಿಪ್ಟೂರಿನ ಪ್ರೆಸಿಡೆಂಟ್ ಆಗಿದೆ, ಅವರು ಕೊಡಿ. ಯಾರಿಗಾರ ಕೊಡಿ ಅಂತ ಕೇಳಿದೆ. ಒಟ್ನಲ್ಲಿ ಜನಾಂಗಕ್ಕೂ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಮುಂದೆ ಹೋದ್ರು. ಇವತ್ತು ನಾನು ಸತ್ಯ ಹೇಳ್ತಾ ಇದ್ದೀನಿ, ಈ ಶಿವಾನಂದ ಸ್ಟೋರ್ ಹತ್ರ ನಡ್ಕೊಂಡು ಬರ್ತಾ ಇದ್ದೆ, 1982 ವಿಚಾರ ಹೇಳ್ತಾ ಇರೋದು, 4ನೇ ತಾರೀಕು. ಇದ್ದಕ್ಕಿಂದಾಗಿ ಕಣ್ಣಲ್ಲಿ ನೀರು ಬಂತು ನನಗೆ. ಅಯ್ಯೋ, ನಮಗೆಲ್ಲ ಯಾರು ರೆಕಮೆಂಡ್ ಮಾಡ್ತಾರೆ ಈ ಜಾತಿಗೆ? ಏನಾದ್ರು ಇವರು ರಾಘವೇಂದ್ರ ಸ್ವಾಮಿ ಏನಾದ್ರು ಗುಂಡೂರವ್ರಿಗೆ ಹೇಳಿ ಕರ್ಸ್ಕೋಬೇಕೆ ಹೊರ್ತು ಇಲ್ಲ ಕೊಡಲ್ಲ ಅಂತ ಅದೇನೋ ಮನಸ್ಸು ಬಂತು ಅಷ್ಟೇ. ಆ ರಾಘವೇಂದ್ರನ ಯಾವತ್ತೂ ಪೂಜೆ ಮಾಡಿರಲಿಲ್ಲ ಪಾಪ. ಆಮೇಲೆ ಬಂದೆ. ಬೆಳಿಗ್ಗೆ ಇವತ್ತು 8 ಗಂಟೆಗೆ ಅರ್ಜಿ ಕೊಟ್ಟಿದ್ದೀನಿ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಚೀಫ್ ಮಿನಿಸ್ಟರ್ ಆಫೀಸಿಂದ ಫೋನ್ ಬಂತು. ಏನು ಮಾಡ್ತಾ ಇದೆಯಪ್ಪ ಅಂದರು. ಏನಿಲ್ಲ ಸರ್, ಬರಲ ಮನೆ, ತಕ್ಷಣ ಬಾ ಮನೆಗೆ ಅಂದರು. ಮನೆಗೆ ನೋಡಿ ಆಶ್ಚರ್ಯ, ನೋಡಿ ದೇವರು ಹೇಗೆ ಅಂತ. ನಾನು ಏನು ಯಾರೂ ಇಲ್ಲ, ಹೋದ ತಕ್ಷಣವೇ ಪುಟ್ಸ್ವಾಮಿ ನೀವು ನೆನ್ನೆ ನನಗೆ ಏನೇನೋ ಪ್ರಶ್ನೆ ಕೇಳಿದೆ, ನೀನು ಆ ಪ್ರಶ್ನೆಗೆಲ್ಲ ಉತ್ತರ ನೀನು MLC ಮಾಡ್ತಾ ಇದ್ದೀನಿ ರೀ. ರಾಘವೇಂದ್ರ ಸ್ವಾಮಿ ಫಲ ಕೊಟ್ಟರು. ರಾಘವೇಂದ್ರ ಸ್ವಾಮಿನೋ ನಮ್ಮ ಪ್ರಾಮಾಣಿಕ ನಿಷ್ಠೆ ಕೆಲಸ, ಕರ್ತವ್ಯ ಹೇಳಿದ್ನಲ್ಲ, ಕರ್ತವ್ಯ ಮಾಡ್ಕೊಂಡು ಬರ್ತಾ ಇದ್ದೆ. ನಮ್ಗೇನು ಕೊಟ್ಟು ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೆ. ಅದರ ಅಟ್ರಾಕ್ಷನ್ ಆಗಿ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಮಾಡಿದ್ದು, ಮತ್ತು ಹಿಂದುಳಿದ ವರ್ಗಗಳ ಸಂಘಟನೆಯಲ್ಲಿ ಇದ್ದದ್ದು, ಅದು ಪ್ರಾಮಾಣಿಕತೆ. ಅದರಿಂದ ದೇವರೇ ನಂಗೆ ಹಿಂಗೆ ಸಿಕ್ತು, ಧರ್ಮದರ್ಶಿ ಅರ್ಜಿ ಆಯಿತು. ಅದಾದಮೇಲೆ ಹಿಂಗೆ ರಾಜಕೀಯ ಪಾದಾರ್ಪಣೆ ಅಲ್ಲಿಂದ ಪ್ರಾರಂಭ ಆಯಿತು. ಯಡಿಯೂರಪ್ಪನವ್ರ ಜೊತೆ ಭಾಳ ಆಪ್ತರಾಗಿದ್ರಿ. ಕಾಂಗ್ರೆಸ್ಸಿಂದ ರಾಜಕೀಯ ಪ್ರಾರಂಭ ಮಾಡ್ತೀರಿ, ಕಾಂಗ್ರೆಸ್ಗೆ ಕೈ ಕೊಟ್ಟು BJPಗೆ ಹೋಗ್ತೀರಿ, ಕಾರಣ ಏನು? ನಾನು ಕಾಂಗ್ರೆಸ್ಗೆ ಕೈ ಕೊಡಲೇ ಇಲ್ಲ. 1982 ನಾನು MLC ಆಗಿ 1988 ರಿಟೈರ್ ಆದೆ. ಆದರೆ 6 ವರ್ಷದಲ್ಲಿ ಯಾರೂ ಮಾಡದೇ ಇರುವಂಥ ಕೆಲಸಗಳನ್ನು ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ಭ್ರಷ್ಟಾಚಾರವನ್ನು ಎತ್ತಿಡಿತಕ್ಕಂಥದ್ರಲ್ಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ರಲ್ಲಿ ನಾನು ಎತ್ತಿದ ಕೈ. ನನ್ನೊಂದು ಪುಸ್ತಕನೇ ಬೇಕಾದ್ರೆ ಬರೀಬೋದು, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದೆ. ಅದರಲ್ಲಿ ನಾನು ಹೆಸರು ಹೇಳಿದ್ರೆ ತಪ್ಪಾಗ್ತದೋ ಏನೋ ಗೊತ್ತಿಲ್ಲ, ಘಟಾನುಘಟಿ 2 ಮಂತ್ರಿಗಳನ್ನು ರಾಜೀನಾಮೆ ಕೊಡಿಸ್ತೆ ಅವತ್ತು. ಘಟಾನುಘಟಿಗಳು, ಜಾತಿನಲ್ಲಿ ದೊಡ್ಡವರು, ಗಟ್ಟಿನಲ್ಲಿ ದೊಡ್ಡವರು, ಅವರು ರಾಜೀನಾಮೆ ಕೊಟ್ಟರು. ಇವತ್ತು ಕಾರ್ಪೊರೇಷನಲ್ಲಿ ಇಷ್ಟೊಂದು ಮಿಸ್ಅಪ್ರೋಪ್ರಿಯೇಷನ್ ಆಗ್ತಾ ಇದ್ರು, ಬರೀ ಉಪ್ಪುಪ್ಪೆ ಕಡ್ಡಿ ಆಡ್ತಾವ್ರೆ ವಿರೋಧ ಪಕ್ಷದವರು. ನಾನು ಅವತ್ತು ಕಾರ್ಪೊರೇಷನ್ ಕಮಿಷನ್ಗೆ ಏಕಾಂಗಿಯಾಗಿ ಹೋರಾಟ ಮಾಡಿ 4 ಇನ್ಕ್ರಿಮೆಂಟ್ ಹೋಯಿತು. ಒಬ್ರು ಟೌನ್ ಪ್ಲಾನಿಂಗ್ ಆಫೀಸರ್ಗೆ 5 ವರ್ಷ ಡಿಮೋಷನ್ ಆಯಿತು. ಈ ಗಂಗಾರಾಮ್ ಕಡ್ಡ ಇತ್ತಲ್ಲ, ಒಂದು ನಿಮ್ಗೆ ಗೊತ್ತಿಲ್ವೇನೋ, ಗಂಗಾರಾಮ್ ಕಡ್ಡ ಬಿದ್ದಾಗ ಸುಮಾರು 25 ಜನ ಸತ್ತೋದ್ರು. ಅದನ್ನ ರೈಸ್ ಮಾಡಿ ಸುಮಾರು ಭಾಳ ಜನಕ್ಕೆ ಸಸ್ಪೆನ್ಷನ್ ಮಾಡಿದೆ. ಒಬ್ಬ ಅತ್ಯಂತ ಬಡವ ಫ್ರೀಡಮ್ ಫೈಟ್ರು, ಅವನ ಜಮೀನು ಕಿತ್ಕೊಂಡ್ಬಿಟ್ಟು ಬೇರೆಯವರು ಖಾತೆ ಮಾಡ್ಕೊಂಡ್ಬಿಟ್ಟಿದ್ರು. ಅದನ್ನ ಫೈಟ್ ಮಾಡಿ ತಿರ್ಗಾ ವಾಪಸ್ ಕೊಡಿಸ್ದೆ. ಅದನ್ನ ಸದನದಲ್ಲಿ ಶೂರ ಅಂತ ಒಂದು ಪುಸ್ತಕದಲ್ಲಿದೆ. ಆಗ ಬೊಮ್ಮಾಯಿ ಅವರು, SR ಬೊಮ್ಮಾಯಿ ಅವರು ರೆವಿನ್ಯೂ ಮಂತ್ರಿ, ಅವ್ರ ಮೇಲೆ ಪ್ರಿವಿಲೇಜ್ ಮೋಷನ್ ಆಗ್ತಿ. ಪ್ರಿವಿಲೇಜ್ ಮೋಷನ್ 5-6 ಜನ ಪ್ರಿವಿಲೇಜ್ ಮೋಷನ್ ಹಾಕಿ ಹೋದ್ರು. ಅವ್ರ ಮೇಲೆ ಆಗ್ತಾಗ ಅವರು ನನಗೆ ಹೇಳಿದ್ರು, ಪುಟ್ಸ್ವಾಮಿ ಮಾತಾಡಬೇಕು. ಹೋದಾಗ ಸದನದಲ್ಲಿ ಹೇಳಿದ್ದಾರೆ, ಕಾಗೋಡು ತಿಮ್ಮಪ್ಪನವರು ಎಲ್ಲ ಪಕ್ಷದವರು ನನಗೆ ಧನ್ಯವಾದ ಹೇಳಿದ್ದಾರೆ. ಯಾಕೆ ಅಂದರೆ, ಒಬ್ಬ ಬಡವನ ಬಗ್ಗೆ ನಾನು 3 ಸಾರಿ ರಿಪ್ಲೈ ಹೇಳಿದ್ರು ಅದನ್ನು ಹಠ ಮಾಡಿ ಡಿಗ್ ಮಾಡಿ ನನ್ನ ಸರ್ಕಾರದ ತಪ್ಪನ್ನು ತಿಳಿದು ನನ್ನ ಮೇಲೆ ಇವತ್ತು ಹಕ್ಕುಚ್ಯುತಿ ಮಾಡಿರ್ತಕ್ಕಂಥ ಒಬ್ಬ ಶಾಸಕನ ನೋಡ್ತಾ ಇರ್ತಕ್ಕಂಥದ್ದು ನನ್ನ 30 ವರ್ಷದ ಜೀವನದಲ್ಲಿ ಮೊದಲನೇ ಸಾರಿ ಅಂತ SR ಬೊಮ್ಮಾಯಿನವರು ಅಸೆಂಬ್ಲಿಲಿ ಹೇಳಿದ್ದು ರೆಕಾರ್ಡ್ ಆಗಿದೆ. ಆಗ ಕಾಗೋಡು ತಿಮ್ಮಪ್ಪನವರು ಅಂತ ಮೇಧಾವಿ ಕಾಗೋಡು ತಿಮ್ಮಪ್ಪನವರು ಹೋರಾಟಗಾರರು, ದುಡ್ಡು ಹೋರಾಟಗಾರರು, ಅವರಂಥವರು ಹಲವಾರು ಜನ ನನಗೆ ಧನ್ಯವಾದಗಳನ್ನ ಹೇಳಿದ್ರು. ನಿಮ್ಮ ಶಾಸಕತನ ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿ, ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ ನಿಮಗೆ, ಭಾಳ ಮುಖ್ಯವಾದಂಥ ವಿಚಾರ. 1988-89ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಿಗಳು. ಹಾಗಾಗಿ ಇವ್ರದ್ದು ಜನತಾದಳ ಇಲ್ಲಿ ಇದ್ದದ್ದು ರಾಮಕೃಷ್ಣ ಹೆಗಡೆ ಸರ್ಕಾರ. ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ 2 ಮಿನಿಸ್ಟ್ರಿಗಳನ್ನ ನಾನು ರಾಜೀನಾಮೆ ಕೊಡಿಸಿದ್ದೆ. ಇದು ನನಗೆ ಗೊತ್ತು, ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿದೆ ಅಲ್ಲಿಗೆ. ಹೋಗಿ ನನ್ನ ಮನೆಗೆ ನಾನು ಅವಾಗ 88ರಲ್ಲಿ ನಾನು ರಿಟೈರ್ ಆಗಿದ್ದೆ. ಆಗ ಗವರ್ನರ್ ಆಫೀಸಿಂದ ನನಗೆ ಒಬ್ಬರು ಪ್ರೋಟೋಕಾಲ್ ಆಫೀಸರ್ ಮನೆಗೆ ಬಂದು ಗವರ್ನರ್ ಕರೀತಾ ಇದ್ದಾರೆ ಬನ್ನಿ ಅಂದರು. ನಾನು ಗವರ್ನರ್ನ ಅಂತ ಹೇಳ್ಬಿಟ್ಟು ಹೋದಾಗ ಅವ್ರು ಗವರ್ನರ್ ಏನು ಹೇಳಿದ್ರು, ಅವ್ರ ಹೆಸರು ಏನಾದ್ರು ಶೆಟ್ರು, ಆಂಧ್ರದ ಕಡೆಯವರು. ಅವ್ರೇನು ಹೇಳಿದ್ರು, ಪುಟ್ಸ್ವಾಮಿ ಅವರೇ ನಿಮ್ಮ ಪರ್ಫಾರ್ಮೆನ್ಸು
ಸೆಂಟ್ರಲ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಹೋಗಿದೆ. ಅಲ್ಲಿಗೆ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಇಲ್ಲಿಗೆ, ಇಂಥ ತಾರೀಕು ಕೊಟ್ಟರು 89ನೇ ತಾರೀಕು ಇಸ್ವಿನಲ್ಲಿ. ಅವತ್ತು ನೀವು ಜನತಾದಳದ ಏನೇನು ತಪ್ಪು ಮಾಡಿದ್ದಾರೆ ಅದನ್ನೆಲ್ಲ ಒಂದು ಬುಕ್ಲೆಟ್ ಮಾಡಿ ಅವರಿಗೆ ಪ್ರೆಸೆಂಟ್ ಮಾಡಬೇಕಂತೆ ಅಂತ ಆದೇಶ ಕೊಟ್ಟರು. ಆಗ ನಾನೇನು ಮಾಡಿದೆ, ಅದು ಹೇಳಿದ್ರೆ ನಾನು ತೊಗೊಂಬರ್ತಾ ಇದ್ದೆ ಇವತ್ತಿನ ದಿವಸ, ನನಗೆ ಗೊತ್ತಿಲ್ಲ ಇದು. ಅವಾಗ ನಮ್ಮ ಆರ್ನಳ್ಳಿ ರಾಮಸ್ವಾಮಿ ಅವರು ಅಂತ ಭಾಳ ಫೇಮಸ್ ಅಡ್ವೊಕೇಟ್ರು ಮತ್ತು ಉಪಾಧ್ಯಕ್ಷರಾಗಿದ್ದರು. ಇವರು ವೀರೇಂದ್ರ ಪಾಟೀಲ್ ಅಧ್ಯಕ್ಷರಾಗಿದ್ದರು. ಆಗ ಅವ್ರಿಗೆ ಸರ್ ನಾನು ಕೊಡಬೇಕಾದ್ರೆ ನಮಗೆ ಲೆಟ್ರ್ ಬೇಕು ಅಂದೆ. ಒಂದು ಲೆಟ್ರ್ ಕೊಟ್ಟರು, ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನೆಲ್ಲನೂ ಒಂದು ಬುಕ್ಲೆಟ್ ಮಾಡಿ ಕೊಡಬೇಕು ಅಂತ. ಆಗ ನಾನೊಂದು ಬುಕ್ಲೆಟ್ ಮಾಡಿ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಗವರ್ನರ್ ಆಫೀಸ್ನಲ್ಲಿ ನನಗೆ ಏಕಾಂಗಿಯಾಗಿ ಇಂಟರ್ವ್ಯೂ ಕೊಟ್ಟಿದ್ರು. ಇಂಟರ್ವ್ಯೂ ಕೊಟ್ಟಾಗ ನಾನು ಅದನ್ನು ಪ್ರೆಸೆಂಟ್ ಮಾಡಿದೆ. ಅಂದರೆ 82ರಿಂದ 88ಕ್ಕೆ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೆ. ಸೆಂಟ್ರಲ್ ಇಂಟೆಲಿಜೆನ್ಸ್ನವ್ರು ಅಟ್ರ್ಯಾಕ್ಟ್ ಮಾಡುವಷ್ಟು ಕೆಲಸ ಮಾಡಿದ್ದೆ. ಬಹುಶಃ ಇವತ್ತು ಯಾರೂ ಮಾಡೋದಿಲ್ಲ, ಅಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದೆ. ನೀವು ಹೇಳಬೇಕು ಅಂದರೆ MLC ಆಗಿದ್ದಾಗ ನನಗೆ 50 ರೂಪಾಯಿಗೆ ನಾನು 8 ಉಂಗುರ ತೊಗೊಂಡೋಗಿಟ್ಬಿಡ್ತಿದ್ದೆ ಸಂದರ್ಭ ಬಂದರೆ, ಅಷ್ಟು ಪ್ರಾಮಾಣಿಕ ಮಾಡಿದ್ದೀನಿ. ಅದು ಮಾಡಿ ಇದ್ದೆ. ಆಮೇಲೆ ಈಗೇನೇ ನನಗೆ ನೆಕ್ಸ್ಟ್ MLC ಕೇಳಬೇಕಲ್ಲ, ನಾನು ಗುಂಡೂರಾಯರ ಜೊತೆಲಿದ್ದೆ. ಗುಂಡೂರಾಯರು ಏನೋ ಸ್ವಲ್ಪ ಇದಾಯಿತು, ಅವ್ರ ಜೊತೆಲಿದ್ದೆ. ಆದರೆ ಕಾಂಗ್ರೆಸ್ನಲ್ಲಿ ಏನಂದ್ರೆ ಗುಂಡೂರಾಯರ ಜೊತೆಲಿದ್ದೀರ ನೀವು ಅಂತ ಏನೋ ಅದೊಂದು. ಆಮೇಲೆ ದೊಡ್ಡ ಬಲಿಷ್ಠ ರಾಜಕಾರಣದಲ್ಲಿ ಬಲಿಷ್ಠ ಜಾತಿಯವ್ರ ಮೇಲೆ ನೀವು ಅಪಾದನೆ ಮಾಡ್ದಾಗ್ಬಿಟ್ಟು ನನಗೆ MLC ಬಂದಾಗೆಲ್ಲ ತಪ್ಪಿಸ್ಬಿಟ್ರು. ಆಮೇಲೆ 3 ಸಾರಿ ನಾನು ಟಿಕೆಟ್ ಕೇಳಿದೆ ಅಸೆಂಬ್ಲಿಗೆ, 3 ಸಾರಿ ಟಿಕೆಟ್ ಕೊಡದೆ ಹೋದರು. ಇದೆಲ್ಲ ಆಗಿ 1988ರಲ್ಲಿ ರಿಟೈರ್ ಆದೆ. 2012ರಲ್ಲಿ 2009ರಲ್ಲಿ 8ರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಅದರ ಮಧ್ಯದಲ್ಲಿ ನಾನು ಹಿಂದುಳಿದ ವರ್ಗಗಳ ಘಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ಆಗಿದೆ, ಸ್ಟೇಟ್ ಅಧ್ಯಕ್ಷ. ಆಗ ನಮ್ಮಲ್ಲಿ ಇದರಿಂದ ಯಾವುದು ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಇಡೀ ಕರ್ನಾಟಕನ ಬಸ್ನಲ್ಲಿ ಸುತ್ತಾಡಿ ನಾನು ಪಕ್ಷ ಮಾಡಿದ್ದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಿದೆ. ಅದರಲ್ಲಿ HK ಪಾಟೀಲ್ ಈಗಲೂ ಇದ್ದಾರೆ ಮಿನಿಸ್ಟರ್ ಆಗಿ. ಅವರೊಬ್ಬರು ಮಾತ್ರ ನನಗೆ ಕಾರ್ ಕೊಟ್ಟರು. ಅವ್ರು ಗದಗ ಜಿಲ್ಲೆಗೆ ಹೋದಾಗ ಕಾರ್ ಕೊಟ್ಟಿದ್ರು ಟೂರ್ ಮಾಡೋದಕ್ಕೆ ಜಿಲ್ಲೆನ. ಬೇರೆ ಯಾವ ಮಿನಿಸ್ಟರ್ ಕೊಡಲಿಲ್ಲ. ಆದರೆ ಬಸ್ನಲ್ಲೇ ಹೋಗ್ತಿದೆ ಎಲ್ಲ ಜಿಲ್ಲೆ ತಾಲೂಕುಗಳಿಗೆ ಹೋಗಿ ಪಕ್ಷವನ್ನು ಕಟ್ಟಿದ್ದೆ. ಇಷ್ಟೆಲ್ಲ ಮಾಡಿದ್ರೆ ನನಗೆ ಟಿಕೆಟು ಕೊಡೋದಿಲ್ಲ, MLCನೂ ಕೊಡಲಿಲ್ಲ. ರಾಮ 12 ವರ್ಷ ಮಾಡಿ ನಾನು 24 ವರ್ಷ ವನವಾಸ ಮಾಡಿದೆ. ಆಮೇಲೆ ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಆದಾಗ ಅವ್ರನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ಕೆಲವು ಪಟ್ಟಭದ್ರ ಶಕ್ತಿಗಳು ಬಂದವು. ಆಗ ನಾನು ವಿಧಾನಸೌಧದ ಮುಂದೆ 3 ದಿನ ಧರ್ನಾ ಕೂತು ವೀರಪ್ಪ ಮೊಯ್ಲಿಯನ್ನ ಉಳಿಸ್ದೆ. ಅಧಿಕಾರದಲ್ಲಿ ಯಾವಾಗ ಉಳಿಸ್ದೆ ಅವ್ರನ್ನ. ಉಳಿಸಿದಾಗ ಅವರು ನನಗೆ ಯಾವುದೇ ಅಧ್ಯಕ್ಷ ಕೊಡ್ತೀನಿ ಅಂದ್ರು. ನಾನು MLA ಆಗಬೇಕು ಅನ್ನೋ ದೃಷ್ಟಿಯಿಂದ ಬಡವರ ಕೆಲಸ ಅಂದ್ಬಿಟ್ಟು ಸ್ಲಮ್ ಬೋರ್ಡ್ ಆಯ್ಕೆ ಮಾಡ್ಕೊಂಡೆ. ಎಲ್ಲರೂ ಅಯ್ಯೋ ಹೌಸಿಂಗ್ ಬೋರ್ಡ್ ಅದು ಕೇಳಿದ್ಬಿಟ್ಟು ಇಲ್ಲ, ನನಗೆ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಇದು ಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾನು ಹೇಳ್ಕೊಳ್ಳೋದಕ್ಕೆ ಬದಲಾಗಿ ಬಹುಶಃ ಈಗಾಗಲೇ 50 ವರ್ಷ ಆಗಿದ್ದಾರೆ ಬಿಟ್ಟು, ಇವತ್ತು ಹೋದ್ರೂ ನಾನು ಫೋಟೋ ಇಟ್ಕೊಂಡವ್ರಲ್ಲಿ ಸ್ಲಮ್ ಬೋರ್ಡ್ನಲ್ಲಿ. ಯಾಕೆಂದರೆ 10-11 ಲಕ್ಷ ಜನಕ್ಕೆ ಅವ್ರು ಉಳ್ಕೊಳ್ಳೋದಕ್ಕೆ ಇವತ್ತು ಗುರುತಿನ ಚೀಟಿ ಅಂತ ಕೊಟ್ಟೆ. ಅವತ್ತಿನ ದಿವಸ 1 ರೂಪಾಯಿ ನಾವು ಲಂಚ ತಗೊಳ್ಳಿಲ್ಲ. ಮತ್ತು ಅವರಿಗೆ ಲೆಟ್ರಿನ್ ಕೊಟ್ಟೆ ಮತ್ತು ಲೈಟ್ ಕೊಟ್ಟೆ. ಅದೆಲ್ಲ ಹೇಳಿದ್ರೆ ಭಾಳ ಗಂಟೆಗಟ್ಟಲೆ ಆಗುತ್ತೆ. ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೆ ಅಲ್ಲಿ. ಇಷ್ಟೆಲ್ಲ ಮಾಡಿದ್ರು ನನಗೆ ಟಿಕೆಟ್ನ ಒಂದು ಸಾರಿ ನಾನು ಅಸೆಂಬ್ಲಿಗೆ ಟಿಕೆಟ್ ಕೇಳಿದಾಗ ಒಂದು 5-6 ಸಾವಿರ ಜನ ಬರೀ ಸ್ಲಮ್ ಡ್ವೆಲ್ಲರ್ಸು ಕಾಂಗ್ರೆಸ್ ಆಫೀಸ್ನಲ್ಲಿ ಬಂದು ಧರ್ನಾ ಮಾಡಿದ್ರು 3 ದಿನ. ಅಲ್ಲೇ ಅಡುಗೆ ಮಾಡ್ಕೊಂಡು ಅವ್ರು ಸೀಟ್ ಕೊಡಿ, ನಮ್ಮ ಬಡವ್ರಿಗೆ ಕಾಪಾಡ್ತಾರೆ ಅಂತ. ಅದು ಸೀಟ್ ಕೊಡಲಿಲ್ಲ. ಹೀಗೆಲ್ಲ ನೊಂದು ಬೆಂದೋಗ್ಬಿಟ್ಟಿದೆ. ಆಗ 9ರಲ್ಲಿ ಇವರು ಯಡಿಯೂರಪ್ಪನವ್ರಿಗೆ ಇವರು ಕುಮಾರಸ್ವಾಮಿ ಅವರು ಹೆಚ್ಚಿನ ಆಪಾದನೆಗಳು ಮಾಡ್ತಾಯಿದ್ರು. ನನಗೆ ಗೊತ್ತಿಲ್ಲ, ಅವರ ಇಂಟರ್ನಲ್ ಏನು ಡಿಸ್ಕಷನ್ ನಡೀತೋ ಗೊತ್ತಿಲ್ಲ. ನನಗೆ ಒಬ್ಬರು ಇವರು ಬೃಂಗೇಶ್ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಆಫ್ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್, ನಿಮ್ಗೆ ಗೊತ್ತಿರ್ಬೋದು ಅವರು ಮತ್ತು ಜಯೇಂದ್ರ ಅಂತ ಯಾರೊಬ್ಬರು, ರಾಜೇಂದ್ರ ಅಂತ ಯಾರೊಬ್ಬರು IAS ಆಫೀಸರು, ಅವರು BV ಬಾಳಿಗಾರು, ಇವರೆಲ್ಲ ಸೇರಿ ಏನೋ ಅವರು ಊಟ ಮಾಡ್ತಾ ಇರುವಾಗ ಯಡಿಯೂರಪ್ಪನವ್ರು ಏನೋ ಕೇಳಿದ್ರಂತೆ, ಏನ್ರಿ ನನಗೆ ಕುಮಾರಸ್ವಾಮಿ ದಿನ ನನ್ನ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ, ಡಿಫೆಂಡ್ ಮಾಡೋರು ನಮ್ಮೊಬ್ಬರು ಮಾತಾಡೋದಿಲ್ಲ, ಯಾರೂ ಇಲ್ಲ, ದಿಕ್ಕಿಲ್ಲ ಅಂದ್ರಂತೆ. ಆಗ ಅವರು ಈ ಹಣೆ ಬರನ ದೇವರು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಅವರು BJ ಪುಟ್ಟಸ್ವಾಮಿ ಅಂತ ಒಬ್ರು ಇದ್ದಾರೆ, ಅವ್ರು ಬಂದರೆ ನಿಮ್ಗೆ ಒಳ್ಳೇದಾಗ್ಬೋದು. 1987ರಲ್ಲಿ ದೇವೇಗೌಡರ ಮೇಲೆ, ನಾನು ಹೇಳಲಿಲ್ಲ ಈಗ ಹೇಳ್ಬೇಕಾಯ್ತೆ, 87ರಲ್ಲಿ ಅವ್ರಿಗೆ ರಾಜೀನಾಮೆ ಕೊಡಿಸಿದ್ರು. ಮತ್ತು ಪ್ರಾಮಾಣಿಕವಾಗಿದ್ದಾರೆ. ಗುಂಡೂರಾಯ ಸಾಯೋವರೆಗೂ ಅವ್ರ ಜೊತೆಲಿದ್ರು ಲಾಯಲ್ಟಿಗೆ. ಅವ್ರು MLC ಮಾಡಿದ್ರು ಅಂತ. ಪ್ರಾಮಾಣಿಕತೆ ಇದೆ, ಲಾಯಲ್ಟಿ ಇದೆ ಮತ್ತು ಬುದ್ಧಿವಂತರು ಅಂದ್ರಂತೆ.
ಕರ್ಕೊಂಬಂದ್ರಿ ಅಂದವ್ರೆ. ಸರ್ ನಾವು ಕರೆಯೋಕ್ಕಾಗತ್ತೆ, ಅವ್ರು ಸೀನಿಯರ್ ಮ್ಯಾನ್, ನೀವೇ ಫೋನ್ ಮಾಡಿ ಅಂದ್ಬಿಟ್ಟು ಮಾಡವ್ರೆ. ಆಮೇಲೆ ನನಗೆ ಇವ್ರು ಶಿವರಾತ್ರಿ ದಿವಸನೇ 2008-09 ಇರಬೇಕು, ನಾನು ಹೆಂಡ್ತಿ ಬರ್ತಾಯಿದ್ವಿ ಗವಿಪುರಂ ಗುಟ್ಟಳ್ಳಿ ಹತ್ರ ಫೋನ್ ಬಂತು. ನನಗೆ ಯಡಿಯೂರಪ್ಪನವ್ರು ಯಾರು ಅಂತ ಗೊತ್ತಿಲ್ಲ. ನಮಸ್ಕಾರ ಯಾರು ಅಂದೆ. ನಾನು ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಮಾತಾಡೋದು ಅಂದರು. ಚೀಫ್ ಮಿನಿಸ್ಟರ್. ನನಗೆ ಆಶ್ಚರ್ಯ ಆಯಿತು. ಅವಾಗಲೂ ಗುಡ್ಡರಾಯರೇ ಫೋನ್ ಮಾಡಿದ್ರು ಅಂತ ಹೇಳಿದ್ನಲ್ಲ. ಆಮೇಲೆ ಸರ್ ನಮಸ್ಕಾರ ಸರ್, ಏನು ಸರ್ ಅಂದೆ. ಪುಟ್ಟಸ್ವಾಮಿಯವರೇ ನಾನು ನಿಮ್ಮನ್ನು ನೋಡಬೇಕಲ್ಲ ಅಂದರು. ಚೀಫ್ ಮಿನಿಸ್ಟರ್ ನೋಡಬೇಕಲ್ಲ ಸರ್, ನಾನು ಎಲ್ಲಿ ಬರ್ಬೇಕು ಹೇಳಿ ಸರ್ ಅಂದೆ. ನಾಳೆ ಬೆಳಿಗ್ಗೆ ನಂದು ರೇಸ್ ಕೋರ್ಸ್ನಲ್ಲಿ ಮನೆ ನಂಬರ್ 3, ನಾಳೆ 7 ಗಂಟೆಗೆ ಬರೋಕ್ಕಾಗುತ್ತಾ ಅಂದರು. ಬರ್ತೀವಿ ಸರ್ ಅಂದೆ. ಬೆಳಿಗ್ಗೆ ಹೋದೆ. ಆಗ ಅವರು ನಮ್ಮ IAS ಆಫೀಸರ್ಸು, ನಾನು ಹೇಳಿದ್ರಲ್ಲ ಹೆಸರು ಅವರು, ಆಮೇಲೆ NR ಸಂತೋಷ್ ಅಂತ ಹೇಳ್ಬಿಟ್ಟು ಈಗ ಆಲ್ ಇಂಡಿಯಾ ಸೆಕ್ರೆಟ್ರೀಸು, ಅನಂತ್ ಕುಮಾರ್ ಎಲ್ಲ ಕೂತಿದ್ರು. ಅವ್ರು ಅಷ್ಟೊತ್ತಿಗೆ ಸೇರೋರೆಲ್ಲ 7 ಗಂಟೆಗೆ ವಾಕಿಂಗ್ ಮಾಡಿ. ಆಮೇಲೆ ಹೋದ ತಕ್ಷಣ ಯಡಿಯೂರಪ್ಪನವರು, ಪುಟ್ಟಸ್ವಾಮಿಯವರೇ ನನಗೆ ಸ್ವಲ್ಪ ರಕ್ಷಣೆ ಬೇಕಪ್ಪ ನಿಮ್ಮಿಂದ, ನಮ್ಮ ಪಕ್ಷಕ್ಕೆ ಬನ್ನಿರಿ, ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ, ನಾನು ಏನು ಮಾಡ್ತೀನೋ ನಾನು ಮಾಡ್ತೀನಪ್ಪ, ನೀನು ಕೇಳಬೇಡ, ನನಗೆ ರಕ್ಷಣೆ ಬೇಕು ಅಂದರು. ನನಗೆ ಇಲ್ಲಿ 12 ವರ್ಷಕ್ಕೆ ಬದಲು 24 ವರ್ಷ ಸಫರ್ ಮಾಡಿದ್ನಲ್ಲ. 1988 ರಿಟೈರ್ ಆದಮೇಲೆ 2009ವರೆಗೂ ಅಲ್ಲಿಗೆ 20 ವರ್ಷ ಏನೋ ಆಗಿತ್ತು. 20 ವರ್ಷದವರೆಗೂ ನನಗೆ ಯಾವುದೂ ಅವಕಾಶ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಬನ್ನಿ ಅಂದ ತಕ್ಷಣವೇ ಹಂಗೆ ಹಣೆ ಬೇಡ, ಅದೇ ಹೇಳಿದ ದೇವರ ದಾರಿ ತೋರಿಸ್ತಾನೆ ಅಂತ, ಬರ್ತೀನಿ ಸರ್ ಅಂದೆ, ಪಕ್ಷಕ್ಕೆ ಬರ್ತೀನಿ ಅಂದೆ. ಹಂಗಂದಾಗ ಅವ್ರೇನು ಹೇಳಿದ್ರು, ಇದಿದೆಯಪ್ಪ ಮುನ್ಸಿಪಲ್ ಎಲೆಕ್ಷನ್ಸ್ ಇದೆ, ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಏನು ಮಾಡ್ತೀನಿ ಅಂದರು. 3 ದಿವಸ ಆಗಿದೆ, ರಾತ್ರಿ 12 ಗಂಟೆ ನನಗೆ ಫೋನ್ ಬಂತು. ಏನು ಇಷ್ಟೊತ್ತಿನಲ್ಲಿ ಯಾರೋ ಫೋನ್ ಮಾಡ್ತಾಯಿಲ್ಲ, ಯಾರ್ದಕ್ಕೆ ಏನೋ ಇದಕ್ಕೆ ಕಷ್ಟದ ಕೆಲಸ ಅಂದ್ಬಿಟ್ಟು ಫೋನ್ ಮಾಡಿದೆ. ಅವ್ರು BV ಬೆಳೆಗಾರು, ಸರ್ ಪುಟ್ಟಸ್ವಾಮಿ ಸರ್ ನಾನು ಮಾತಾಡೋದು BV ಬೆಳೆಗಾರ ಅಂತ. ಏನು ಬೆಳೆಗಾರ ಇಷ್ಟೊತ್ತಿನಲ್ಲಿ ಅಂದೆ. ಏನಿಲ್ಲ ಸಾಹೇಬರು ಛತ್ತೀಸ್ಗಢಗೆ ಹೋದರು, ನಿಮ್ಮನ್ನ ಪೊಲಿಟಿಕಲ್ ಸೆಕ್ರೆಟರಿ ಮಾಡಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ, ನೀವು ನಾಳೆನೇ ಚಾರ್ಜ್ ತೊಗೋಬೇಕಂತ ಹೇಳಿದ್ರು. ನಾಳೆನೇ ಚಾರ್ಜ್ ತೊಗೊಂಡೆ. ಅಂದರೆ ಕಾಂಗ್ರೆಸ್ಸಿಂದ BJPಗೆ ಸೇರಿದ್ದು ಇದು. ಅಧಿಕಾರದ ಆಸೆಗೋಸ್ಕರ ಹೋದ್ರಿ ಅಂತ. ನಾನು ಅಧಿಕಾರದ ಆಸೆ ಇಲ್ಲವೇ ಇಲ್ಲ. 1988 ರಿಟೈರ್ ಆದವನಿಗೆ 2008 20 ವರ್ಷ ಪ್ರಾಮಾಣಿಕವಾಗಿ ದುಡಿದವನಿಗೆ 3 ಸಾರಿ MLA ಟಿಕೆಟ್ ಕೊಡಲಿಲ್ಲ, MLCನೂ ಕೊಡಲಿಲ್ಲ, ಅವಕಾಶ ಕೊಡಲಿಲ್ಲ ಅಂತ ಕೊಡಲೇ ಇಲ್ಲ. ಅಷ್ಟಾದ್ರೂ ದುಡ್ಕೊಂಡಿದ್ದೆ ನಾನು. ದುಡಿದ ಮೇಲೆ ಎಲ್ಲರೂ ಆಲ್ಟರ್ನೇಟಿವ್ ಏನಾದ್ರು ಒಂದು ರಾಜಕೀಯವಾಗಿ ಹೋಗ್ಬೇಕಲ್ಲ, ಅದಕ್ಕೆ ಒಂದು ಕಮಿಟ್ಮೆಂಟ್ ನಮ್ಮದು. ಆಲ್ಟರ್ನೇಟಿವ್ ಆಗಿ ಅವ್ರು ಕರೆದ್ರು, ಅವ್ರು ಕರೆದಾಗ ನಾನು ಬರ್ತೀನಿ ಅಂತ ಹೇಳಿದೆ. ಅವ್ರು ಹೋಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ. ನಿಮಗೆ ಕರ್ಮಣ್ಯವಾಧಿಕಾರಿಸ್ತೆ ಅಂತ ಹೇಳಿದ್ನಲ್ಲ, ದೇವ್ರು ಹೆಂಗೆ ದಾರಿ ತೋರಿಸ್ತಾನೆ ಅಂತ. ನಾನು ಯಡಿಯೂರಪ್ಪನವ್ರಿಗೆ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಅವರ ಕಷ್ಟ ಕಾಲದಲ್ಲಿ ಭದ್ರವಾಗಿ ನಿಂತೆ ಅವ್ರ ಜೊತೆಯಲ್ಲಿ. ಆದರೆ ಆಸ್ತಿ ಮಾಡ್ಕೊಳ್ಳಿಲ್ಲ ನಾನು ಜನಾಂಗಕ್ಕೆ ಒಂದು ಇದನ್ನು ಮಾಡಬೇಕು, ಕೊಡಿ ಅಂದೋದಕ್ಕೆ 10 ಎಕರೆ ಜಮೀನು ಕೊಟ್ಟರು, 5 ಕೋಟಿ ದುಡ್ಡು ಕೊಟ್ಟರು, ಅದನ್ನು ಸಂಸ್ಥೆ ಕಟ್ಟಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ನನಗೆ ನಾನು MLC ಕೊಡಿ ಅಂತ ಅವ್ನು ಕೇಳಲಿಲ್ಲ, ನಾನು ಕೇಳಲೇ ಇಲ್ಲ. ಅವರು ಬೆಳಿಗ್ಗೆ ನಾನು 7 ದಿವಸ ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಜೊತೆ ವಾಕ್ ಮಾಡ್ತಾ ಇದ್ದು, ನಾನು ಅವರಿಬ್ರು. ನಮ್ಮ ವಿಜೇಂದ್ರ ಅವ್ರ ಜೊತೆ ಸೇರ್ಕೊಳ್ತಿದ್ರು, ಆಗ ಇನ್ನೂ ಸ್ವಲ್ಪ ಚಿಕ್ಕ ವಯಸ್ಸು ಅವನಿಗೆ. ಆಗ ನಾವು 2012 ಹಿಂದೆಗಡೆ ವಾಕ್ ಮಾಡ್ತಾ ಇದ್ದಾಗ ಸಂಧೆ ಹೊತ್ತು ನಾಡಿದ್ದು ಕೋರ್ ಕಮಿಟಿ ಮೀಟಿಂಗ್ ಇದೆ. ಆಗ ಯಡಿಯೂರಪ್ಪ ಸಾಹೇಬರು, ವಿಜೇಂದ್ರ ಈಗ ನಮಗೆಲ್ಲ ಕಷ್ಟ ಕಾಲದಲ್ಲಿ ಆಗಿದ್ದಾನೆ ಪುಟ್ಟಸ್ವಾಮಿ, ನಾವು ಅವ್ರಿಗೆ MLC ಮಾಡ್ಬೋಬೇಕು ಅಂತ ಮನಸ್ಸು ಮಾಡಿದ್ದೀನಿ ಅಂದರು. ಹೌದಣ್ಣ ಮಾಡೋಣ ಅಂತ ಅಂದ್ಬಿಟ್ರು. ಅವ್ರ ಅಣ್ಣ ಅಂತಲೇ ಮಾತಾಡೋದು. ಆಮೇಲೆ 3 ದಿವಸ ಆದಮೇಲೆ ಒಂದು MLC ಮಾಡ್ಕೊಂಡು ಬಂದ್ಬಿಟ್ರು. ಅಲ್ಲಿ ಕೋರ್ ಕಮಿಟಿಲಿ ಗಲಾಟೆ ಆಯ್ತಂತೆ, ಆದರೂ ಮಾಡ್ಕೊಂಡು ಬಂದರು. ಮಾಡಾದ್ಮೇಲೆ ಅದೇ ಥರ ಆಮೇಲೆ 12 ಆಯಿತು. ಇದಕ್ಕೆ 3 ದಿನಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಅಷ್ಟೊತ್ತು ಕಾಲ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಇಳಿದಿದ್ರು. ಈಗ ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್ ಆಗಿತ್ತು. ಆಗ ಸ್ವಲ್ಪ 2 ಭಾಗ ಆಗಿತ್ತು. ಇವರು ಯಡಿಯೂರಪ್ಪನವರು ಅರ್ಧ MLA, ಈ ಕಡೆ ಏಕಾಮಣಿಗೆ 2 MLA ಅಂತ. ಆಗ ಮಿನಿಸ್ಟ್ರಿಗೆ ರೀಫೆಲ್ಲೇ ಬರೋದು, ಇವರು ವರ್ಕಿಂಗ್ ಕಂಪ್ನಿ ಇದು ಕೋರ್ ಕಮಿಟಿ ಮೆಂಬರು ಸಾಹೇಬರು ಯಡಿಯೂರಪ್ಪನವರು. ಹೋದಾಗ ಅಲ್ಲಿ ಮಿನಿಸ್ಟರ್ದೆಲ್ಲ ಬಂದಾಗ ನನ್ನ ಹೆಸರು ಹೇಳಿದ್ದಾರೆ, ಎಲ್ಲ ಅಪೋಸ್ ಮಾಡಿದ್ದಾರೆ. ಏನು ಮೊನ್ನೆ ಬಂದರು, ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದ್ರಿ, ಈಗ MLC ಮಾಡಿದ್ರಿ, ಈಗ ಆಲೇ ಮಿನಿಸ್ಟರ್ ಅಂತ. ಆಯ್ತು ರೀ, ಇನ್ನು 2 ಬಿಟ್ಟು ಮಾಡ್ರಿ ಅಂದ್ಬಿಟ್ಟು 2 ಬಿಡಿಸ್ಕೊಂಡು ಬಂದ್ಬಿಟ್ಟು ನನಗೇನು ಹೇಳಿದ್ರು, ಪುಟ್ಟಸ್ವಾಮಿ ನೀವು ಪ್ರಮಾಣ ವಚನ ತಗೊಳ್ಳಿ, ರೆಡಿಯಾಗಿರಪ್ಪ, ನೀವು ಯಾವ ಗಳಿಗೆ ಬೇಕಾದ್ರೆ ನಿಮಗೆ ಇನ್ವಿಟೇಷನ್ ಬರ್ತದೆ ಅಂದರು. ನನಗೆ ಆಶ್ಚರ್ಯ, ನಾನು ಕೇಳೇ ಇಲ್ಲ. ಆಮೇಲೆ MLCಗೂ ನಾನು ಅರ್ಜಿ ಕೊಡಲಿಲ್ಲ, ಇದಕ್ಕೂ ಕೊಡಲಿಲ್ಲ, ಗೊತ್ತಿರಲಿಲ್ಲ.
ಆಮೇಲೆ ಸರಿ ಎಲ್ಲರದು ನಿಜಾಯಿತು, ಪ್ರಮಾಣ ವಚನನೂ ಇದು ಡೇಟ್ ಫಿಕ್ಸ್ ಆಗೋಯ್ತು, ನಾಳೆನ ಇವತ್ತು ಪ್ರಮಾಣ ವಚನ. ನನಗೇನು ಲೇಟ್ರ್ ಬರಲೇ ಇಲ್ಲ. ಆಮೇಲೆ ಪ್ರಮಾಣ ವಚನ ದಿವಸ 8 ಗಂಟೆಗೆ ನಂದು ಟಿ ವಿನಲ್ಲಿ ಬಂತು ಬೀಜ ಪುಟ್ಟಸ್ವಾಮಿ ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೆ ಯಡಿಯೂರಪ್ಪನವ್ರು ಏನು ಹೇಳಿದ್ರು, ಪುಟ್ಟಸ್ವಾಮಿದಲ್ಲಿ ಬಂದರೆ ನಾನು ಬರ್ತೀನಿ ಅಲ್ಲಿಗೆ, ಇಲ್ಲದೆ ಬರೋದೇ ಇಲ್ಲ ನಾನು ಅಂತ ಹಠ ಮಾಡಿಬಿಟ್ಟವ್ರೆ. ಹಂಗೆ ಯಡಿಯೂರಪ್ಪನವರು ಹಠನೇ ಹಠ, ಒಬ್ಬರು ಮುಗಿಸ್ಬೇಕಾದ್ರೂ ಹಠ ಮಾಡ್ತಾರೆ, ಎತ್ತಬೇಕಾದ್ರೂ ಹಠ ಮಾಡ್ತಾರೆ. ಹೀಗೆ ನನಗೆ ಮಂತ್ರಿ ಸಿಕ್ತು. MLC 2ನೇ ಸಾರಿ ಫಸ್ಟ್ ಟೈಮ್ MLC ನಾನು ಕೇಳಲಿಲ್ಲ, 2ನೇ ಸಾರಿನೂ ಕೇಳಲಿಲ್ಲ, 3ನೇ ಸಾರಿನೂ ಕೇಳಲಿಲ್ಲ, ಅರ್ಜಿನೂ ಕೊಡಲಿಲ್ಲ. ಅದು 2-3ನೇ ಸಾರಿ ಅಂತೂ ಮಿರಾಕಲ್, ನಾನು ಕೇಳಲೇ ಇಲ್ಲ ಅವ್ರ ಹತ್ರ. ಈ ಥರ ನನ್ನ ರಾಜಕೀಯ ಜೀವನದಲ್ಲಿ ಬಂತು. ಗುರುಗಳೇ, ತಾವು ಯಡಿಯೂರಪ್ಪ ಅವರ ಆಪ್ತರಾಗಿದ್ದೀರಿ. ಸಮಾಜಕ್ಕೆ ಜಮೀನು ಕೊಟ್ಟರು, ಸಂಸ್ಥೆಯನ್ನು ಕೊಟ್ಟಿದ್ದೀರಿ. ಕೆಲವರು ಕಾಮೆಂಟ್ ಮಾಡ್ತಾರೆ, ಪುಟ್ಟಸ್ವಾಮಿಗಳು ಆಸ್ತಿಯನ್ನು ಉಳಿಸೋದಕ್ಕೋಸ್ಕರ ಸನ್ಯಾಸಿ ಆದರು. ಒಂದು ನೀವು ಹೇಳಿದ್ರಲ್ಲ ಆಸ್ತಿಯನ್ನು ಉಳಿಸೋದಕ್ಕೆ ಅಂದರೆ, ಆಸ್ತಿಯನ್ನು ಜನಾಂಗಕ್ಕೆ ಉಳಿಸೋದಕ್ಕೋಸ್ಕರ ಆಸೆಪಟ್ಟೆ. ಬೇರೆ ಸ್ವಾಮೀಜಿಗಳಿರ್ಬೋದು, ನೇಮಕ ಮಾಡ್ಬೋದಾಗಿತ್ತಲ್ಲ, ನೀವೇ ಸನ್ಯಾಸಿ ಆಗಬೇಕಾದಂಥ ಪರಿಸ್ಥಿತಿ ಅಥವಾ ಅದನ್ನೇ ಹೇಳ್ತೀನಿ. ನನಗೆ ಆಸೆ ಇದ್ದರೆ ನಾನು ಆ ಸಂಸ್ಥೆಯನ್ನು 2011ರಲ್ಲಿ ತಗೊಂಡು 2012ರಲ್ಲಿ ಕೆಲಸ ಪ್ರಾರಂಭ ಮಾಡಿ 2013 ಮಾಡಿ 15-16ಕ್ಕೆ ಕಂಪ್ಲೀಟ್ ಮಾಡಿದೆ. 2 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದೆ. 2 ವರ್ಷದಲ್ಲಿ ಹಾಸ್ಟೆಲ್ಲು, ಆಮೇಲೆ ಕಲ್ಯಾಣ ಮಂಟಪ, ಮಠ 3ಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ಮತ್ತು ನನ್ನ ಕೈಲಾದಷ್ಟು ನನ್ನ ಪರಿಶ್ರಮದಿಂದ ಹಾಕಿದಂಥ ಹಣ ಮತ್ತು ಜನಗಳಿಂದ ಬಂದಷ್ಟು ಒಂದು 80 ಲಕ್ಷ ರೂಪಾಯಿ ಅಷ್ಟನ್ನು ಹಾಕಿ ಅಲ್ಲಿ ಈ ಬಿಲ್ಡಿಂಗ್ಗಳನ್ನು ಕಟ್ಟಿದ ಮೇಲೆ 2016ರಲ್ಲಿ ಕಟ್ಟಿದಾಗ ನನಗೇನಾದರೂ ಆ ಥರ ದುರಾಸೆ ಇದ್ದಿದ್ರೆ 2016ರಲ್ಲಿ ನಾನು ಸನ್ಯಾಸಿ ಆಗ್ತೀನಿ, ನಾನು ಆಸ್ತಿ ಹೊಡ್ಕೊಳ್ಳೋಕ್ಕೆ ಎಂಬುದಾಗಿತ್ತು. ಅಥವಾ ನನಗೆ ಸಮಾಜದ ಬಗ್ಗೆ ಕಳಕಳಿ ಇಲ್ಲದೇನೆ ಆಸ್ತಿನೇ ಮಾಡಬೇಕು ಅನ್ನೋದಿದ್ರೆ ನಾನು ಸಂಘ ಯಾಕೆ ಮಾಡಬೇಕಾದ್ರೆ ನನ್ನ ಹೆಸರಿಗೆ ಮಾಡ್ಬೋದಾಗಿತ್ತು. ನಾನು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಾಗ ಮೊದಲನೇದಾಗಿ 2011ರಲ್ಲಿ ಇದರಲ್ಲಿ ಯಾವುದು ಅಂಬೇಡ್ಕರ್ ಭವನಲ್ಲಿ ನಮ್ಮ ಕಮ್ಯುನಿಟಿದನ್ನ ಒಂದು ಸಮಾವೇಶ ಮಾಡಿದೆ ನಾನು. ಸಮಾವೇಶ ಮಾಡಿದಾಗ ಯಡಿಯೂರಪ್ಪನವ್ರಿಗೆ ಸನ್ಮಾನ ಮಾಡಿ, ನನಗೆ ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದ್ರು ಅಂತ ಸನ್ಮಾನ ಮಾಡಿ ಅವರಿಗೆ ನಾನಲ್ಲಿ ಅಪೀಲ್ ಮಾಡಿದೆ, ನಮ್ಮ ಜನಾಂಗಕ್ಕೆ ಏನಾದರೂ ಒಂದು ಸಂಸ್ಥೆ ಮಾಡಬೇಕು, ನನಗೆ ಒಂದು 10 ಎಕರೆ ಜಮೀನು 5 ಕೋಟಿ ದುಡ್ಡು ಕೊಡಿ ಅಂತ ಅಂದೆ. ಇದು ದಾಖಲೆಗಳಿದೆ, ನಮ್ಮ ಗಾಣಗರಿಗೆ ಎಲ್ರಿಗೂ ಗೊತ್ತಿದೆ. ಪಬ್ಲಿಕ್ನಲ್ಲಿ ಯಡಿಯೂರಪ್ಪ ಏನು ಹೇಳಿದ್ರು, ಪುಟ್ಟಸ್ವಾಮಿ ಅವರೇ ನೀವು ಜನಾಂಗಕ್ಕೆ ಕೇಳಬೇಡ್ರಿ, ನಿಮ್ಮ ಹೆಸರು ಕೊಡ್ತೀರಿ ತಗೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ಹ್ಯಾಂಡ್ ಓವರ್ ಮಾಡೋರಂತೆ, ನಿಮ್ಗೆ ಕಾಲಿಗೆ ಎದ್ದು ಬಿಡ್ತಾರೆ ಆಮೇಲೆ ಜನಗಳು, ನನ್ನ ಅಭಿಪ್ರಾಯನಪ್ಪ ಅಂತ ಅಂದರು. ನಾನು ಹೇಳಿದೆ, ಸರ್ ನಾನು ಸತ್ತ ಮೇಲೆ ನನ್ನ ಮಕ್ಕಳಿಗೆ ದುರಾಸೆ ಬರಬಾರ್ದು, ಅದರಿಂದ ಏನಿದ್ರು ಜನಾಂಗಕ್ಕೆ ಸಂಸ್ಥೆ ಉಳಿಬೇಕು, ಅದನ್ನ ಜನಾಂಗದ ಹೆಸರು ಕೊಡಿ ಸರ್, ನನ್ನ ಹೆಸರಿಗೆ ಬೇಡಿ ಅಂದೆ. ಆಯ್ತು ತಗೋ ನಿನ್ನ ಹೆಸರಿಗೆ ಕೊಡಿ, ಅವ್ರ ಹೆಸರಿಗೆ ಕೊಡ್ತೀನಿ ಅಂದ್ಬಿಟ್ಟು ಅವ್ರು ಆದ ತಕ್ಷಣ ಅಸೆಂಬ್ಲಿಲಿ ಇದು ಮಾಡಿ ಕೊಟ್ಟರು. ಈಗ ನನಗೆ ಆ ಥರ ಇದ್ದರೆ ಅವರು ಸ್ವತಃ ನನಗೆ ಪ್ರೇರಣೆ ಬರಬೇಕಾಗಿತ್ತು, ನಾನು ಮಾಡ್ಕೋಬೇಕು. ಬೇರೆಯವರೆಲ್ಲ ಏನಾದರೂ ಹೆಂಡತಿ ಮಕ್ಕಳ ಹೆಸರಲ್ಲಿ ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರು, ಆಸ್ತಿ ಮಾಡ್ಕೊಳ್ತಾ ಇದ್ದಾರೆ ಅಲ್ವಾ. ಜನಾಂಗ ಹೆಸರಲ್ಲಿ ಮಾಡಬೇಕು ಅಂತ ಯಾರೂ ಮಾಡಿಲ್ಲ. ಯಾರ ಕರ್ನಾಟಕ ರಾಜ್ಯದಲ್ಲಿ ಆಸ್ತಿ ಮಾಡಿರ್ತಕ್ಕಂಥ ಅವರ ರಾಜಕೀಯ ಜೀವನವನ್ನು ತ್ಯಾಗ ಮಾಡಿ ಜನಾಂಗಕ್ಕೆ ಆಸ್ತಿ ಮಾಡೋರು ಯಾರೋ ಇದ್ದರೆ ನನಗೆ ಗೊತ್ತಿಲ್ಲ, ಯಾರೋ ನೀವು ಯಾರೋ ಒಂದು ಹೆಸರು ಹೇಳಿ ನೋಡ್ರಿ ಇಂಥವ್ರು ಮಾಡಿದ್ದಾರೆ ಅಂತ. ನಾನು ಜನಾಂಗ ಹೆಸರು ಕೇಳ್ಕೊಂಡೆ. ಆಮೇಲೆ ಜನಾಂಗ ಹೆಸರು ಕೊಟ್ಟಾದ್ಮೇಲೆ ಸಂಸ್ಥೆ ಕಟ್ಟಿದೆ. ಸಂಸ್ಥೆ ಕಟ್ಟಾದ್ಮೇಲೆ ಇನ್ನೂ ಆಸೆ ಇದ್ದರೆ ಅವತ್ತು ನಾನು 2016ರಲ್ಲಿ ನರೇಂದ್ರ ಮೋದಿ ಸಾಹೇಬರ ಸ್ವಂತ ಅಣ್ಣ ಸೋಮಬಾಯರವರು ಬಂದು ಓಪನ್ ಮಾಡಿದ್ರು ಅಧ್ಯಕ್ಷತೆಯಲ್ಲಿ, ಚೀಫ್ ಮಿನಿಸ್ಟರ್ ಇವರು ಯಡಿಯೂರಪ್ಪನವರು ಓಪನ್ ಮಾಡಿದ್ರು. ಆಗ ನಾನೇ ಅವತ್ತೇ ಆಗ್ಬೋದಾಗಿತ್ತಲ್ಲ, ನಾನು ಕೇಳಿ ನಾನು ಆಗಲೇ ಇಲ್ಲ, ಅದು ಆಸೆನೇ ಇಲ್ವಲ್ಲ. 3 ಹುಡುಗರನ್ನ ಬಿಟ್ಟಿದ್ದೆ ನಾನು, ಒಂದು ಹುಡುಗರನ್ನ ಹೇಳ್ದಲ್ಲ ಹೇಳಿರೋದ್ರಿಂದ ಆ ಥರ ನಡೆದು ನಾನು ಕೊನೆಯಲ್ಲಿ ದೈವಾನುಗ್ರಹ ಆಗಿ 2016ರಿಂದ 2022ವರೆಗೂ ಹುಲ್ಲು ಬೆಳಕಂಡಿತ್ತಲ್ಲಿ ಮಠ. ತಾವು ಪೀಠಕ್ಕಿರುವಾಗ ಸಾಕಷ್ಟು ಗಾಣಿಗರಲ್ಲೇ ಒಂದಷ್ಟು ವಿರೋಧ ಬಂತು. ಗಾಣಿಗರಲ್ಲಿ ವಿರೋಧ ಬರಲಿಲ್ಲ. ನನಗೆ ತಿಳಿದಾಗೆ ಸ್ವಲ್ಪ ಉತ್ತರ ಕರ್ನಾಟಕದವ್ರು ಯಾರೋ ಒಂದು 2-3 ಜನ ಇಲ್ಲಿ ಮಠ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಗಾಣಗರಲ್ಲಿ ಇರ್ತಕ್ಕಂಥ ಕೆಲವು ಯಾರು ಅವರು ನಮ್ಮ ಮಠಕ್ಕೂ ಬಂದಿಲ್ಲ, 3 ಕಾಸು ನನಗೆ ದಾನನೂ ಕೊಟ್ಟಿಲ್ಲ ಅಂಥ ಹುಡುಗರನ್ನ ಹಿಡ್ಕೊಂಡು ಒಂದು ಗೂಲೆಬ್ಸಿದ್ರು ಅಷ್ಟೇ. ಅದು ದೇವರಿಗಾನೆ ಅನ್ನೋದಕ್ಕೆ ಅಷ್ಟೊತ್ತಿಗೆ ಏನಾಗಿದೆ, ದುರಾದೃಷ್ಟವಶಾತು ಅವರು ಕೋರ್ಟ್ಗೆ ಹಾಕವ್ರೆ.
ಕೋರ್ಟ್ಗೆ ಅಲ್ಲಿ ಅವ್ರಿಗೆ ಯಾರೋ ದುಡ್ಡು ಕೊಟ್ಟವ್ರೆ. ಅವರು ನಾನು ಯಾರು ಕೋರ್ಟ್ಗೆ ಹೋಗಿದ್ರು ಅವರು ಟಿ ವಿನಲ್ಲಿ ಮಾತಾಡೋದು ನಾನು ಕೇಳ್ಕೊಂಡಿದ್ದೀನಿ. ನಮಗೆ ಯಾರೋ ದುಡ್ಡು ಕೊಟ್ಟರು, ಉತ್ತರ ಕರ್ನಾಟಕದಿಂದ ಲಕ್ಷಗಟ್ಟಲೆ ದುಡ್ಡು ಬಂತು ನಮಗೆ ಅಂತ ಹೇಳಿದ್ದಾರೆ. ಅದನ್ನ ಹೆಸರು ಹೇಳೋದು ಬೇಡ ಈಗ, ಅದು ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಆವಾಗ ಅವರೇನು ಮಾಡಿದ್ದಾರೆ, ಕೋರ್ಟ್ಗೆ ಹಾಕವ್ರೆ. ಕೋರ್ಟ್ನಲ್ಲಿ ಅವತ್ತು ದುರಾದೃಷ್ಟ ಜಡ್ಜು 3 ಗಂಟೆಗೆ ನಮ್ಮ ಇದನ್ನ ದೀಕ್ಷೆ ತಗೊಳ್ಳೋದನ್ನ ಸ್ಟೇ ಕೊಟ್ಬಿಟ್ಟು ರಜೆ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ನಾವು ಬೆಳಿಗ್ಗೆ ಮಾಡಿ ಇಲ್ಲ, ಅವ್ರು ಒರಿಜಿನಲ್ ಇದು ಮಾಡಬೇಕು, ಅವರೇ ಕೊಡಬೇಕು, ವೆಕೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಆದರೆ ಅದೃಷ್ಟ ಆಗಿದೆ ಅಂತ ಹೇಳಿದ್ರೆ, ಅವರು ಸ್ಟೇ ಕೇಳಿರೋದು BJ ಪುಟ್ಟಸ್ವಾಮಿ ಅವರು ವಿಶ್ವಗಾನಿಗರ ಸಮುದಾಯ ಟ್ರಸ್ಟ್ಗೆ ಮಠಾಧಿಪತಿ ಆಗೋದಕ್ಕೆ ದೀಕ್ಷೆ ತಗೊಳ್ಳೋದನ್ನ ಸ್ಟಾಪ್ ಮಾಡಿ ಸ್ಟೇ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಸ್ಟೇ ಕೊಟ್ಟರು. ವಿಶ್ವಗಾನಿಗರ ಸಮುದಾಯ ಟ್ರಸ್ಟ್ನ ಸ್ಥಾಪನೆ ಆದದ್ದು 2011ರಲ್ಲಿ. ಅದಕ್ಕೆ ನಾನು ಅಧ್ಯಕ್ಷ, ಫೌಂಡರ್ ಪ್ರೆಸಿಡೆಂಟು. ನಾನು ದೀಕ್ಷೆ ತಗೊಳ್ಳೋ ಪ್ರಶ್ನೆ ಇಲ್ವೇ ಇಲ್ಲ. ನಾನು ದೀಕ್ಷೆ ತಗೊಳ್ತಾ ಇದ್ದಿದ್ದ ಅವತ್ತೊಂದು ದಿವಸ 15/5/2022ರಲ್ಲಿ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ, ಅದನ್ನು ಬರೆದಿಲ್ಲ ಅವರು, ವಿಶ್ವಗಾನಿಗರ ಸಮುದಾಯ ಟ್ರಸ್ಟ್ ಅಂತ ಬರೆದಿದ್ದಾರೆ. ಇದು ದೇವ್ರದ ನಿಯಮ ಅಲ್ವಾ, ಅಲ್ಲಷ್ಟೇ ಸಿಕ್ಬಿಡೋದು. ಆಗ ಹಿಂಗೆ ಬರೆದು ಕೇಳಿ, ಅದಾದ್ರು ನನಗೆ ಸ್ಟೇ ಬಂದಿದೆ ಅಂತ ಅಂದರು. ಆಮೇಲೆ ಅದನ್ನ ನಮ್ಮ ಪತ್ರಿಕೆಯಲ್ಲಿ ಏನಾಗಿದೆ ಅಂದ್ರೆ ದುರಾದೃಷ್ಟ, ಸರಿಯಾಗಿ ಸತ್ಯನ ಬರೆಯೋದಕ್ಕೆ ಬದಲು ನೆಗೆಟಿವ್ ಬಹಳ ಪ್ರೋತ್ಸಾಹ ಕೊಡ್ತಾರೆ. ಬಹಳ ವ್ಯಥೆಯಿಂದ ಹೇಳ್ಬೇಕಾಗ್ತದೆ. ಅದನ್ನ ದೊಡ್ಡ ಪ್ರಚಾರ ಮಾಡ್ಬಿಟ್ರು. ಸ್ಟೇ ಬಂತು. ಆಮೇಲೆ ನಾನೇನವರು ಅಂತ ಸುಪ್ರೀಂ ಕೋರ್ಟ್ ಲಾಯರ್ ಕೇಳಿದೆ. ಅದೆಲ್ಲ ತೋರಿಸಿ, ಅಯ್ಯೋ ನೀವು ಹೋಗಿ ದೀಕ್ಷೆ ತಗೊಳಪ್ಪ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಆರ್ಗ್ಯೂ ಮಾಡ್ತೀವಿ. ಇಲ್ಲಿಗೆ ಸ್ಟೇ ಯಾವುದಕ್ಕೆ? ನಿನ್ಗೆ ತೈಲೇಶ್ವರ ಗಾಣಿಗರಿಗೆಲ್ಲ ವಿಶ್ವಗಾನಿಗರ ಸಮುದಾಯ ಟ್ರಸ್ಟ್ ಕಲ್ವನ್ನಿ ತಗೊಳ್ತಾ ಇರೋದು, ತೈಲೇಶ್ವರ ಗಾಣಿಗರ ಮಠಕ್ಕೆ ನೀವು ತಗೊಳ್ರಿ ಅಂತ ಅಂದ್ರು. ಆಗ ನಾನೆಲ್ಲ ಪೇಪರ್ಗೆಲ್ಲ ಕೊಟ್ಟ ಮೇಲೆ ಕ್ಲಾರಿಫಿಕೇಶನ್ ಜನ ಬಂದರು. ಹಾಗೆ ಯಾರೋ ಕೆಲವರು ಪ್ರಬುದ್ಧತೆ ಇಲ್ಲದೆ ಇರ್ತಕ್ಕಂಥವ್ರು, ಜನಾಂಗದ ಬಗ್ಗೆ ಯೋಚನೆ ಇಲ್ಲದೆ ಇರ್ತಕ್ಕಂಥವ್ರು, ಮತ್ತು ಈ ಕಾಯಿ ಪೋಗಿಗಂತಾರಲ್ಲ, ಇಂಥವ್ರೆಲ್ಲ ಸೇರ್ಕೊಂಡು ಯಾರೋ 4-5 ಜನ ಅದನ್ನು ಮಾಡಿದ್ರು. ಅದು ಇಡೀ ನಮ್ಮ ಗಾಣಿಗರ ಜನಾಂಗ ಯಾರೂ ಸಹ 99.9% ನನಗೆ ವಿರುದ್ಧ ಇಲ್ಲ. ಕೆಲವರು ಕಾಮೆಂಟ್ ಅಲ್ಲಲ್ಲೇ ಮಾತನಾಡ್ಕೊಳ್ತಾರೆ. ಪುಟ್ಟಸ್ವಾಮಿಗಳಿಗೆ ಹೆಂಡತಿನೂ ತೀರ್ಕೊಂಡ್ರು, ಮಕ್ಕಳು ನೋಡ್ಕೊಳ್ತಿಲ್ಲ, ರಾಯಲ್ ಲೈಫ್ ಬದುಕಬೇಕು ಅಂತ ಸನ್ಯಾಸತ್ವ ತಗೊಂಡ್ರು. ಸನ್ಯಾಸಿ ರಾಯಲ್ ಲೈಫಾ? ಆ ಹೇಳೋರು ನನ್ನ ಜೊತೆಲಿ ಬಂದರೆ ಮಠಕ್ಕೆ ಗೊತ್ತಾಗ್ತದೆ. ನಾನು ಬೆಳಿಗ್ಗೆ ನನಗೆ ಮಕ್ಕಳು, ನಾನು ಬಿಕಾರಿನೂ ಅಲ್ಲ. ನನ್ನ ಮಗ ಅಮೆರಿಕದಿದ್ದಾನೆ, ಹೋದ್ರೆ ಅಲ್ಲೂ ಸಾಕ್ತಾನೆ. ಹಿರಿ ಮಗ ಇಲ್ಲೊಬ್ಬ ಕಿರಿ ಮಗ ಇದ್ದಾನೆ, ಅವನೂ ಅದು ಸಾಫ್ಟ್ವೇರ್ ಇಂಜಿನಿಯರು, ಅವನು 2-3 ಲಕ್ಷ ಸಂಪಾದನೆ ಮಾಡ್ತಾನೆ. ಮತ್ತು ನಾನು ನನ್ನ ಜೀವನದಲ್ಲಿ 1900 ಈಗ 2021ರಲ್ಲಿ ಮನೆ ಕಟ್ಟಿದೆ. ಅಲ್ಲಿವರೆಗೂ ಮನೆ ಒಂದು ಸಣ್ಣ ಮನೆಯಲ್ಲಿದ್ದೆ. ಎಲ್ಲ ಇದು ಒಂದೇ ಮನೆಯನ್ನು ಜೀವನದಲ್ಲಿ ಕಟ್ಟಿರೋದು. ಆ ಮನೆಯಲ್ಲಿದ್ದೆ. ಅಲ್ಲಿ ನನಗೆ ಲಾಯಲ್ಲಾಗಿ ಲೈಫೇ ಇತ್ತು. ಯಾಕೆಂದ್ರೆ ಅದು 30 ವರ್ಷದಿಂದ ನಾನು ಅಧಿಕಾರದಲ್ಲಿ ಇದ್ದೀನಿ. ಸನ್ಯಾಸತ್ವ ಆದ್ಮೇಲೆ ನಿಮ್ಮ ಹೇಳ್ತೀನಿ, 30 ವರ್ಷ ಅಧಿಕಾರದಲ್ಲೇ ಇದ್ದೆ, ಲಾಯಲ್ಲಾಗೇ ಇದ್ದೆ. ಆಮೇಲೆ ಚೇರ್ಮನ್ ಆಗಿ ನಾನು ರಾಜೀನಾಮೆ ಕೊಟ್ಟಿರೋದು. ನಾನು ನೀತಿ ಆಯೋಗದ ಚೇರ್ಮನ್ ಆಗಿ ಕ್ಯಾಬಿನೆಟ್ ರ್ಯಾಂಕು, ಅದು ಲಾಯರ್ ಲೈಫ್ ಅಲ್ವಾ? ಅದನ್ನ ರಾಜೀನಾಮೆ ಕೊಟ್ಟು ಇಲ್ಲಿ ಬರಬೇಕಾಗಿತ್ತಾ? ನಾನು ಆ ಥರ ಆಸೆ ಇದ್ದಿದ್ರದು. ನಾನು ಇಲ್ಲಿ ಮಠದಲ್ಲಿ ರಾಯಲ್ ಲೈಫ್ ಅಂತ ಅಂದರೆ ನಾನು ಹೇಳಿದ್ರೆ ದೈವಾನುಗ್ರಹ ಆದದಕ್ಕೋಸ್ಕರ ನಾನು ಪೀಠಕ್ಕೆ ಬಂದೆ. ಪೀಠಕ್ಕೆ ಬಂದಮೇಲೆ ನಿದ್ದೆ ಮಾಡುವಂಥ ಸ್ವಾಮೀಜಿ ಆಗಿಲ್ಲ ನಾನು, ಮತ್ತು ತಿಂದು ನುಣ್ಕೊಂಡು ಇರೋಂಥ ಸ್ವಾಮೀಜಿ ಆಗಿಲ್ಲ. ಈಗ ನಾನಲ್ಲಿ ಬಂದೆ 3 ವರ್ಷದಲ್ಲಿ ನಾನು ಎಷ್ಟೆಷ್ಟು ಕೆಲಸ ಮಾಡಿದ್ದೀನಿ ಅಂದರೆ, ಒಂದು ಸ್ಕೂಲ್ ಬಿಲ್ಡಿಂಗನ್ನು ಕಟ್ಟಿಸಿ 11ನೇ ತಾರೀಕು 2025ರಲ್ಲಿ ಓಪನ್ ಮಾಡಿದೆ, 3.5 ಕೋಟಿ. ಆಮೇಲೆ ಇದರಲ್ಲಿ ನಾನು ಮಠದ ಎದುರಿಗೆ ಒಂದು ಜ್ಞಾನ ಮಂದಿರ ಕಟ್ಟಿದ್ದೀನಿ, ಈಗ ಒಂದು ಬೃಂದಾವನ ಮಾಡಿದ್ದೀನಿ. ಆಮೇಲೆ ಹಾಸ್ಟೆಲ್ ನಡೀತಾ ಇದೆ, ಕಲ್ಯಾಣ ಮಠ ನಡೀತಾ ಇದೆ, ದೇವಸ್ಥಾನ ನಡೀತಾ ಇದೆ. ಯಾರಾದರೂ ಬಂದು ನೋಡಿದ್ರೆ ಎಲ್ಲರೂ ನಮ್ಮ ಜನಗಳು ಇವಾಗ ಅವ್ರು ಏನೇನು ಹೇಳ್ತಿದ್ರು ನೋಡ್ಬಿಟ್ಟು ಅವ್ರಿಗೆ ದಿಗ್ಭ್ರಮೆ ಆಗಿದೆ. ಇಷ್ಟೊಂದು ಇಂಪ್ರೂವ್ ಮಾಡಿದಾರಲ್ಲ ಇಷ್ಟೆಲ್ಲ ಅಂತ. ನಾನು 86 ವರ್ಷ ಅಂದರು, ವಯಸ್ಸಾಗ್ಬಿಟ್ಟದೆ ಇವನಿಗೆ ಅಂದರು. ಈ 83 ನಾನು ದೀಕ್ಷೆ ತಗೊಂಡಾಗ 86 ಈಗ. ಆದರೆ ಇವತ್ತಿನವರೆಗೂ ಬೆಳಿಗ್ಗೆ 4 ಗಂಟೆಗೆ ಎದ್ದರೆ ರಾತ್ರಿ 9 ಗಂಟೆವರೆಗೂ ದುಡಿಮೆ ಮಾಡ್ತೀನಿ ಹೊರತು ಯಾರ್ದು ಇಲ್ಲ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಮುಖ್ಯವಾದ ಅಂಶ. ನಮ್ಮ ಜನಾಂಗದ ಕೆಲಸ ಕಾರ್ಯಗಳಿಗೆ 1966ರಿಂದ ನಾನು ಮಾಡಿದ್ದೀನಿ. ಒಂದೇ ಒಂದು ರೂಪಾಯಿನ
ನಮ್ಮ ಜನಾಂಗದವ್ರದ್ದು ದುಡ್ಡನ್ನ ನಾನು ಬಳಸಿಲ್ಲ, ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ನಾನು ಯಾವ ದೇಣಿಗೆ ಬಂದರೂ ನಾನು ಸಂಸ್ಥೆಗೆ ಉಪಯೋಗ ಮಾಡಿದ್ದೀನಿ ಹೊರತು ನನ್ನ ಸ್ವಂತಕ್ಕೆ ಕಾರ್ಗೆ ಪೆಟ್ರೋಲ್ಗೆ ಎಕ್ಸ್ಪೆನ್ಸ್ ಆಗಲಿ ಇನ್ನೊಂದು ಕಲಿ ಮುಟ್ಟಿಲ್ಲ. ಇವತ್ತು ಮಠ ನಡೆಸ್ತಾ ಇರ್ತಕ್ಕಂಥದ್ದು ನನ್ನ ಪಿಂಚಣಿಯಿಂದ, ನಮ್ಮ ಏನು ಪೆನ್ಷನ್ ಬರ್ತಾ ಇದೆ ಪೆನ್ಷನ್ ದುಡ್ಡು, ಆಮೇಲೆ ಇರೋದು ಒಂದೇ ಒಂದು ಮನೆ ಅಲ್ಲದೆ 50 ವರ್ಷ ರಾಜಕಾರಣದಲ್ಲಿ ಇದ್ದು ಎಷ್ಟು ಮನೆ ಕಟ್ಬೋದಾಗಿತ್ತು. ನನಗಿರೋದು ಒಂದೇ ಮನೆ. ಆ ದೀಕ್ಷೆ ತಗೊಳ್ಬೇಕಾದ್ರೆ ಅನೌನ್ಸ್ ಮಾಡಿದ್ದೀನಿ, ಈ ಒಂದು ಮನೆ ಬಿಟ್ಟು ಇನ್ನೇನಾದ್ರು ಆಸ್ತಿ ಇದ್ರೆ ಬೆಂಗಳೂರಿನಲ್ಲಿ ಸರ್ಕಾರನೇ ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್. ಈಗಲೂ ಯಾವ್ದಾರು ಆಸ್ತಿ ಸರ್ಕಾರ ಕೊಂಡ್ಕೊಂಡ್ಬಿಡ್ಲಿ ಕೇಳಿ. ಕೇಳಿ ಒಂದೇ ಒಂದು ನಿಮಿಷ. ಆ ಒಂದು ಮನೆಯಲ್ಲಿ ಒಂದು ಬಾಡಿಗೆನ, ಒಂದು ಮನೆಯಲ್ಲ ಇರೋ ಮನೆ ಇದ್ದಾನೆ, ಇನ್ನೊಂದು ಮನೆನ ಫಾರಿನ್ ಇದ್ದಾನೆ ಅವನು ಕೊಟ್ಟಿದ್ದೀನಿ. ಆ ಮನೆ ಬಾಡಿಗೆನ ನಾನು ತಗೊಳ್ತಾ ಇದ್ದೀನಿ. ಆ ಮನೆ ಬಾಡಿಗೆ ಪಿಂಚಣಿನಲ್ಲಿ ನಾನು ಮಠ ನಡೆಸ್ತಾ ಇದ್ದೀನಿ. ₹1 ಇವತ್ತಿನವರೆಗೂ ಅಲ್ಲ, ನಾನು ಸಾಯೋವರೆಗೂ ಜನಾಂಗದ ₹1 ನಾನು ತಿನ್ನೋದಿಲ್ಲ ಅದರಲ್ಲಿ. ಅವ್ನು ಕೇಳಿ ಬಂದು ದುಡ್ಡು ಏನಾದ್ರು ಬಂದರೆ, ಪಾದ ಪೂಜೆ ದುಡ್ಡು ಬಂದ್ರೂ ಇಂಪ್ರೂವ್ಮೆಂಟ್ಗೆ ಆಗ್ತಾ ಇದ್ದೀನಿ. ಅದನ್ನು ಇಂಪ್ರೂವ್ಮೆಂಟ್ ಮಾಡಿದ್ದೀನಿ, ದೇಶಕ್ಕೆ ಗೊತ್ತಿದೆ. ಇದರಿಂದ ಇಲ್ಲಿ ಈಗ ಮಧ್ಯಾಹ್ನದತ್ತು ಒಂದು ಇದಿದೆ, ಅಡುಗೆಯವರು ಇರ್ತಾರೆ, ಸಾಯಂಕಾಲ ಅಡುಗೆಯವರು ಇಲ್ಲ. ಸಾಯಂಕಾಲ ಅಡುಗೆಯವರು ಏನು ಮಾಡ್ತೀವಿ ಅಂದರೆ ಊಟ ಇಲ್ಲದೆ ಇರುವಾಗ ಯಾರೂ ಇಲ್ಲ ಅಲ್ಲಿ. 2 ಬಾಳೆಹಣ್ಣು ತಿಂತೀನಿ, ಇಲ್ಲ ಅಂದ್ರೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮಲ್ಕೊಳ್ತೀನಿ. ಇದು ಐಷಾರಾಮಿ ಜೀವನನ? ಯಾರು ಬೇಕಾದ್ರೂ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು 15 ದಿವಸ 8 ದಿವಸ ಇರಲಿ ಜೊತೆಲಿ ಬಂದು, ಹಾಗೆ ಪುಟ್ಟಸ್ವಾಮಿ ಏನು ತಿಂತಾನೆ ಏನು ಉಣ್ತಾನೆ ಗೊತ್ತಾಗ್ತದೆ. ನನ್ನ ಜೀವನದಲ್ಲಿ ಮಂತ್ರಿಯಾಗೂ ನಾನು ಐಷಾರಾಮಿ ಜೀವನ ಮಾಡಲಿಲ್ಲ. ಎಕ್ಸಿಕ್ಯೂಟಿವ್ಗೆ ಇದಕ್ಕೆ ಹೋಗ್ತಿಲ್ಲ, ಮಿನಿಸ್ಟರ್ ಆಗಿ ಆರ್ಡಿನರಿ ಕ್ಲಾಸ್ನಲ್ಲಿ ಹೋಗ್ತೇವೆ ಫ್ಲೈಟ್ಗೆ, ಹೇಗೆ ಸರ್ಕಾರ ದುಡ್ಡು ಅಂತ. ಆ ಥರ ಜೀವನ ಮಾಡಿದ್ದೀವಿ. ನಮ್ಗೆ ಐಷಾರಾಮಿ ಅನ್ನೋದು ನೋಡೇ ಇಲ್ಲ ನಾವು. ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದೀರಿ ಗಾಣಿಗ ಸಮುದಾಯಕ್ಕೆ, ಸಮುದಾಯ ಬದುಕಲಿ ಅಂತ. 86 ವರ್ಷ ಆಗಿದೆ ತಮಗೂ ಕೂಡ. ಎಲ್ಲರಿಗೂ ಒಂದು ಕಡೆ ಒಂದು ಯೋಚನೆ, ಸ್ವಾಮಿಗಳು ಇಹಲೋಕ ತ್ಯಜಿಸಿದ ಮೇಲೆ ಈ ಆಸ್ತಿಗೆಲ್ಲ ಯಾರು ವಾರಸ್ತಾರ? ಇದು ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ದು. ಬಹಳ ಜನಕ್ಕೆ ಸಂಘ ಕಟ್ಟುವಾಗ ಯಾರೂ ಬರೋದಿಲ್ಲ. ಕಟ್ಟಿ ಸ್ವಲ್ಪ ಆಸ್ತಿ ಮಾಡಿದ ಮೇಲೆ ಭಾಳ ಜನಕ್ಕೆ ಆಸೆ ಬರ್ತದೆ, ನಾನು ಅಲ್ಲಿರಬೇಕು ಅಂತ. ನಾನು ಪ್ರಾಮಾಣಿಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ನನ್ನ ಆತ್ಮದಲ್ಲಿ ಇರೋದು ಹೇಳ್ತಾ ಇದ್ದೀನಿ. ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಪರಮಾತ್ಮ ನಿನ್ನ ಆಶೀರ್ವಾದದಿಂದ ಈ ಸಂಸ್ಥೆಗಳನ್ನು ಕಟ್ಟೋದಕ್ಕೆ ನನಗೆ ಆಶೀರ್ವಾದ ಮಾಡಿದ್ಯಪ್ಪ. ಆದರೆ ಈ ಸಂಸ್ಥೆ ಸಾರ್ವಜನಿಕವಾಗಿ ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಒಂದು ಆಶ್ರಯ ಆಗೋ ರೀತಿ ಇದನ್ನು ಉಳಿಸೋದಕ್ಕೆ ಒಂದು ಶಕ್ತಿಯನ್ನು ಕೊಡಪ್ಪ ನನಗೆ ದೇವರೇ, ಒಳ್ಳೆ ಜನಗಳನ್ನು ಕೊಡಪ್ಪ ಅಂತ ದೇವರೇ ಬಿಡ್ಕೊಳ್ತಾ ಇದ್ದೀನಿ. ನಾನು ನಿಜ ಹೌದು, ನಾನು ಸರ್ಚ್ ಮಾಡ್ತಾ ಇದ್ದೀನಿ, ಒಳ್ಳೆ ಜನ ಬನ್ರಪ್ಪ, ಒಳ್ಳೆ ಜನ ಬನ್ನಿ ಅಂತ. ಕೆಲವ್ರಿಗೆ ದುರಾಸೆ ಇದೆ ಆಕ್ಯುಪೈ ಮಾಡ್ಕೋಬೇಕು ಅಂತ, ಆದರೆ ನಾನಿರೋರ್ಗಂತೂ ಸಾಧ್ಯ ಇಲ್ಲ ಅದು. ಆದರೆ ಮುಂದೆ ದೈವ ಇಚ್ಛೆ ಏನಿದೆಯೋ ಗೊತ್ತಿಲ್ಲ. ನಾನು ಸನ್ಯಾಸಿ ಆಗೋದಕ್ಕೆ ನನಗೆ ಬೇಡ ಅಂದ್ರಲ್ಲಪ್ಪ, 2 ವರ್ಷದಿಂದ ಅನೌನ್ಸ್ ಮಾಡ್ತಾ ಇದ್ದೀನಿ, ಬನ್ರಪ್ಪ ಯಾರು ಸನ್ಯಾಸಿಯಾಗಿ ಮರಿ ಸ್ವಾಮಿಯಾಗಿ ಮುಂದಕ್ಕೆ ತಗೊಳ್ಳೋದಕ್ಕೆ ಅಂತ. ಉತ್ತರಾಧಿಕಾರಿಗೆ ಒಬ್ಬರು ಇದುವರೆಗೂ ಬಂದಿಲ್ಲ. ಯಾಕೆಂದರೆ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಗಾಣಗರಲ್ಲಿ ಬೇಕಾದಷ್ಟು ಜನ ಮಠಾಧೀಶರು ಇದ್ದಾರೆ, ಅವರಿಗೆ ಮರಿಸ್ವಾಮಿಗಳು ಮಸ್ತಂಗಿದ್ದಾರೆ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಏನಾಗಿದೆ ಅಂದರೆ ಎಲ್ಲ ಸ್ವಲ್ಪ ನಾನ್ ವೆಜ್ನವರು, ಅದಕ್ಕೆ ಬಾಯಿ ರುಚಿಗೆ ಯಾರು ಬರೋದಿಲ್ಲ ಇಲ್ಲಿ ಬಿಟ್ಟು. ನಾನು ಮುಂದಕ್ಕೆ ಹೇಳಿದ್ದೀನಿ ಅದನ್ನ, ಯಾರೇ ಈಗ ನಾನು ಆಲೇ ಅನೌನ್ಸ್ ಮಾಡಿದ್ದೀನಿ, ನಮ್ಮವ್ರು ಯಾರು ಬರದೇ ಇದ್ರೆ ಯಾರು ಈ ಮಠಕ್ಕೆ ಬರ್ತಾರೋ ಯಾರಾದರೂ ಒಬ್ಬರನ್ನ ನಾನು ತಗೊಳ್ತೀನಿ ಅಂತ ಆಲೇ ನಾನು ಡಿಕ್ಲೇರೇ ಮಾಡಿದ್ದೀನಿ. ಪ್ರಾಮಾಣಿಕವಾಗಿರೋ ಸಿಕ್ಕಿದ್ರೆ ನಮ್ಮ ಗುರುಗಳಿಗೆ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ತಗೊಳ್ಳೋಕೆ ತಯಾರಾಗಿದ್ದೀನಿ ನಾನು. ಯಾಕೆಂದರೆ ಯಾರ್ಯಾರು ಬೇಕು. ಈಗ ನಾನು ಸಡನ್ನಾಗಿ ನನಗೆ 86 ವರ್ಷ ಆಗಿ ಯಾವ ಗಳಿಗೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಮಠ ಖಾಲಿ ಆಗಬಾರ್ದು, ಒಂದು ನನಗಿರಬೇಕು. ಅದಕ್ಕೋಸ್ಕರ ಒಬ್ಬರು ಪುಣ್ಯಾತ್ಮರು ಯಾರೋ ಒಬ್ಬರನ್ನ ದೇವರೇ ನನಗೊಂದು ಸಜೆಷನ್ಸ್ ಕೊಟ್ಟಿದ್ದಾರೆ. ವೇದ ಮಾಡಿದ್ದಾರೆ, ಸಂಸ್ಕೃತ ಪಂಡಿತರಾಗಿದ್ದಾರೆ, ಮತ್ತು ಅವರು ಯಾವುದೋ ಒಂದು ಉನ್ನತ ಹುದ್ದೆಲಿದ್ದಾರೆ. ಅವರು ರಿಟೈರ್ ಆದಮೇಲೆ ಬರ್ತೀನಿ ಅಂತಕ್ಕಂಥ ಸ್ವಲ್ಪ ಆಶಾಭಾವನೆ ಕೊಟ್ಟಿದ್ದಾರೆ. ಯಾಕೆಂದರೆ ನನಗೆ ಈಗ ಹೊಸ ಹುಡುಗರಿಗೆ ತಗೊಂಡು ಕೊಡೋದಕ್ಕೆ ಬದಲು ಒಬ್ಬ ಕಾನೂನು ಗೊತ್ತಿದ್ದು, ಸ್ವಲ್ಪ ಅನುಭವ ಇದ್ದು, ಮತ್ತು ಆಧ್ಯಾತ್ಮಿಕವಾಗಿ ಅವರು ಭಾಳ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ ಆಧ್ಯಾತ್ಮಿಕವಾಗಿ. ಒಂದು ಮಠದಲ್ಲಿ ಇದ್ದಾರೆ ಅವ್ರು ಈಗಾಗಲೇ. ಆದರೆ ಅಂಥವ್ರನ್ನ ಕೇಳಿದ್ದೀನಿ, ದೇವರೇನಾದ್ರು ದಯಪಾಲಿಸಿದ್ರೆ ಆಗ್ಬೋದು. ಮತ್ತು ಹುಡುಗರು ಯಾರಾದರೂ ಬಂದರೆ ಅವ್ರನ್ನೂ ಈಗ ಬೆಳೆಯೋಕ್ಕೆ ಬಿಡ್ತೀನಿ ನಮ್ಮ ಮಠದಲ್ಲಿ, ಅದು ಆಸೆ ಇದೆ ನನಗೆ. ಅದು ಇಂಥವ್ರು ಅಂಥವ್ರು ಅಂತೇನಿಲ್ಲ. ನಾನು ನಮ್ಮ ಜನಾಂಗದಲ್ಲಿ ಹೇಳಿದ್ದೀನಿ, ಯಾರ್ಯಾರು ಅನಾಥ ಮಕ್ಕಳು ಮಠದಲ್ಲಿದ್ದು
ಸ್ವಾಮೀಜಿ ಆಗಬೇಕು ಅಂದರೆ ಅಂಥವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಡ್ತೀನಿ ಅಂತ. ಯಾಕೆಂದ್ರೆ ಅವಾಗ ಫ್ಯಾಮಿಲಿ ಇರೋಲ್ಲ, ಫ್ಯಾಮಿಲಿ ಇವೆಲ್ಲ ತುಂಬ ಅನುಕೂಲ ಆಗುತ್ತೆ. ನೀವೊಂದು ಮಾತು ಹೇಳಿದ್ರಿ, ನಾನು 3 ವರ್ಷದಲ್ಲಿ ದೀಕ್ಷೆ ತೆಗೆದುಕೊಂಡ ಮೇಲೆ ಒಂದು ದಿವಸ ನನ್ನ ಮನೆ ಬಾಗಿಲನ್ನ ಇವತ್ತೂ ನೋಡಿಲ್ಲ. ನಾನು ಮನೆ ಕಟ್ಟಿದ 1 ವರ್ಷಕ್ಕೆ ನಾನು ದೀಕ್ಷೆ ತಗೊಂಡೆ, ಹೊಸ ಮನೆಗೆ ಹೋದ್ರೆ ಇವತ್ತಿನವರೆಗೂ ನಾನು ಆ ಕಡೆ ತಿರುಗಿ ನೋಡಿಲ್ಲ. ನನ್ನ ಮಕ್ಕಳು ಮರಿ ಅಂತ ಯಾರೂ ನಾನು ನೋಡೋಕೆ ಹೋಗಿಲ್ಲ. ಅವರು ಮಕ್ಕಳು ಎರಡು ಸಾರಿನ 3 ಸಾರಿನ ಬಂದಿರ್ಬೋದು 3 ವರ್ಷದಲ್ಲಿ ಅಷ್ಟೇ. ಇನ್ನೇನು ನನಗೆ ಯಾವುದೇ ಸಂಬಂಧ ಇಟ್ಕೊಂಡಿಲ್ಲ. ನಾನು ಸಂಪೂರ್ಣವಾಗಿ ನನ್ನ ಇರೋ ಆಯಸ್ಸನ್ನು ದೇವ್ರ ಮುಂದೆ ಸರೆಂಡರ್ ಆಗಿದ್ದೀನಿ, ಅವನ ಪಾದದಲ್ಲಿದ್ದೀನಿ. ದೇವರು ನನಗೆ ಮುಕ್ತಿ ಕೊಟ್ಟರೆ ಸಾಕು. ಕೆಟ್ಟ ಜನಗಳಿಂದ, ದುರ್ಜನ ಜನಗಳಿಂದ, ದುಷ್ಟ ಶಕ್ತಿಗಳಿಂದ ದೇವರು ನಾನು ದೂರ ಮಾಡಿ ಮುಕ್ತಿದಾಯಕವಾಗೋದೊಂದು ದಾರಿ ತೋರಿಸಿದ್ರೆ ಅಷ್ಟನ್ನೇ ಬೇಡ್ಕೊಳ್ತಾ ಇದ್ದೀನಿ ಹೊರತು ಇನ್ಯಾವ ಕೆಟ್ಟ ಆಲೋಚನೆಗಳು ನನ್ನ ಜೀವನದಲ್ಲಿ ಇಲ್ಲವೇ ಇಲ್ಲ. ಗುರುಗಳೇ, ವಾಸ್ತವತೆಗೆ ಬರೋಣ. ಒಂದಷ್ಟು ಕಡಿಮೆ ಮಾತಾಡಿ. ವಾಸ್ತವ ಅಂದರೆ ಎಲ್ಲ ಸ್ವಾಮೀಜಿಗಳನ್ನು ಸೇರಿಸ್ಕೊಂಡು ಈ ಪ್ರಶ್ನೆಗಳು, ಪರ್ಟಿಕ್ಯುಲರ್ಲಿ ನೀವು ಅಂತ ನಾನು ಹೇಳೋದಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ, ಜನ ಮಾತಾಡ್ತಾರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲಿ ಸ್ವಾಮಿಗಳಲ್ಲಿ ಲೌಕಿಕ ಇದರಲ್ಲಿ ಡಿಫ್ರೆಂಟ್ ಮಾನವರಿದ್ದಾರೆ, ಹಾಗೆ ಸ್ವಾಮಿಗಳಲ್ಲಿದ್ದಾರೆ ಅಂತ ನಾನು ನೋಡಿದ್ದು. ಕೆಲವರು ಪ್ರಾಮಾಣಿಕವಾಗಿ ಸಂಸ್ಥೆಗೋಸ್ಕರ ಆ ಸ್ವಾಮಿ ಅಂತಕ್ಕಂಥ ಆಧ್ಯಾತ್ಮಿಕವಾಗಿ ಏನು ಕೆಲಸ ಇದೆ ಮಾಡ್ತಕ್ಕಂಥವ್ರಿಗೆ ಸಿದ್ಧಗಂಗಾ ಮಠ ಇರ್ಬೋದು, ಬೇರೆ ಬೇರೆ ಮಠಗಳೆಲ್ಲ ಮಾಡ್ತಾ ಇದ್ದಾರೆ. ಕೆಲವರು ಊಟಕ್ಕೋಸ್ಕರನೇ ಆರಾಮ ಜೀವನ ಮಾಡ್ಕೊಂಡಿರೋದಕ್ಕೆ ಆಸ್ತಿನ ಸಿಗ್ತಕ್ಕಂಥ ನೋಡ್ಕೊಳ್ಳೋದಕ್ಕೂ ಇದ್ದಾರೆ. ಆದರೆ ನಾವು ಅದು ಡಿಫ್ರೆಂಟ್ ಆಗಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಾನು ನನ್ನ ವೈಯಕ್ತಿಕವಾಗಿ ಹೇಳಬೇಕಾಗಿದೆ, ಸಂಪೂರ್ಣವಾಗಿ ನಾನು ಆಧ್ಯಾತ್ಮಿಕವಾದಂಥ ವಿಚಾರಗಳು ಮತ್ತು ಜನಾಂಗದ ಅಭಿವೃದ್ಧಿಗೆ, ಸಮಾಜದ ಅಭಿವೃದ್ಧಿಗೆ, ನಮ್ಮ ಜಾತಿ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಬಡವರು ಮತ್ತು ಅನಾಥ ಮಕ್ಕಳು ಅವ್ರನ್ನ ಓದಿಸ್ಬೇಕು ಅಂತ ಆಸೆ ಇದೆ. ಅದಕ್ಕೆ ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೀನಿ ಹೊರತು ಬೇರೆ ಏನಿಲ್ಲ. ಗುರುಗಳೇ, ಸನ್ಯಾಸ ಅಂದರೆ ಏನು? ಸನ್ಯಾಸತ್ವ ಅಂದರೆ ಏನು? ಸನ್ಯಾಸತ್ವ ಅಂದರೆ 3 ವರ್ಗಗಳಿದೆ ನಾನು ಓದೋದ ಪ್ರಕಾರ. ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವೃದ್ಧಾಶ್ರಮ, ಸನ್ಯಾಸಾಶ್ರಮ. ಬ್ರಹ್ಮಚರ್ಯ ಗೊತ್ತಿದೆ, ಅವ್ರು ಇದೇ ಇರ್ತಾರೆ. ಗೃಹಸ್ಥಾಶ್ರಮ ಬೇಕೇ ಬೇಕು. ಗೃಹಸ್ಥಾಶ್ರಮನ ಒಂದು ಶ್ರೇಷ್ಠವಾದಂಥ ಆಶ್ರಮ. ಆ ಆಶ್ರಮದ ಕೆಲವು ನಿಯಮಗಳಿವೆ ಭಗವದ್ಗೀತೆಯಲ್ಲಿ ಓದೋದ ಪ್ರಕಾರ. ಆ ನಿಯಮಗಳನ್ನು ಪಾಲಿಸ್ಕೊಂಡಿದ್ರೆ ಮನುಷ್ಯನಾಗಿ 3 ಥರ ಮಾನವ: ಮನುಷ್ಯ ಮಾನವ, ದೈವ ಮಾನವ ಮತ್ತು ರಾಕ್ಷಸ ಮಾನವ. ರಾಕ್ಷಸ ಮಾನವದ ಒಂದು ಕಡೆಗೆ, ಮನುಷ್ಯ ಮಾನವನಾದವನು ದೈವ ಮಾನವರಾಗ್ಬೋದು ಬೇಕಾದರೆ, ಇಲ್ಲ ಮನುಷ್ಯ ಮಾನವನಾಗಿ ನಿನ್ನೊಂದು ಜನ್ಮಕ್ಕೂ ಬರ್ಬೋದು. ಹಾಗೆ ಇಲ್ಲಿ ಗೃಹಸ್ಥಾಶ್ರಮದಲ್ಲಿ ಮನುಷ್ಯ ಮಾನವನಾಗಿ ಇರ್ತಕ್ಕಂಥ ಕರ್ಮಗಳನ್ನೆಲ್ಲ ಮಾಡ್ಕೊಂಡಿದ್ರೆ ಅವ್ನಿಗೆ ಒಳ್ಳೆಯ ಸದ್ಗತಿ ಬರ್ತದೆ. ರಾಜರು ಸಹ 50-60 ವರ್ಷ ಆದಮೇಲೆ ಮನುಷ್ಯನ ಆಯುಸ್ಸು ನಾವು 100 ವರ್ಷ ಅಂತ ಇಟ್ಕೊಳ್ಳಿ, ಅದನ್ನು 4 ಭಾಗ ಮಾಡ್ತೇನೆ. 4 ವರ್ಗಗಳಿದೆ. ಯಾವುದು? ಕ್ಷತ್ರಿಯ, ವೈಶ್ಯ ಮತ್ತು ಇದು ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಇವರು ಬ್ರಾಹ್ಮಣ. ಈಗ 4 ವರ್ಗಗಳಿದೆ. ಹಾಗೆ 4 ಇದಿದೆ. ಮೊದಲನೇ 50 ವರ್ಷ ಕಲಿಕೆ ಮತ್ತು ಗೃಹಸ್ಥಾಶ್ರಮ ಅಂತ ಹೇಳ್ತಾನೆ, 25. ಆಮೇಲೆ ಇನ್ನು ಉಳಿಕೆ ಜೀವನ ವೃದ್ಧಾಶ್ರಮ, ಸನ್ಯಾಸಾಶ್ರಮ. ಇದು ಗೃಹಸ್ಥಾಶ್ರಮ ಆದಮೇಲೆ ಎಲ್ಲ ರಾಜರುಗಳು ಸಹ ಪತ್ನಿ ಕರ್ಕೊಂಡು ಕಾಡಿಗೆ ವೃದ್ಧಾಶ್ರಮದಲ್ಲಿ ಇರ್ತಿದ್ರು. ಅಂದರೆ ಎಲ್ಲ ಸವಲತ್ತುಗಳು ಇಟ್ಕೊಂಡು ಅಲ್ಲಿ ವ್ಯಥ ಮಾಡ್ತಿದ್ರು. ಸನ್ಯಾಸಾಶ್ರಮ ಅಂದರೆ ಸಂಪೂರ್ಣವಾಗಿ ಎಲ್ಲವನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಿ ದೇವರಲ್ಲಿ ತನ್ನ ಆತ್ಮವನ್ನು ಸಂಪೂರ್ಣವಾಗಿ ವಿಲೀನಗೊಳಿಸ್ತಕ್ಕಂಥದ್ದು ಸನ್ಯಾಸಾಶ್ರಮ. ನಾನು ತಿಳ್ಕೊಂಡಿರೋ ಪ್ರಕಾರ ಎಲ್ಲವನ್ನ ತ್ಯಜಿಸಬೇಕು. ಅದು ಯಾವುದು ನನ್ನದಂತಿಲ್ಲ. ನಮ್ಮ ಪೂರ್ಣವಾದಂಥ ಆತ್ಮವನ್ನು ದೇವರಲ್ಲಿ ವಿಲೀನಗೊಳಿಸಿ ದೇವರಲ್ಲಿ ಭಕ್ತರಾಗಿ ಸಮಾಜದ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ, ಸ್ವಂತ ಕೆಲಸ ಅಲ್ಲ, ಅದು ಸನ್ಯಾಸಾಶ್ರಮ. ನಮ್ಮ ಸಮಾಜ ಕೆಲಸನೂ ಮಾಡಬೇಕು. ಈಗಿನ ಸ್ವಾಮೀಜಿಗಳ ಒಂದು ವ್ಯವಸ್ಥೆಯನ್ನು ನೋಡೋದಾದ್ರೆ, ಗುರು ಎಲ್ಲವನ್ನ ತ್ಯಜಿಸಿ ಸನ್ಯಾಸತ್ವ ಮಾಡೋದಾದ್ರೆ, ಈಗ ಒಂದೊಂದು ಜಾತಿ, ಈಗ ಜಾತಿ ಒಬ್ಬರು ಸ್ವಾಮೀಜಿಗಳು ಉಳ್ಕೊಂಡವ್ರು, ಎಲ್ಲರನ್ನು ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಸನ್ಯಾಸತ್ವ ಅಂದ್ರೆ ಹೆಂಗೆ? ಈಗ ಸಿದ್ದೇಶ್ವರ ಸ್ವಾಮೀಜಿಗಳಿದ್ರು, ವಿಜಯಪುರದ ಸಿದ್ದೇಶ್ವರ. ಯಾಕೆ ಈ ಸ್ವಾಮೀಜಿಗಳು ಸಿದ್ದೇಶ್ವರ ಸ್ವಾಮೀಜಿಗಳ ರೀತಿ, ಸಿದ್ಧಗಂಗಾ ಸ್ವಾಮಿಗಳ ರೀತಿ ಇರಲಿಕ್ಕೆ ಬರೋದಿಲ್ಲ? ಯಾಕಂದ್ರೆ ಈ ಸಂಸ್ಥೆಗಳನ್ನ ಕಟ್ಟಿ, ಅಂದ್ರೆ ಜಾತಿಯ ಮುಖಂಡರುಗಳಿಂದ ದೇಣಿಗೆಯನ್ನ ಸಂಗ್ರಹ ನೀವು ಮಾಡಿಲ್ಲ, ನಾನು ಹೇಳ್ತಾ ಇರೋದು. ಅವರವರ ಪ್ರತಿಯೊಂದು ಜಾತಿಗೂ
ಅವರವರ ಜಾತಿಯ ಮುಖಂಡರುಗಳನ್ನ ಕರೆಸ್ಕೊಂಡು ದೇಣಿಗೆಯನ್ನು ಸಂಗ್ರಹ ಮಾಡಿ ಸಂಸ್ಥೆಗಳನ್ನು ಕಟ್ಟಿ, ಮೆಡಿಕಲ್ ಕಾಲೇಜು, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿ ಸರಿಯಾಗಿ ಒಳ್ಳೊಳ್ಳೆ ಫೀಸ್ಗಳನ್ನು ವಸೂಲಿ ಮಾಡ್ತಾರೆ, ರಾಯಲ್ ಬದುಕನ್ನು ಬದುಕ್ತಾರೆ ಈ ರೀತಿಯ ಸ್ವಾಮೀಜಿಗಳು. ಅಲ್ಲ, ಸ್ವಾಮಿಗಳು ಎಲ್ಲರೂ ರಾಯಲ್ ಆಗಿದೆ ಅನ್ನೋದನ್ನು ನನ್ನ ಗಮನಕ್ಕೆ ಬಂದಿಲ್ಲ. ಈಗ ಸಮಾಜಕ್ಕೋಸ್ಕರ ಸ್ವಾಮೀಜಿ ಸರ್ಕಾರ ಸಂಸ್ಥೆಯಿಂದ ಹಣ ವಸೂಲಿ ಮಾಡಿ ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನ ಹಲವಾರು ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಸರ್ಕಾರದ ಕೆಲಸ ಏನು? ವಿದ್ಯಾದಾನ ಮಾಡ್ತಕ್ಕಂಥದ್ದು ಮತ್ತು ಸಮಾಜವನ್ನು ಉದ್ಧಾರ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಈಗ ಸಿದ್ಧಗಂಗಾ ಸ್ವಾಮಿಗಳಿದ್ದಾರೆ. ಸಿದ್ಧಗಂಗಾ ಸ್ವಾಮಿಗಳಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಕೇಳಿ ಅಲ್ಲೂ ದೇಣಿಗೆ ತಗೊಳ್ತಾರೆ. ದೇಣಿಗೆ ಮಟ್ಟಕ್ಕೆ ದೇಣಿಗೆ ಬರದೇನೆ ಇಂಪ್ರೂವ್ಮೆಂಟ್ ಹೆಂಗಾಗಿದೆ. ಸ್ಕೂಲ್ ನಡೆಸಬೇಕಾದ್ರೂ ಫೀಸ್ ಕಲೆಕ್ಟ್ ಮಾಡಿದ್ರೆ ಸಂಬಳ ಹೆಂಗ್ ಕೊಡೋದು? ಸ್ಟಾರ್ಟಿಂಗ್ ಇನ್ಕಮ್ ಯಾವ್ದಿರ್ತದೆ. ಆದ್ರೆ ಅದು ಒಪ್ಕೊಳ್ತೀನಿ, ಎರಡು ಕಡೆ ಎರಡು ತರ ಇರ್ತದೆ. ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಒಂದು, ಈಗಿನ ಸ್ವಾಮೀಜಿಗಳು ಎಲ್ಲರೂ ಮಾಡ್ತಾರೆ ಅಂತಿಲ್ಲ, ಯಾರು ಒಬ್ಬರು ಮಾಡ್ಬೋದು, ಕೆಲವರು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ, ಅದು ಒಪ್ಕೊಂಡಿದ್ದೀನಿ. ಆದ್ರೆ ಕೆಲವು ಸ್ವಾಮಿಗಳು ನಾವು ಸೇರಿದಾಗೆ ಸಾಮಾನ್ಯ ಜನರಿಗೆ ಕೈ ಇಟ್ಟಿರ್ತಕ್ಕಂಥ ಫೀಸನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ. ನಮ್ದು ಅಲ್ಲಿ ಬ್ಯಾಲೆನ್ಸ್ ಆಗ್ತಾ ಇದೆ ಹೊರತು ನಮ್ಮ ಸ್ಕೂಲ್ದು ಇನ್ನೂ ನಮಗೆ ಲಾಭ ಅನ್ನೋದನ್ನ ನೋಡೇ ಇಲ್ಲ ನಾವು. ಹೋದ ವರ್ಷ ನಮ್ಮ ಕೈಯಿಂದೆಲ್ಲ ಕಳ್ಕೊಂಡಿದ್ದೀನಿ. ಯಾರು ದೇಣಿಗೆ ಪಾಪ ಬಡವರೆಲ್ಲ ಅವರು ಸ್ವಲ್ಪ ದುಡ್ಡು ಹಾಕ್ತಾರೋ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರು ದುಡ್ಡು ವಾಪಸ್ ಕೊಡೋಕ್ಕಾಗಲಿಲ್ಲ, ಕಳ್ಕೊಂಡ್ವಿ. ಆ ಥರ ಇರೋದು ಇದ್ದಾರೆ. ಹಾಗೆ ಸಮಾಜ ಸೇವೆ ಅನ್ನೋದನ್ನ ಹೇಳಿದ್ನಲ್ಲ ಮೊದಲು, ಲೌಕಿಕ ಜೀವನದಲ್ಲೂ ಈ ಥರ ಮೋಸಗಾರರಿರ್ತಾರೆ, ಸನ್ಯಾಸದಲ್ಲೂ ಮೋಸಗಾರಿದ್ದಾರೆ. ಆದರೆ ಬಟ್ಟೆ ಹಾಕೊಂಡು ಮೋಸ ಮಾಡ್ತಕ್ಕಂಥ ದೇವರು ಒಳ್ಳೇದು ಮಾಡಲ್ಲ. ಆದರೆ ನಿಜವಾದಂಥ ಆತ್ಮೀಯವಾಗಿ ಸನ್ಯಾಸ ಆಗಿರ್ತಕ್ಕಂಥವ್ರು ನನಗೆ ತಿಳಿದಾಗೆ ದೇವರಲ್ಲಿ ಲೀನರಾಗಿರ್ತಾರೆ, ದೈವ ಸಂಕಲ್ಪದಲ್ಲಿ ಇರ್ತಾರೆ, ದೇವ್ರ ಕೆಲಸ, ಸಮಾಜ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಪವಿತ್ರವಾದ ಹಿಂದೂ ಧರ್ಮವನ್ನು ಸ್ವಾಮೀಜಿಗಳು ಜಾತಿ ಹೆಸರಲ್ಲಿ ಮಠವನ್ನು ಕಟ್ಟಿಕೊಂಡು ಹಿಂದೂ ಧರ್ಮವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು. ಈ ನಾವು ಮೊನ್ನೆ ಕಳೆದ 22ನೇ ತಾರೀಕಿನ ದಿವಸ ನಮ್ಮ ಕೈಲಾಸ ಮಠದ ಸ್ವಾಮಿಗಳ ನೇತೃತ್ವದಲ್ಲಿ 1600 ಇಡೀ ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಬಂದಿದ್ದರು. ಅಂದರೆ ಸಂತರ ಪರಿಷತ್ ಅಂತ ಮಾಡಿದ್ದಾರೆ, ಸಂತರ ಪರಿಷತ್ ಅಂತ. ಕಾರಣ ಏನಂದರೆ ಹಿಂದೂ ಧರ್ಮವನ್ನು ಉಳಿಸ್ತಕ್ಕಂಥದ್ದಕ್ಕೆ ನಾವು ಪರಿಷತ್ ಅಂತ ಮಾಡಿದ್ದೀವಿ. ಅದರಲ್ಲಿ ಹಿಂದೂ ಧರ್ಮವನ್ನು ಪ್ರಚಾರ ಮಾಡಬೇಕು ಮತ್ತು ಸಮಾಜಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ತಿಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ. ನೀವು ಹೇಳಿದಾಗೆ ಇವತ್ತು ಸಮಾಜ ಒಂದಾಗಬೇಕಾಗಿದ್ದರೆ ಅವತ್ತು ಯಾವ ಸ್ವಾಮೀಜಿನೂ ಸಾಧ್ಯ ಇದರ ಮೇಲೆ ವೇದಿಕೆ ಮೇಲೆ ಕೂರಿಸ್ತಿಲ್ಲ. ಎಲ್ಲ ಸ್ವಾಮಿಗಳು ಎಲ್ಲ ಸ್ವಾಮಿಗಳು ಬಂದಿದ್ರು, ಎಲ್ಲರೂ ಸಮಾನವಾಗಿ ಕೆಳಗಡೆ ಕೂತಿದ್ರು ಹೊರತು ಮೇಲ್ಗಡೆ ಹೋಗಲಿಲ್ಲ. ಅವತ್ತೇನು ತೀರ್ಮಾನ ಮಾಡಿದ್ರು ಅಂದರೆ, ನಾವು ಮೊದಲು ಸಮಾಜವನ್ನು ಒಂದಾಗಬೇಕಾಗಿದ್ರೆ ಸ್ವಾಮಿಗಳಲ್ಲಿ ಭೇದ ಭಾವನೆ ಇರಬಾರ್ದು. ನಾವು ಎಲ್ಲ ಮಠಗಳು ಬೇರೆ ಬೇರೆ ಇರ್ಬೋದು, ಆದರೆ ನಾವೆಲ್ಲ ಹಿಂದೂ ಧರ್ಮದಲ್ಲಿ ಉದ್ಧಾರಕ್ಕೋಸ್ಕರ ಇರ್ತಕ್ಕಂಥವ್ರು ಅಂತ ಸಮಾನತೆ ಭಾವನೆ ಬರಬೇಕು ಅಂತಕ್ಕಂಥದ್ದು. ಅದರಲ್ಲಿ ನಮ್ಮಲ್ಲಿ ಕೆಲವರು ಇಲ್ಲ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ಲಿಂಗಾಯತರಲ್ಲಿ ನನಗೆ ತಿಳಿದಾಗೆ 43 ಒಳಪಂಗಡಿಗಳಿದೆ. 43 ಒಳಪಂಗಡಿಗಳನ್ನು ಸ್ವಾಮಿಗಳು ಮಾಡ್ಕೊಂಡಿದ್ದಾರೆ. ನಾನು ಯಾವುದೋ ವಿಚಾರದಲ್ಲಿ ಮುರುಗೇಂದ್ರ ಸ್ವಾಮಿಗಳ ಜೊತೆಯಲ್ಲಿ ನಾನು ಮಿನಿಸ್ಟರ್ ಆಗಿದ್ದೆ, ಚಿತ್ರದುರ್ಗ ಇನ್ಚಾರ್ಜ್. ಆಗ ನಾನು ಇದನ್ನು ಚರ್ಚೆ ಮಾಡಿದೆ. ಸ್ವಾಮೀಜಿ ಬಸವಣ್ಣವರು ಅವತ್ತಿನ ದಿವಸ ಲಿಂಗಧಾರಣೆ ಮಾಡಿದ್ರು, ಕೆಲವು ಜಾತಿಗಳನ್ನ ಸೇರಿಸ್ಕೊಂಡು. ಇವತ್ತು ಆ ಜಾತಿಗಳೆಲ್ಲ ಅದೇ ಐಡೆಂಟಿಟಿನಲ್ಲೇ ಇದ್ದಾರೆ. ಅವ್ರನ್ನ ಇವತ್ತೂ ಸಹ ಲಿಂಗಾಯತರು ವೀರಶೈವರು ಅಂತ ಹೇಳ್ಬಿಟ್ಟು ಭೇದ ಭಾವನೆ ಇದ್ದದ್ದೇ ಹೊರತು ವೀರಶೈವರು ಬೇರೆ, ಲಿಂಗಾಯತರು ಬೇರೆ. ಲಿಂಗಾಯತರು ಧಾರಣೆ ಮಾಡಿದವರು, ವೀರಶೈವರು ಪಂಚಮ ಸಮಾವೇಶ ಯಾವುದು ಮೊನ್ನೆ ಎಲ್ಲ ಸಮಾವೇಶ ಮಾಡಿದಾರಲ್ಲ ಈ ಥರ. ಆದರೆ ಇಂದು ಹೊಂದಾಣಿಕೆ ಬರಲೇ ಇಲ್ಲ. ಇದರಿಂದ ಏನಾಗಿದೆ, ಮೊದಲು ಲಿಂಗಾಯತರಲ್ಲೇ ಒಡಕಿದೆ. ಈಗ ಬೇರೆಯವರು ಲಿಂಗಧಾರಣೆ ಮಾಡ್ತೀವಿ ಅಂತೀರ ನೀವು. ಹಳೆ ಲಿಂಗಧಾರಣೆ ಇದ್ದವರೆಲ್ಲ ಅವರ ಹಳೆ ಐಡೆಂಟಿಟಿನಲ್ಲೇ ಇದ್ದಾರೆ, ಅವರೆಲ್ಲ ಒಂದೇ ಆಗೇ ಇಲ್ಲ. ಅವಾಗ ಕೇಳಿ ಆ ಸ್ವಾಮಿಗಳೇ ಕೇಳಿ ಒಂದು ನಿಮಿಷ. ಆಗ ಸ್ವಾಮಿಗಳು ಹೇಳಿದ್ರು, ನಮ್ಮಲ್ಲಿ ಹೆಂಗಿದೆ ಅಂದರು. 40 ಮಂದಿ ಇಲ್ಲಿ ನಂಗೆ ಗೊತ್ತಿಲ್ಲ ಸ್ವಾಮಿ ಕೊಡಿ ಅಲ್ಲಿ ಇಷ್ಟು ಅಂದರು. ತೊಗೊಂಡೋಗಿ ಕೊಟ್ಟೆ ನಾನು ಅವ್ರಿಗೆ. ಹೇಳ್ದು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಲಿಂಗಾಯತ್ ಗಾಣಿಗರನ್ನ ಇವತ್ತಿನವರೆಗೂ ನೀವು ಯಾರೂ ವೀರಶೈವರು ಅಂತ ಅಂತಕ್ಕಂಥವ್ರು ಸಂಬಂಧ ಬೆಳೆಸಿಲ್ಲ ಅಲ್ವಾ. ಮಡವಾಳ ಸ್ವಾಮೀಜಿ ಇದ್ದಾರೆ, ಅವ್ರ ಹತ್ರ ಯಾರು ಬೆಳೆಸಿಲ್ಲ. ಈಗ 43 ಕ್ಯಾಸ್ಟು ಕನ್ವರ್ಟ್ ಆದರು ಹಿಂದೂ ಧರ್ಮದಿಂದ, ಅವ್ರನ್ನ ಯಾರು ಒಳಗೆ ಸೇರಿಸ್ಕೊಂಡಿಲ್ಲ. ಮತ್ತೆ ಎಲ್ಲಿ ಹಿಂದೂ ಧರ್ಮ ಉದ್ಧಾರ ಆಗ್ತದೆ? ಮತ್ತೆ ನಿಮಗೆ ಒಗ್ಗಟ್ಟು ಹೆಂಗ್ ಬರ್ತದೆ? ಸ್ವಾಮೀಜಿಗಳೇ
ಅದಕ್ಕೆ ಸ್ವಾಮಿಗಳನ್ನ ಒಂದಾಗಿ ಅಂತ ಹೇಳಿದ್ದು. ಸ್ವಾಮೀಜಿಗಳು ಜಾತಿ ಅಂತ ಹೋರಾಟವನ್ನು ಮಾಡ್ಕೊಂಡು ಹೋದ್ರೆ ಸಮಗ್ರ ಹಿಂದೂಗಳು ಒಂದಾಗೋದು ಯಾವಾಗ? ಈಗ ಅದನ್ನ ಧಾರ್ಮಿಕವಾಗಿ ಇರ್ತಕ್ಕಂಥ ಸ್ವಾಮಿಗಳೆಲ್ಲ ಯೋಚನೆ ಮಾಡಿ, ನಾವು ಹರಿಜನ ಗಿರಿಜನ ಮತ್ತು ಹಿಂದುಳಿದ ವರ್ಗದವರೆಲ್ಲ ಭಾವನೆಗಳನ್ನು ಬಿಟ್ಟು ನಾವು ಹಿಂದೂ ಧರ್ಮ ಅಂತಕ್ಕಂಥದ್ದು, ಅದೇನು ಹೇಳಿದ್ನಲ್ಲ, ಹಿಂದೂ ಪರಿಷತ್ ಅಂತ ನಮ್ಮ ಇವರು ಕೈಲಾಸ ಮಠ ಸ್ವಾಮಿಗಳು ಮಾಡಿದ್ದಾರೆ ಅಂತ, ಅವರು ಕನ್ವೀನರ್, ಅದಕ್ಕೆ ಎಲ್ಲ ಹರಿಹರ ಸ್ವಾಮಿಗಳು ಎಲ್ಲ ಸೇರಿ ಮಾಡಿದ್ದಾರೆ. ಅಲ್ಲಿ ಇದನ್ನೇ ಚರ್ಚೆ ಮಾಡಿದ್ದೀವಿ. ಎಲ್ಲ ಮೊದಲು ಸಂತರು ಒಂದಾದರೆ ಅದೇ ಆಟೋಮೆಟಿಕ್ ಆಗುತ್ತೆ ಅಂತ. ಈಗ ಮೊನ್ನೆ ಪಂಚಮಶಾಲಿ ಇದರಲ್ಲಿ ಸ್ವಾಮಿಗಳನ್ನು ಏನೋ ತೀರ್ಮಾನ ಮಾಡವ್ರೆ. ನಮ್ಮ ಇರ್ತಕ್ಕಂಥ ಎಲ್ಲ ಒಳಪಂಗಡಗಳ ಸ್ವಾಮಿಗಳು ನಾವು ಒಂದಾಗಬೇಕು, ಆಗ ಮಾತ್ರ ನಮ್ಮ ಯೂನಿಟಿ ಬರ್ತದೆ, ಹೊತ್ತು ಇಲ್ಲದಿಲ್ಲ ಅಂತ. ಹಾಗೆ ನೀವು ಹೇಳಿದಾಗ ಹಿಂದೂ ಧರ್ಮ ಉಳಿಬೇಕಾಗಿದ್ರೆ ಎಲ್ಲ ಸ್ವಾಮಿಗಳನ್ನು ಒಗ್ಗಟ್ಟಾಗಬೇಕು, ಮತ್ತು ನಮ್ಮ ಸ್ವಾಮಿಗಳಲ್ಲಿ ಭೇದ ಭಾವನೆ ಇರಬಾರ್ದು, ಮತ್ತು ತಿಲ್ಲು ಡಾಮಿನೇಷನ್ ಮಾಡಕ್ಕೆ ಹೋಗ್ಬಾರ್ದು. ಸ್ವಾಮೀಜಿಗಳೇ ರಾಜಕಾರಣ ಡಾಮಿನೇಷನ್ ಮಾಡ್ತಾರೆ. ನೀವು ಹೇಳ್ದಂಗೆ ಕರೆಕ್ಟು. ಈಗ ನಾನು ಇಂಥ ಬಲಿಷ್ಠವಾದಂಥ ರಾಜಕಾರಣದ ಸ್ವಾಮೀಜಿ, ನಾನು ಹೇಳ್ದಾಗೆ ನಡಿಬೇಕು ಮತ್ತು ನಂದೇ ಎಲ್ಲ ತಿಳಿಬೇಕು, ತನಗೇನು ಬೇಕೋ ಗ್ರ್ಯಾಂಟು ತಗೋತಾರೆ. ಆಮೇಲೆ ಸರ್ಕಾರದವರು ಆ ಸ್ವಾಮಿಗಳು ಹೋಗ್ಬೇಕಾಗಿಲ್ಲ, ಫೋನ್ ಮಾಡಿದ್ರೆ ಅವ್ರು ಗ್ರ್ಯಾಂಟ್ ಬರ್ತದೆ. ನಮ್ಮಂಥ ಸ್ವಾಮಿಗಳು ಕೋರ್ಟ್ಗೆ ಹೋಗ್ಬೇಕಾಯ್ತದೆ ರಿಲೀಸ್ ಮಾಡಿಸ್ಕೋಬೇಕಾಗಿದ್ರೆ. ಈಗ ನನಗೆ ಸ್ಯಾಂಕ್ಷನ್ ಆಗಿರೋದನ್ನ ಕೊಡದಲ್ಲ ಸತಾಯಿಸಿ ಅದಕ್ಕೂ ಪರ್ಸೆಂಟೇಜ್ ಕೇಳ್ಬಿಟ್ರು. ಅದನ್ನು ಕೇಳೋದಕ್ಕೆ ನಮ್ಮ ಪತ್ರಿಕೆಯವರು ಹೆಚ್ಚಿನ ಅದಕ್ಕೆ ಒತ್ತು ಕೊಡಲೇ ಇಲ್ಲ. ಒಬ್ಬ ಸ್ವಾಮೀಜಿಗಳ ಹತ್ರ ಕೇಳ್ತಾರೆ ಅಂತ ಅಂದರು. ಅದನ್ನು ಸ್ವಲ್ಪ ಪ್ರಚಾರ ಯಾಕೆ ಮಾಡಬೇಕು ಅಂದರೆ, ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಯವರು ಮೊದಲನೇ ಕರ್ತೃ, ಇವನ್ನೆಲ್ಲ ಈಚೆಗೆ ತೆಗೆದು ಜನಗಳಿಗೆ ಇದನ್ನು ತಿಳಿಸಿ ಅವ್ರಿಗೆ ಮಾನ ಮರ್ಯಾದೆ ತೆಗೆದು ಅವ್ರು ಸರಿಪಡಿಸ್ಬೇಕಾಗಿದ್ದು, ಸಮಾಜ ತಿದ್ದಬೇಕಾಗಿದ್ರೆ ಮಾಧ್ಯಮದವರು ಮೊದಲನೇ ಸ್ಟೆಪ್ಪು, ಎರಡನೇ ಸ್ಟೆಪ್ಪು ಕೋರ್ಟ್, ಫೈನಲ್ ಅದು ಅಲ್ವಾ? ಅದನ್ನೇ ಮಾಡ್ತೀವಿ. ಇವತ್ತು ಸ್ವಲ್ಪ ಅದು ಹೋಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇದು ನನಗೆ ತುಂಬ ವ್ಯತ್ಯಯ ಆಗ್ತದೆ. ನಾನು 50 ವರ್ಷ ರಾಜಕಾರಣದಲ್ಲಿ ಈ ಥರ ನೋಡಿರಲಿಲ್ಲ. ಭ್ರಷ್ಟಾಚಾರ ಒಂದು ಸ್ವಲ್ಪ ಸಿಕ್ಕಿದ್ರೆ ಅದನ್ನು ದೊಡ್ಡದಾಗಿ ಮಾಡೋರು. ಈಗ ಭ್ರಷ್ಟಾಚಾರಕ್ಕೆ ಹೈಕೋರ್ಟ್ನವರು ದಾಖಲೆ ಕೊಟ್ಟು ಹೈಕೋರ್ಟ್ನವ್ರು ಚೀಮಾರಿ ಮಾಡಿದ್ರು ಅದನ್ನು ಹೆಚ್ಚಿಗೆ ಪ್ರಚಾರ ಮಾಡೋದು. ಇದೇ ವಿಚಾರಕ್ಕೆ ತಮ್ಮನ್ನು ಹೇಳ್ತಾರೆ ಕೆಲವು BJP ಸ್ವಾಮೀಜಿಗಳ ಹತ್ರ ನಮ್ದೇನು ಮಾತು? ನಾನು BJP ಸ್ವಾಮೀಜಿನೇ ಅಲ್ಲ. ನಾನು ಯಾವಾಗ ಸ್ವಾಮೀಜಿ ಆದರೂ ನಾನು ಸನ್ಯಾಸಿನೇ ಹೊರತು BJP ಕಾಂಗ್ರೆಸ್ ಅಂತ ಇಲ್ವೇ ಇಲ್ಲ. ಇವರು ಆ ಥರ ತಿಳ್ಕೊಂಡು ಡಿಸ್ಟಿಂಗ್ವಿಷ್ ಮಾಡಿದ್ರೆ ಅದು ಅವರ ಮೂರ್ಖತನ. ಆ ತಿಳ್ಕೊಳ್ತಾರಲ್ಲ, ಅವ್ರದ್ದು ಮೂರ್ಖತನ ಅದು. ಸ್ವಾಮಿಗಳಿಗೆ BJP ಬಾಟ ಇಟ್ಕೊಂಡು ಹೋಗಿದ್ದೀವಿ ಎಲ್ಲಾದ್ರೂ. ನಮ್ಗೆಲ್ಲರೂ ಒಂದೇ, ಇವರು ಒಂದೇ ಅವರು ಒಂದೇ ಅಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥವ್ರು. ಹಾಗೆ ದುಡ್ಡು ಕೇಳಿದ್ರು ಅಂತ ಅಂದ್ರೆ BJP ಅಂದ್ಬಿಡೋದಾ? ನೀವು ದುಡ್ಡು ಕೊಟ್ಟರೆ ನಾವೇ ಕಾಂಗ್ರೆಸ್ ಸ್ವಾಮೀಜಿನ? ಈ ಸಮುದಾಯಗಳಿಗೆ ಮಂತ್ರಿ ಸ್ಥಾನ ಕೊಡೋದಕ್ಕೆ ಸ್ವಾಮೀಜಿಗಳು ಸಭೆಗಳಲ್ಲಿ ಹೇಳ್ತಾರೆ, ಮಂತ್ರಿ ಸ್ಥಾನ ಕೊಡಿ ನಮ್ಮ ಸಮುದಾಯದವರಿಗೆ ಮಂತ್ರಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಹಾ ತಪ್ಪದು. ಯಾವಾಗಲೂ ಸ್ವಾಮಿಗಳಾದಂಥವರು ಧಾರ್ಮಿಕ ವಿಚಾರದಲ್ಲಿ ಇರಬೇಕೇ ಹೊರತು ಒಂದು ಸಮುದಾಯಕ್ಕೆ ಅನ್ಯಾಯ ಆದಾಗ ನಮ್ಮ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಕೊಡಿ ಅಂತ ಕೇಳಬಹುದೇ ಹೊರತು ವ್ಯಕ್ತಿಗತವಾಗಿ ಕೇಳ್ತಕ್ಕಂಥದ್ದಾಗ್ಲಿ ಮತ್ತು ತಮ್ಮ ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರದ ಮೂಗಿಡಿದು ಬಾಯಿ ಬಿಡಿಸ್ತಕ್ಕಂಥದ್ದಲ್ಲಿ ತಪ್ಪದು. ಯಾಕೆಂದ್ರೆ ಇವತ್ತು ಮಂತ್ರಿ ಸ್ಥಾನ ಕೊಡ್ತಕ್ಕಂಥದ್ದು ಅರ್ಹತೆ ಮತ್ತು ಅವರ ಶಕ್ತಿ, ಸರ್ವೀಸು, ಸೇವೆ ಅದರ ಮೇಲೆ ಇರ್ತಿತ್ತು. ಹಿಂದೆ ಮಂತ್ರಿಗಳಾದವರು ಚಪ್ಪಲಿ, ನಾನು ಒಂದ್ಸಾರಿ ಉಚ್ಛ್ವಾಸ್ತಿಗೌಡರು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು, ಇರೋದು ಹೇಳ್ತಿದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ರು. ಏನು ಸಾರ್ ನಡ್ಕೊಂಡು ಹೋಗಿ ಪುಟ್ಸ್ವಾಮಿ ಇನ್ನೇನಪ್ಪ ಕಾರ್ ಕೊಟ್ಟಿದ್ರು, ಕೊಟ್ಬಿಟ್ರೆ ಈಗ ನನಗೆ ಇದೇ ಕಾರು ನೋಡು, ಕಾರು ನನ್ನ ಚಪ್ಪಲಿ ಇದೇ ಕಾರು ನನಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ವಿಧಾನಸೌಧಕ್ಕೆ, ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಹೇಳಿದೆ. ಅಂದರೆ ರೆವಿನ್ಯೂ ಮಿನಿಸ್ಟರ್ ಆಗಿದ್ದವರು ಅಂಥವರು ಇದ್ದಾರೆ. 20 ವರ್ಷ 30 ವರ್ಷ ಮಂತ್ರಿಗಳಾಗಿದ್ದವರು. ಈಗ ದೇವರಾಜ ಅರಸನವರು 8 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಎಲ್ಲರ ಪ್ರಾಪರ್ಟಿ ತೋರಿಸಿರೋದು ಎಲ್ಲಿದೆ ಅಂತ. ಈಗ ಇದರಲ್ಲಿ ಕಲ್ಲಳ್ಳಿನಲ್ಲಿ ಮನೆ ಬಿದ್ದೋಗಿದೆ ಒಂದು, ಇಲ್ಲಿ ಯಾವುದೋ ಒಂದು ಮನೆ, ಒಂದೇ ಒಂದು ಮನೆ ಮಾಡಿದ್ರು ಪಾಪ ಅವ್ರ ಜೀವನ 8 ವರ್ಷಕ್ಕೆ. ಅದು ಹರಾಜಾಗೋಯ್ತು. ಅವರು 8 ವರ್ಷ ಮುಖ್ಯಮಂತ್ರಿ, ಮಗಳು ಮುಖ್ಯಮಂತ್ರಿ, ಮಗಳು ಮಂತ್ರಿ, ಇಷ್ಟೆಲ್ಲ ಆಗಿ ಆ ಫ್ಯಾಮಿಲಿಗೆ ಒಂದೇ ಮನೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತಿರೋ ಮಂತ್ರಿಗಳು ಹೆಂಗಿದ್ದಾರೆ, 5 ಮನೆ ಕಟ್ಟಿದ್ದಾರೆ ಪ್ಯಾಲೇಸ್ ಆಫ್ ಜೆಂಡಲ್ಲಿ. ಆಮೇಲೆ 50 ಲಕ್ಷ ರೂಪಾಯಿ 1 ಕೋಟಿ ವಾಚ್ ಕಟ್ಕೊಳ್ತಾರೆ. ಆಮೇಲೆ 50 ಕೋಟಿ 20 ಕೋಟಿ ಮನೆ ಕಟ್ತಾರೆ ಇವತ್ತು ಅಲ್ವಾ? ಈಗ ಇವತ್ತಿನ ಪರಿಸ್ಥಿತಿ ಹೆಂಗಿದೆ. ಅವತ್ತಿನ ಕಾಲದಲ್ಲಿ ಮಂತ್ರಿ ಅಂದರೆ ಸೇವಾ ಮನೋಭಾವದಿಂದ ಮಂತ್ರಿ ಆಗ್ತಾ ಇದ್ರು, ಸೇವಾ ಮನೋಭಾವದಿಂದ. ಗೊತ್ತಾಯ್ತಲ್ಲ? ನಾನು ಹೇಳೋದಕ್ಕೆ ಬದಲು, ನಾನು ಹೇಳ್ಕೊಳ್ಳೋದಕ್ಕೆ ಬದಲು ನನ್ನ ಕೈಲಾದ ಸೇವೆ ಸ್ವಲ್ಪ ದಿವಸ ಇದ್ರೂ ಹಿಂದುಳಿದ ವರ್ಗಗಳಿಗೆ ಇಡೀ ಇಂಡಿಯಾ ದೇಶದಲ್ಲಿ
2 ಮೀಸಲಾತಿಯನ್ನು ತಂದೆ. ಮತ್ತು ನಾನು ಇವತ್ತಿನ ವೆರಿಫೈ ಮಾಡಲಿ, ಯಾವುದಾದ್ರೂ ನಾನು ಮಂತ್ರಿ ಬಿಡಬೇಕಾಗಿದೆ ಬೆಳಿಗ್ಗೆ 10 ಗಂಟೆಗೆ ಹೋದರೆ ರಾತ್ರಿ 9 ಗಂಟೆವರೆಗೂ ಆ ದಿನದ ಫೈಲ್ ಒಂದೂ ಇಲ್ಲ ಕ್ಲಿಯರ್ ಮಾಡ್ಕೊಂಡು ಈಚೆ ಬರ್ತಿದ್ದೆ. ಇವತ್ತು ವಿಧಾನಸೌಧದಿಂದ ನಾವು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಪತ್ರಿಕೆಯವರಿಗೆಲ್ಲ ಗೊತ್ತಲ್ಲ, ಎಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ 9 ಗಂಟೆ ಆದರೂ ಆ ದಿನದ ಫೈಲನ್ನು ಬಿಟ್ಟು ಬರ್ತಾ ಇದ್ವಿ. ಯಾವ್ದಾರ ಇಟ್ಕೊಂಡಿದ್ದೆ 2-3 ಫೈಲು ಕಾನೂನು ಪ್ರಕಾರ ವೆರಿಫೈ ಮಾಡಬೇಕಾಗಿದೆ ಬಿಟ್ಟು ದೈನಂದಿನ ಫೈಲ್ನ ಯಾವತ್ತೂ ನಾವು ದುಡ್ಡುಗೋಸ್ಕರ ಇಟ್ಕೊತಿರ್ಲಿಲ್ಲ. ಈಗಿನ ಮಂತ್ರಿಗಳು ಫೈಲ್ ತರಿಸ್ಕೊಂಡು ಅದನ್ನ ಇಟ್ಕೊಂಡು ದುಡ್ಡು ವಸೂಲಿ ಮಾಡ್ತಾವ್ರೆ. ಇದು ದುರಂತ, ಇದು ಸಮಾಜದ ದುರಂತ. ಇದು ಮಂತ್ರಿ ಆದಂಥವರು ಸಾರ್ವಜನಿಕರು ಏನಾದ್ರು ತೊಂದರೆ ಇದ್ದಾಗ ಮಂತ್ರಿ ತಾನೇ ಕಂಪ್ಲೇಂಟ್ ಮಾಡಬೇಕು, MLA ತಾನೇ ಕಂಪ್ಲೇಂಟ್ ಮಾಡಬೇಕು. ಅವರೇ ಭ್ರಷ್ಟಾಚಾರಿಗಳಾಗ್ಬಿಟ್ರೆ ಇನ್ನು ಅಧಿಕಾರಿಗಳು ಎಲ್ಲಿ ಹೋಗ್ತಾರೆ? ಅಧಿಕಾರಿಗಳು ರಾಜಾರೋಷವಾಗಿ ದುಡ್ಡು ಮಾಡ್ತಾರೆ. ಇದನ್ನೆಲ್ಲ ಎತ್ತಿಡಿತಕ್ಕಂಥವ್ರು ಮೊದಲನೇವರು ಪತ್ರಿಕಾ ಧರ್ಮಕ್ಕೂ ಬೆಲೆ ಇಲ್ಲದೆ ಇದ್ದಾಗ ಕೋರ್ಟ್ ಧರ್ಮ. ಹಾಗೆ ನನಗೆ ಎಲ್ಲರೂ ತಿಳಿದ ಕೋರ್ಟ್ನಲ್ಲಿ ನ್ಯಾಯ ಸಿಕ್ತು. ನನಗೆ ನಾನೇ ಅದಕ್ಕೆ ಒಬ್ಬ ಉದಾಹರಣೆ ಆಗಿದ್ದೀನಿ. ಸೊ ಕೊನೆಯದಾಗಿ ನಿಮ್ಮ ಗಾಣಿಗ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳಿಗೆ ಒಂದು ಸಂದೇಶವನ್ನು ಕೊಡೋದಾದರೆ? ನಮ್ಮ ಗಾಣಿಗ ಜನಾಂಗ ಸಮಾಜದಲ್ಲಿ ಇದು ಒಂದು ಭಾಗ. ನಾವು ಜಾತೀಯತೆ ಹೇಳೋದಕ್ಕೆ ಬದಲಾಗಿ ದೈವ ಸೃಷ್ಟಿ ಕರ್ಮವನ್ನು ನಿನಗೇನು ಕೊಟ್ಟಿದ್ದಾನೋ ಆ ಕರ್ಮದ ಮೇಲೆ ಜಾತಿ ಅಂತ ಹೇಳ್ಬಿಟ್ಟಿದ್ದಾನೆ ದೇವರೇನೆ. ಅದರಿಂದ ಕರ್ಮದಲ್ಲಿ ನಾವು ಜಾತಿ ಆಗಿದ್ದೀವಿ. ನಮ್ಮ ಜನಾಂಗದವರು ಶ್ರಮಜೀವಿಗಳು. ಏಕೆಂದರೆ ಶ್ರಮಜೀವಿಗಳು ಮತ್ತು ಗಾಣಿಗರು ಅಂತ ಹೇಳಿದ್ರೆ ಆ ಬೀಜದಲ್ಲಿ ಎಣ್ಣೆಯನ್ನು ತೆಗೆದು ಆ ಗಲೀಜಿನ ಬಟ್ಟೆಗೆಲ್ಲ ಒರೆಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಶ್ರಮಜೀವಿಗಳು. ಇವತ್ತು ಈ ಯಾಂತ್ರಿಕ ಯುಗದಲ್ಲಿ ಅವೆಲ್ಲ ಮಾಯ ಆಗೋಗ್ಬಿಟ್ಟಿದೆ. ಯುವಕರಿಗೆ ರಿಹ್ಯಾಬಿಲಿಟೇಷನ್ ಆಗಬೇಕು, ನಿಜವಾದಂಥ ರಿಹ್ಯಾಬಿಲಿಟೇಷನ್ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಗಾಣಿಗರಿಗೆ ಮತ್ತು ಸವಿತಾ ಸಮಾಜದವರಿಗೆ ಮತ್ತು ಮಡಿವಾಳರು ಮೊದಲು ಬಟ್ಟೆ ಹೋಗಿ ಜೀವನ ಮಾಡ್ತಾ ಇದ್ರು. ಇವತ್ತು ವಾಷಿಂಗ್ ಮಿಷಿನ್ ಬಂದಿದೆ, ಈಗ ಅವ್ರ ಜೀವನ ಇಲ್ಲ. ಈಗ ಆಯಿಲ್ ಮಿಷಿನ್ ಬಂದ್ಬಿಟ್ರಿಂದ ಗಾಣಿಗರಿಗೆ ಜೀವನ ಇಲ್ಲ. ಹೀಗೆ ಯಾರ್ಯಾರು ನಿಜವಾದಂಥ ಕಸುಬನ್ನು ಕಳ್ಕೊಂಡಿದ್ದಾರೆ ಅಂಥ ಜನಾಂಗಕ್ಕೆ ಸರ್ಕಾರದವರು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಅವ್ರನ್ನ ಯುವಕರಿಗೆ ರಿಹ್ಯಾಬಿಲಿಟೇಟ್ ಮಾಡ್ತಕ್ಕಂಥದ್ದಕ್ಕೆ ಅಭಿವೃದ್ಧಿ ನಿಗಮಗಳನ್ನು ಆದ್ಯತೆ ಮೇಲೆ ಇಂಥವ್ರು ಕೊಡಬೇಕು. ಮತ್ತು ಇವರು ಸಹ ಎಲ್ಲ ಭೇದ ಭಾವಗಳನ್ನು ಬಿಟ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಸಮಾಜಮುಖಿಯಾಗಿರಬೇಕೇ ಹೊರತು ಸಮಾಜದ ವಿರುದ್ಧ ಮಾಡಬಾರ್ದು. ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ಭಾವನೆ ಬಂದಾಗ ಆ ಸಮಾಜದಲ್ಲಿ ಏನಾದರೂ ಸ್ವಲ್ಪ ಉನ್ನತಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಗುರುಗಳೇ, ಕೊನೆಯದಾಗಿ ಒಬ್ಬೊಬ್ಬರ ಹೆಸರು ಹೇಳುತ್ತೀರಿ, ಹೇಳಿ. ಒಂದೇ ಪದದಲ್ಲಿ ಉತ್ತರ ಹೇಳಬೇಕು. ಹೇಳಿ. ಒಂದು ಪದಕ್ಕಿಂತ ಹೇಳಿ. ಮೀರಬಾರದು. ಯಡಿಯೂರಪ್ಪ. ಜನಪ್ರತಿನಿಧಿ, ಶ್ರಮಜೀವಿ. ವಿಜೇಂದ್ರ ಅವರು ಸಹ ಸಮಾಜದ ಅಭಿವೃದ್ಧಿಗೆ ಬದ್ಧತೆ ಇದೆ. ವೀರಪ್ಪ ಮೊಯ್ಲಿ ಅವರಿಗೆ ಬದ್ಧತೆ ಇದೆ, ಆದರೆ ನಂಬಿಕೆಗೆ ಅರ್ಹರಲ್ಲ. ಯಾಕೆ ಈ ಮಾತನ್ನು ಹೇಳಿದರೆ? ಅವರು ಯಾರು ನಂಬೋದಿಲ್ಲ. ಅವ್ರಿಗೆ ಹಿಂದುಳಿದ ವರ್ಗದ ಬಗ್ಗೆ ಅಭಿಮಾನ ಇದೆ, ಆದರೆ ಸರಿಯಾದ ಪರ್ಸನ್ ನಂಬೋದಿಲ್ಲ. ಅದಕ್ಕೆ ಉದಾಹರಣೆ ನಾನೇ ಹೇಳ್ತೀನಿ, ನೀವು ಕೇಳ್ಬಿಡ್ತೀನಿ. ಅವರ ಮುಖ್ಯಮಂತ್ರಿಯಿಂದ ತೆಗಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪಟ್ಟಭದ್ರ ಶಕ್ತಿಗಳು 6 ತಿಂಗಳಿಗೆ ಇದು ಮಾಡಿದ್ರು. ನಾನು ಅವ್ರ ಹತ್ರ ಇರಲಿಲ್ಲ. ನಾನು ಒಂದು ದಿವಸ ನಾಳೆ ಪೋರ್ಟುಗಲ್ ನಿಂತಿದ್ದೆ. ಅವರ ಪ್ರೈವೇಟ್ ಸೆಕ್ರೆಟರಿ ಅವ್ರ ಹೆಸರೇನು ಇದು ಹೇಳ್ತೀನಿ, ಅವ್ರ ಕಳಿಸಿದ್ರು ಕರ್ಕೊಂಬ ಅಂತ ಹೋದೆ. ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು, ಪುಟ್ಸ್ವಾಮಿ ನಾನು ನಾಳೆ ರಾಜೀನಾಮೆ ಕೊಟ್ಬಿಡ್ತಾ ಇದ್ದೀನಿ ಅಂದರು. ಯಾಕೆ ಸರ್ ಅಂದೆ. ಏನಪ್ಪ, ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ, ನನ್ನ ಮೇಲೆ ಎಲ್ಲ ಬೀಳ್ತಾ ಇದ್ದಾರೆ, ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ಅಂದರೆ ಯಡಿಯೂರಪ್ಪ ಇದ್ದಾಗೆ ಕರೆದ್ರು. ಅವರು ಕರೆದ್ರು. ಅವಾಗ ನಾನು ಹೇಳಿದೆ, ನೀವು ಯಾರು ನಂಬೋದಿದ್ರೆ ನೀವು ಇದಾಗ್ತಿದ್ದೀರ ಸರ್ ಅಂತ ಅಂದೆ. ಆಗಿಲ್ಲ, ನಾನು ನಂಬ್ತೀನಿ, ನಿನ್ನ ಮೇಲೆ ನಂಬಿಕೆ ಇದೆ, ಏನಾರ ಮಾಡು ಅಂದರು. ಆಗ ನಾನು ಇವ್ರನ್ನ ಕಾಗೋಡು ತಿಮ್ಮಪ್ಪನವ್ರನ್ನ ಮತ್ತು ಇವ್ರನ್ನ ನಮ್ಮ ಧರ್ಮಸಿಂಗ್ ಅವ್ರನ್ನ ಕೇಳಿದಾಗ, ಇಲ್ಲ ಏನಾರ ಮಾಡ್ರಿ ಅಂತ ಅಂದರು. ಆಗ ನಾನು ಬ್ಯಾಕ್ವರ್ಡ್ ಕ್ಲಾಸು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಮಾಡಿ 3 ದಿನ ಅವರು ತೆಗಿಬಾರ್ದು, ಹಿಂದುಳಿದ ವರ್ಗ ಅಂದರೆ ಅವರೊಬ್ಬರೇ ಎಲ್ಲ ವೀರಪ್ಪ ಮೊಯ್ಲಿ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಮತ್ತು ಪರಿಶಿಷ್ಟ ಜಾತಿ ಎಲ್ಲ ಸೇರಿದ್ರೆ ನಾವು 70% ಇದ್ದೀವಿ, ತೆಗೆದ್ರೆ ರಿಬೆಲ್ ಆಗ್ತೀವಿ ನಾನು ಅಂತ ಹೇಳ್ಬಿಟ್ಟು ಧರ್ನಾ ಕೂತು ತೆಗೆಯೋದಿಲ್ಲ ಅಂತ ಹೈಕಮಾಂಡ್ನಲ್ಲಿ ಅವ್ರನ್ನ ಉಳಿಸಿದ ಮೇಲೆ ನನಗೆ ನೀವು ಯಾವ ಚೇರ್ಮನ್ ಬೇಕು ಅಂದರು.
ನನಗೆ ಸ್ಲಮ್ ಬೋರ್ಡ್ ಕೊಡಿ, ನಾನು MLA ಆಗಬೇಕು ಅಂದೆ. ಸ್ಲಮ್ ಬೋರ್ಡ್ನಲ್ಲಿ ಕೆಲಸ ಮಾಡಿದೆ. ನಾನು ಟಿಕೆಟ್ ಕೇಳಿದೆ. ಆಗ SM ಕೃಷ್ಣ ಅವರು ನಾವು ಒಂದೇ ಆತ್ಮೀಯವಾಗಿದ್ದರು. ಆದರೆ ನಾನು ವರ್ಗದ ವಿಚಾರದಲ್ಲಿ ಹಿಂದುಳಿದ ವರ್ಗದ ಮನುಷ್ಯ ಇವನು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಟು ನಾನು ಇವ್ರು ಸಪೋರ್ಟ್ ಮಾಡಿಬಿಟ್ಟೆ. ಸಪೋರ್ಟ್ ಮಾಡಿದಾಗ ನಾನು ಟಿಕೆಟ್ ಕೇಳಿದಾಗ ಯಾರಿಗೆ ಕೊಡಬೇಕು? ನನಗೆ ಕೊಡ್ಬೇಕಲ್ವಾ? ನೀವು SM ಕೃಷ್ಣನ್ ಕೇಳಿದ್ರು. SM ಕೃಷ್ಣ ಅವ್ರು ಕೇಳಿದ್ರೆ, ಪುಟ್ಟಸ್ವಾಮಿ ಅವರೇ, ನೀವು ನಾವು ಆತ್ಮೀಯ ಸ್ನೇಹಿತರು, ಒಂದೇ ಕಾನ್ಸ್ಟಿಟ್ಯೂನ್ಸಿನವರು, ಆದರೆ ನೀವು ಸಂದರ್ಭ ಬಂದಾಗ ಹಿಂದುಳಿದ ವರ್ಗ ಅಂದ್ರೆ ಹಿಂದುಳಿದ ವರ್ಗ ಹತ್ರ ಹೋಗಿ ಅಂದ್ರು. ಇವರು ಕೃಷ್ಣ ಹತ್ರ ಹೋಗಿ ಅಂದ್ರು. ಇದು ನಂಬಿಕೆ ದ್ರೋಹ ಅಲ್ವಾ? ಇವ್ರು ಉಳಿಸ್ತೇ ಅವತ್ತೊಂದು ದಿವಸ ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಹೊತ್ತು ನಾನು ಇಲ್ಲದೆ ಇದ್ರೆ ಇವ್ರು ಅವತ್ತೇ ತೆಗೆದು ಬಿಡ್ತಾ ಇದ್ರು. ಈಗ ಈ ರೀತಿ ಅವರು ಒಳ್ಳೆಯವ್ರನ್ನ ನಂಬದೆ ಕೆಡ್ತಾರೆ ಅವರು. ಆಮೇಲೆ ಇನ್ನೊಂದು ಏನು ಮಾಡಿದ್ರು, ಈ ಬ್ಯಾಕ್ವರ್ಡ್ ಕ್ಲಾಸ್ಗೆ ಏನಾದ್ರು ಸರ್ವಿಸ್ ಮಾಡಿದ್ರೆ ವೀರಪ್ಪ ಮೊಯ್ಲಿ ಮಾಡಿದ್ದಾರೆ. ಹೇಗೆ ಅಂದರೆ, ಇವತ್ತು ಪ್ರಸ್ತುತ ಇರ್ತಕ್ಕಂಥ ಮೀಸಲಾತಿಯನ್ನ ನಾನು ಅವರು ಇಬ್ರು ಸೇರ್ಕೊಂಡೆ ಕ್ಯಾಟಗರಿ 1, 2 ಮಾಡಿದ್ದು. 93 ಇದೆ. ಅದರಿಂದ ಎಲ್ಲ ಮುಂದುವರೆದಿರೋದು ಇವತ್ತು ದಿವಸ. ಆಮೇಲೆ ಸ್ಥಳೀಯ ಸಮಸ್ಯೆಗೆ ರಿಸರ್ವೇಷನ್ ಮಾಡೋದು ನಾನು ಅವರಿಬ್ಬರು ಸೇರಿ ಮಾಡಿದ್ದು. ಆದರೆ ಅದು ಪ್ರಚಾರಕ್ಕೆ ಬರಲಿಲ್ಲ. ಕಾರಣ ಏನಂದ್ರೆ, ಅವರು ಒಂದು ಸಣ್ಣ ಕಮ್ಯುನಿಟಿ, ನಾನು ಒಂದು ಸಣ್ಣ ಕಮ್ಯುನಿಟಿ. ಆಮೇಲೆ ಇಬ್ಬರ ಹತ್ರನೂ ದುಡ್ಡಿಲ್ಲ, ದುಡ್ಡು ಹಾಕಿ ಮೆರವಣಿಗೆ ಮಾಡ್ಕೊಳ್ಳೋಕೆ ಆಗಲ್ಲ ನಮ್ಮ ಕೈಲಿ. ಇದನ್ನ ನಾನು 2012ರಲ್ಲಿ ಸಿದ್ದರಾಮಯ್ಯನವ್ರ ಎದುರಿಗೆಲೇನೆ ಸದನದಲ್ಲಿ ಪ್ರತಿಪಾದನೆ ಮಾಡಿದ್ದೀನಿ, ರಿಜಿಸ್ಟರ್ ಆಗಿದೆ. ಅದು ಹಿಂದುಳಿದ ವರ್ಗದವರಂದ್ರೆ ನೀವೊಬ್ಬರೇ ಅಲ್ಲ, ನಾವು ಇದ್ದೀವಿ, ಆದ್ರೆ ನಮ್ಮ ಪ್ರಚಾರ ಸಿಕ್ಕಿಲ್ಲ ಅಂತ ಹೇಳೋ ಮಾತನ್ನ ಸಿದ್ದರಾಮಯ್ಯನವರಿಗೆ ಎದುರಿಗೆನೇ ವಿಧಾನ ಪರಿಷತ್ತಿನಲ್ಲಿ ಹೇಳಿದ್ದೀನಿ ನಾನು. ನೆಕ್ಸ್ಟ್ ಒಂದೇ ಪದದಲ್ಲಿ ಹೇಳಿ. DK ಶಿವಕುಮಾರ್ ಹಾರ್ಡ್ ವರ್ಕರ್. ಸಿದ್ದರಾಮಯ್ಯ ಕಮಿಟೆಡ್, ಆದರೆ ದುರಹಂಕಾರ, ದ್ವೇಷದ ರಾಜಕಾರಣ. ಬೊಮ್ಮಾಯಿ ಬುದ್ಧಿವಂತ, ಆದರೆ ಅದರ ಪ್ರಯೋಜನ ಪಡ್ಕೊಳ್ಳೋಕೆ ಶಕ್ತಿ ಅವ್ರಿಗೆ, ಬೇರೆ ದಾರಿ ಇದೆ ಅವ್ರಿಗೆ, ಬೇರೆ ಇದಿದೆ ಅವ್ರಿಗೆ. HD ಕುಮಾರಸ್ವಾಮಿ ಬುದ್ಧಿವಂತರು, ಒಳ್ಳೆ ಮನುಷ್ಯ. ದೇವೇಗೌಡರು ಮೇಧಾವಿ, ಅವರು ರಾಜಕಾರಣದಲ್ಲಿ ಪಂಡಿತರು ಅಂತ ಹೇಳ್ಬೋದು. ನಿಖಿಲ್ ಕುಮಾರಸ್ವಾಮಿ ಉದಯೋನ್ಮುಖ ನಾಯಕ. ಇವರು ನಮ್ಮ ವಿಜಯೇಂದ್ರನು ಉದಯೋನ್ಮುಖ ನಾಯಕ. SM ಕೃಷ್ಣ ಮೇಧಾವಿ, ಬಹಳ ಬುದ್ಧಿವಂತ ರಾಜಕಾರಣಿ ಮತ್ತು ಸಮಾಜಕ್ಕೆ ಕಮಿಟೆಡ್ ಮ್ಯಾನ್. ಧನ್ಯವಾದಗಳು. ಇಷ್ಟೊತ್ತು ತಮ್ಮ ಅಭಿಪ್ರಾಯ, ತಮ್ಮ ಅನಿಸಿಕೆ, ತಮ್ಮ ಜೀವನದ ಬಗ್ಗೆ ನಮಗೆ ಸವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ತಮಗೆ ಹೃದಯಪೂರ್ವಕ ಅಭಿನಂದನೆಗಳು. ನನ್ನ ಜೀವನದ ಕಥೆನ ಪ್ರಥಮವಾಗಿ ನೀವು ಕೇಳಿದ್ದೀರಾ. ನನಗೆ ಯಾರೂ ಸನ್ಯಾಸಿಯಾಗಿ ಮಂತ್ರಿ ಆಗ್ಬೋದೇ ಹೊರತು ಮಂತ್ರಿಯಾಗಿದ್ದರೂ ಸನ್ಯಾಸಿ ಆಗಲ್ಲ. ಆದರೆ ಯಾತಕ್ಕೋಸ್ಕರ ಸನ್ಯಾಸಿ ಆದ ಮನುಷ್ಯ, ಅವನ ಜೀವನ ಹೇಗಿದೆ ಅಂತ ಹೇಳ್ಬಿಟ್ಟು ಯಾವ ಮಾಧ್ಯಮದವರು ಇವತ್ತಿನವರೆಗೂ ಕೇಳಲಿಲ್ಲ. ಅಥವಾ ಬಹುಶಃ ನೀವು ಪ್ರಥಮರು. ನಾನು ಒಬ್ಬ ಸನ್ಯಾಸಿಯಾಗಿ, ಸ್ವಾಮೀಜಿಯಾಗಿ ನಾನು ಚಿರಋಣಿಯಾಗಿದ್ದೇನೆ. ಕಾರಣ ಏನು ಅಂದರೆ, ನನ್ನಲ್ಲಿರ್ತಕ್ಕಂಥ ನೈಜತೆಯನ್ನು ಸಮಾಜಕ್ಕೆ ತಿಳಿಸೋದಕ್ಕೆ ಒಂದು ಕಾರಣಭೂತರಾಗಿದ್ದೀರ. ನಾನು ತಮಗೆ ಮತ್ತು ತಮ್ಮ ಸ್ಟುಡಿಯೋಗೆ ಶುಭವನ್ನು ಕೋರೋದ್ರ ಜೊತೆಗೆ ನನ್ನ ಪೂರ್ಣವಾದಂಥ ಆಶೀರ್ವಾದವನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಸಂಸ್ಥೆ ಇಂತಹ ಕೆಲಸಗಳು ಮಾಡ್ತಕ್ಕಂಥದ್ದಕ್ಕೆ, ನಮ್ಮಂತಹ ಜನರನ್ನು ತಂದು ಸಮಾಜಕ್ಕೆ ಪರಿಚಯ ಮಾಡಿಕೊಳ್ತಕ್ಕಂಥದ್ದಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ನಿಮಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ತೆ. ನೋಡಿದಲ್ಲ ವೀಕ್ಷಕರೇ, ಒಬ್ಬ ರಾಜಕಾರಣಿ ಸನ್ಯಾಸಿಯಾಗಿ ಬದಲಾವಣೆ ಆಗೋದಕ್ಕೆ ಏನೆಲ್ಲ ಕಾರಣಗಳಾಯಿತು, ಏನೆಲ್ಲ ಸತ್ಯ ಘಟನೆಗಳು ನಡೀತು, ಆ ಮುಖಾಂತರವಾಗಿ ಸಮಾಜಕ್ಕೆ ಯಾವೆಲ್ಲ ಕೊಡುಗೆಗಳನ್ನು, ಯಾವೆಲ್ಲ ಕೆಲಸಗಳನ್ನು ಮಾಡಬಹುದು, ಒಬ್ಬ ಸನ್ಯಾಸಿ ಹೇಗಿರಬೇಕು ಅನ್ನುವ ಅನೇಕ ವಿಚಾರಗಳ ಬಗ್ಗೆ ಸವಿವರವಾಗಿ ನಮ್ಮ ಪೂರ್ಣಾನಂದಪುರಿ ಸ್ವಾಮಿಗಳು ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಜನಶಕ್ತಿ ನ್ಯೂಸ್. ಇದು ನಂಬಿಕೆಯ ವಾಸ್ತವ ರೂಪ.